ಹಲ್ಲೆಲೂಯಾ. ಭೂಯಾತ್ರೆ ಮುಗಿಸ್ಕೊಂಡು ಯಾರ ಬಳಿಗೆ ಹೋಗ್ಬೇಕು? ನಾವು ದೇವ್ರೊಳಗೆ ಹೋಗ್ಬೇಕಲ್ಲ. ದೇವ್ರೊಳಗೆ ಹೋಗುವಾಗ ನಂಬಿಕೆ ವಿಶ್ವಾಸ ಇಲ್ಲದೆ ನಾವು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಯವನ ಕಾಲದ ರಕ್ಷಣೆ ಹೊಂದಿ ಕರ್ತನ ಕಡೆ ನಾವು ತಿರುಗಿಕೊಂಡಾಗ ನಮ್ಮ ಭೂಯಾತ್ರೆ ಅದ್ಭುತವಾಗಿ ಕಾಣ್ಬರ್ತವೆ. ಪ್ರಿಯ ಅರೆ ಏನಾಯ್ತು 40 ವರ್ಷ ಏನೋ ದೀಕ್ಷೆ ತಗೊಂಡು ಸರ್ ನೋಡ್ರಿ ಏನೋ ಥೋಡೆ ದಿನ ಥೋಡೆ ಏನೋ ಹೋಲ್ ಅದಕ್ಕೆ ಹಾಡ ಅದ್ಭುತವಾಗಿ ಬರ್ದಾರ. ಯೇಸುವಿಗೆ ನಂಬಿರಿ ನಿಜ ರಕ್ಷಣೆ ಹೊಂದಿರಿ, ಅವಾಗ ನಿತ್ಯ ಭಾಗ ಸಿಗ್ತದೆ. ರಕ್ಷಣೆ ಹೊಂದಲೇ ನಿತ್ಯ ಭಾಗ ಸಿಗಲ್ರಿ. ತುಂಬಾ ಸಂತೋಷ. ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ. ಸಂತೋಷ ಉಳ್ಳವರು, ಹಲ್ಲೆಲೂಯಾ. ಸಮಾಧಾನ ಉಳ್ಳವರು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದಿ. ಸಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಚಪ್ಪಳ ತಡ್ತಾ ಕೈಗಳು ಸ್ವಲ್ಪ ಮ್ಯಾಕತ್ತೆ, ಕೈಗಳು ಮ್ಯಾಕತ್ತೆ. ವೆರಿ ಗುಡ್. ನನ್ನ ಜೀವಿತದಿ ಸದಾ ನಿನ್ನನ್ನೇ ಸ್ಮರಿಸುವೆನು. ನನ್ನ ಜೀವಿತದಿ ಸದಾ ನಿನ್ನನ್ನೇ ಸ್ಮರಿಸುವೆನು. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ.
ಯೇಸುವೆ ನಂಬಿರಿ ನಿಜ ರಕ್ಷಣೆ ಹೊಂದಿರಿ. ಯೇಸುವೆ ನಂಬಿರಿ ನಿಜ ರಕ್ಷಣೆ ಹೊಂದಿರಿ. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾಕ್ಯವು ಸಾರುವೆವು. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾಕ್ಯವು ಸಾರುವೆವು. ಹಲ್ಲೆಲೂಯ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ತೀರಲು ಭೂಯಾತ್ರೆ ನಿನ್ನ ಬಳಿ ನಾ ಬರುವೆನೋ. ತೀರಲು ಭೂಯಾತ್ರೆ ನಿನ್ನ ಬಳಿ ನಾ ಬರುವೆನೋ. ನಿತ್ಯ ಬಿಡಲಿ ನನ್ನ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ನಿತ್ಯ ಬಿಡರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋರಿ. ನಾವೆಲ್ಲ ಎದ್ದು ನಿಂತ್ಕೊಂಡು ಕರ್ತನಲ್ಲಿ ಇದು ನಾವು ಪ್ರಾರ್ಥನೆ ಮಾಡರಿ. ದೇವರು ಅದ್ಭುತ ಮಾಡ್ತಕ್ಕಂಥನಾಗಿರ್ತಾನ. ಹಲ್ಲೆಲೂಯ. ತುಂಬ ಸಂತೋಷ. ನಾವು ಕರ್ತನ ಸನ್ನಿಧಿಲಿ ನಾವು ಪ್ರಾರ್ಥನೆ ಮಾಡರಿ. ನಿಮಗಿರ್ತಕ್ಕಂಥ ಕಷ್ಟ, ನಿಮಗಿರ್ತಕ್ಕಂಥ ಭಾರ, ನಿಮಗಿರ್ತಕ್ಕಂಥ ಸಂಕಟ, ನಿಮಗಿರ್ತಕ್ಕಂಥ ವೇದನೆ ರೋದನೆಗಳೆಲ್ಲ ದೇವ್ರಿಗೆ ಒಪ್ಪಿಸಿ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರಿಯರೇ. ಪ್ರಾರ್ಥಿಸ್ರಿ. ಯಾರು ನಿಮ್ಮ ಕಣ್ಣು ತೆರೆದು ನಾನು ನೋಡ್ಬೇಡ್ರಿ. ನಿಮ್ಮ ಕಣ್ಣುಗಳನ್ನು ತೆರೆದು ನಾನು ನೋಡ್ಬೇಡ್ರಿ. ನಿಮ್ಮ ಹೃದಯದ ಕಣ್ಣುಗಳನ್ನು ತೆರೆರಿ, ದೇವ್ರಿಗೆ ಒಪ್ಪಿಸ್ರಿ. ಶರೀರಕ್ಕೆ ಕಣ್ಣನ್ನು ಮುಚ್ಚಿ ಹೃದಯ ಸಂಬಂಧಪಟ್ಟಂಥ ಕಣ್ಣುಗಳನ್ನ ತೆರೆದು ನೀವು ದೇವರನ್ನು ಸ್ತುತಿ ಮಾಡ್ರಿ. ಪ್ರಾರ್ಥನೆ. ಯಾರು ಮೌನವಾಗಿರ್ಬಾರ್ದು. ಪ್ರಾರ್ಥಿಸುವಾಗ ನಿಮ್ಮ ನಿಮ್ಮ ಆತ್ಮ, ನಿಮ್ಮ ನಿಮ್ಮ ಪ್ರಾಣ, ನಿಮ್ಮ ನಿಮ್ಮ ಶರೀರವೆಲ್ಲ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಒಪ್ಪಿಸ್ರಿ. ಸಂಪೂರ್ಣವಾಗಿ ಮನಪೂರ್ವಕ ಒಪ್ಪಿಸ್ತಕ್ಕಂಥ ನೀನು ಇವತ್ತು ಬಿಡುಗಡೆ ಹೊಂದುತ್ತಿ, ನೀನು ಸ್ವಸ್ಥತೆ ಹೊಂದಿ, ನೀನು ಆರೋಗ್ಯದಾಯಕನಾಗಿರ್ತಿ. ಗೊತ್ತಿದ್ದಾಗ ಒಂದು ಆರೋಗ್ಯದಾಯಕನಾಗಿ ಅದ್ಭುತವಾಗಿ ಪ್ರಾರ್ಥಿಸ್ರಿ. ಪ್ರಾರ್ಥಿಸ್ರಿ. ಮೌನವಾಗಿರ್ಬಾರ್ದು. ಪ್ರಾರ್ಥಿಸ್ರಿ. ಗ್ಲೋರಿ 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 ಗ್ಲೋರಿ. ಶಿಖರ ಬರ 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 ಬ ಶೆಂದರ ಬರ 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 ದಿಕ್ಕಲ್ಲರ ಬರ 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 ಬರ. ಪ್ರಾರ್ಥಿಸ್ರಿ. ಮೌನವಾಗಿರ್ಬಾರ್ದು. ಮೌನವಾಗಿರ್ಬಾರ್ದು. ನಿಮ್ಗಿರ್ತಕ್ಕಂಥ ಕಷ್ಟ, ಭಾರ, ಕಣ್ಣೀರು, ರೋದನೆ, ವೇದನೆಗಳು, ಕಡಿಮೆ ಆಗಲ್ಲಂತ ವ್ಯಾಧಿ, ಕಡಿಮೆ ಆಗಲಿರ್ತಕ್ಕಂಥ ಒಂದು ಸಮಸ್ಯೆ, ಕಡಿಮೆ ಆಗಲ್ಲಂತ ಒಂದು ಬಲಹೀನತೆ ನಿನ್ನ ಒಳಗೆ ಇದ್ದಿರಬಹುದು. ನೀವು ಪ್ರಾರ್ಥನೆ ಮಾಡು. ಮೌನವಾಗಿರ್ಬೇಡ.
ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ದೇವ, ನಿನಗೆ ಮಹಿಮೆ ಆಗಲಿ ಕರ್ತನೆ, ನಿನ್ನ ಘನತೆ ಆಗಲಿ. ಇವತ್ತು ಕಷ್ಟಗಳಿಂದ, ಭಾರಗಳಿಂದ ನಿನ್ನ ಮಕ್ಕಳು ಬಂದಿದ್ದಾರಪ್ಪ ಕರ್ತನೆ. ಇವ್ರ ಕಷ್ಟವನ್ನು, ಇವ್ರ ಕಣ್ಣೀರನ್ನು ನೋಡಪ್ಪ ದೇವರೇ. ಎಲ್ಲಿ ಕಷ್ಟಪಡುವವರೇ, ಸಮಸ್ಯೆ ಭಾರ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಅಂತೇಳಿ ಅನ್ಪ್ರಿಯರೇ. ನಿಮಗಿರ್ತಕ್ಕಂಥ ಭಾರಗಳಿಂದ, ನಿಮಗಿರ್ತಕ್ಕಂಥ ಸಮಸ್ಯೆಗಳಿಂದ ದೇವರು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಪ್ರಾರ್ಥನೆ ಮಾಡು, ಮೌನವಾಗಿರಬೇಡ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಮೌನವಾಗಿರಬೇಡ. ಆ ಕಡೆ ಈ ಕಡೆ ನೋಡ್ಬೇಡ. ನಿನ್ನ ಹೃದಯ ನೀನು ದೇವರಿಗೆ ಸಮರ್ಪಣೆ ಮಾಡು. ನಿಮ್ಮ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕ್ರಿ, ನಾ ನಿಮಗೋಸ್ಕರ ಚಿಂತಿಸ್ತಾ ಎಂಬುದಾಗಿ ನನ್ನ ದೇವರು ಹೇಳ್ತಾನೆ ಪ್ರಿಯರೇ. ನಿನಗೆ ಅನೇಕ ಚಿಂತೆ ಇದ್ದಿರ್ಬೋದು, ಅನೇಕ ಒಂದು ಇಕ್ಕಟ್ಟವಾಗಿರ್ತಕ್ಕಂಥ ನಿನ್ನ ಜೀವಿತದಲ್ಲಿ ಇದ್ದಿರ್ಬೋದು. ಯಾಕಂದ್ರೆ ದೇವರಲ್ಲಿ ಪ್ರಾರ್ಥಿಸುವಾಗ ಅದ್ಭುತಗಳನ್ನು ದೇವ್ರು ಮಾಡ್ತಾನೆ ಪ್ರಿಯರೇ. ಇವತ್ತು ನೀ ಅದ್ಭುತ ನೋಡ್ತಿ. ಕಡಿಮೆ ಆಲಂತ ರೋಗ ಇದ್ದಿರ್ಬೋದು ನಿನ್ನ ಒಳಗ, ಇವತ್ತು ದೇವ್ರು ನಿನ್ನ ಬಿಡುಗಡೆ ಮಾಡ್ಲಾಕ್ ಸಿದ್ಧನಾಗಿದ್ದಾನೆ. ನೀನು ಮಾತ್ರ ರೆಡಿ ಆಗಿರಿ. ಸಮಯದಲ್ಲಿ ಸೈತನ್ ಕಾಟ, ಮಾಟ, ಮಂತ್ರದ ಶಕ್ತಿಗಳಿಂದ ಬಂಧಿಸಲ್ಪಟ್ಟು ದೀರ್ಘ ಕಾಲದ ಆಗಿರ್ಬೋದು. ಇವತ್ತು ನನ್ನ ದೇವರು ಬೆಂಕಿದಲ್ಲಿ ಹಾಕೋದಕ್ಕೆ ಸುಳ್ಳತಾನೆ. ಸ್ಪಷ್ಟವಾಗಿ ಬೆಂಕಿದಲ್ಲಿ ಹಾಕಿ ಆ ಸೈತನ್ ಅಧಿಕಾರ, ಮಂತ್ರ ಶಕ್ತಿಯ ದುರಾತ್ಮ, ಆ ಪೀಡಿಸ್ತ ಶೋಧಿಸ್ತಕ್ಕಂಥ ಆತ್ಮಕ ಇವತ್ತು ದೇವರು ಸಂಪೂರ್ಣವಾಗಿ ಸುಳ್ಳತಾನೆ ಪ್ರಿಯ. ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿಸು ದೇವರಿಗೆ. ದೇವ, ನನ್ನ ಜೀವಿತ ಈಗೋ ದೇವ, ನನ್ನ ಹೃದಯ ನೀನು ಸಮರ್ಪಣೆ ಮಾಡಿದಪ್ಪ. ನನ್ನ ಸ್ವಸ್ಥತೆ ಕೊಡು. ವೈದ್ಯರಿಂದ ಆಗಿಲ್ಲ ದೇವ, ಅನೇಕ ತಾಂತ್ರಿಕ ಹೋಗಿದೆ ದೇವ, ಹಾಳಾಗಿದ. ಅನೇಕ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದೇವ್ರೆ, ಆಗಿಲ್ಲ. ಈಗೋ ನಿನ್ನ ಆಲಯದಲ್ಲಿ ಬಂದು, ನಿನ್ನ ಮಗಳಪ್ಪ ನಾನು, ಈಗ ನಿನ್ನ ಮಗನಪ್ಪ, ನನಗೊಂದು ಸರ್ತಿ ಜ್ಞಾಪಕ ಮಾಡ್ಕೋದೇವ. ಬಹಳಷ್ಟು ದುಃಖದಲ್ಲಿದ್ದೋಗಿದೆ ದೇವ, ಸಾಲ ಮಾಡ್ಕೊಂಡು ತೀರಿಸ್ಲಕ್ಕಾಗಲತ್ತಿಲ್ಲ. ಕುಟುಂಬದಾಗ ಒಂದಕ್ಕೊಂದು ಸಮಸ್ಯೆಗಳು ಅರ್ಥನೇ ಆಗಲತ್ತಿಲ್ಲ. ಆದರೆ ನಿನ್ನ ಬಳಿಗೆ ಬಂದಿದ್ದಪ್ಪ. ನಿನ್ನ ವಾಕ್ಯದ ಹೇಳಿದ ಪ್ರಕಾರ ನನ್ನ ಬಳಿಗೆ ಬರುವವರೆಗೆ ನಾನು ತಡಿ ಬಿಡುವುದಿಲ್ಲ ಎಂಬುದಾಗಿ ನೀ ಹೇಳಿದ ಕಾರಣ ಇವತ್ತು ನಿನ್ನ ಆಲಯಕ್ಕೆ ಬಂದಿದ್ದಪ್ಪ. ನನ್ನನ್ನು ಸ್ವಸ್ಥತೆ ಮಾಡು. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಮೌನವಾಗಿರ್ಬೇಡ. ನಿನ್ನ ಪ್ರಾರ್ಥನೆ ಯಾರು ಕೇಳತ್ತಿಲ್ಲ ಅನ್ಕೋಬೇಡ, ದೇವ್ರು ಕೇಳತ್ತ. ನಿನ್ನ ಪಕ್ಕದವ್ರು ಕೇಳಿದ್ರೆ ಪರವಾಗಿಲ್ಲ. ನೀನು ದೃಢವಾಗಿ ನಂಬಿಕೆ, ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡು. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ದೇವಾದಿದೇವ ಜೀವಾಕ್ಕೆ ಎಂಬ ಕೃಪೆಯನ್ನು ನೀ ಕರುಣಿಸು. ದೇವಾದಿದೇವ ಜೀವಾಕ್ಕೆಯನ್ನ ಕೃಪೆಯನ್ನು ನೀ ಕರುಣಿಸು. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಹೌದು ನನ್ನ ಸಹೋದರಿ, ನನ್ನ ಸಹೋದರ, ನಿನ್ನ ಬದುಕು ಬರಡಾಗಿ ಹೋಗಿದೆ. ಯಾರಿಗೆ ಹೇಳಿದ್ರು ಕೂಡ ವ್ಯರ್ಥವಾಗಿ ಅದು ನನ್ನ ಜೀವನ. ಆದರೆ ನನ್ನ ದೇವರು ನಿನ್ನ ಜೀವಕ್ಕೆ ಕೃಪೆಯನ್ನು ಕರುಣಿಸುವವನಿದ್ದಾನೆ ಪ್ರಿಯರೇ. ಕೃಪೆಯನ್ನು ಆತನು ಕರುಣಿಸ್ತಕ್ಕಂಥ ನನ್ನ ಲೋಕದ ಆಸೆ ಆಕಾಂಕ್ಷೆಗಳೆಲ್ಲ ಗತಿಸೋಯ್ತಾವ ಪ್ರಿಯರೇ. ದೇವರ ಆಸೆ ಆಕಾಂಕ್ಷೆಗಳು
ಈರಿಡ್ತಾವ ಪ್ರಯತ್ನಿಸ್ತವಾಗಿ ಪ್ರಾರ್ಥಿಸು, ನಿನ್ನಗಾಗಿ ಪ್ರಾರ್ಥಿಸು ದೇವ್ರ ಸನ್ನಿಧಿಲಿ. ಕನಸೊಂದು ಕಂಡೆ ಮುಗಿಲೇರಿ ನಿಂತೆ, ನಿನ್ನನ್ನೇ ನಾ ಹುಡುಕಿದೆ. ಕನಸೊಂದು ಕಂಡೆ ಮುಗಿಲೇರಿ ನಿಂತೆ, ನಿನ್ನನ್ನೇ ನಾ ಹುಡುಕಿದೆ. ಕಷ್ಟದಲ್ಲಿ ಬೆಂದೆ ಪಾಪದಲ್ಲಿ ಮೆರೆದೆ, ನಿನ್ನಿಂದ ನಾ ದೂರಾದೆ. ಕಷ್ಟದಲ್ಲಿ ಬೆಂದೆ ಪಾಪದಲ್ಲಿ ಮೆರೆದೆ, ನಿನ್ನಿಂದ ನಾ ದೂರಾದೆ. ಅಭಯವ ನೀಡಿ ಕರುಣೆಯ ತೋರಿ, ಕೈ ಹಿಡಿದು ನೀ ನಡೆಸೆಯ. ಅಭಯವ ನೀಡಿ ಕರುಣೆಯ ತೋರಿ, ಕೈ ಹಿಡಿದು ನೀ ನಡೆಸೆಯ. ಕೈ ಹಿಡಿದು ನೀ ನಡೆಸೆಯ. ಕೈ ಹಿಡಿದು ನೀ ನಡೆಸೆಯ. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಪ್ರಾರ್ಥನೆ ಮಾಡು. ಕನಸು ಬಹಳ ಸಾಗ್ಯವಾದರೆ ಸಹಾಯ ಆಗಲತ್ತಿಲ್ಲ. ಅನೇಕ ಕನಸುಗಳು ನೋಡ್ತಾ ಇದ್ದಿ, ಹೇಗೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಹೇಗೆ ಬೆಳಿಬೇಕು, ಹೇಗೆ ಬಲ ಹೊಂದಬೇಕೆಂಬುದಾಗಿ ಅನೇಕ ಕನಸುಗಳು ನಿನ್ನ ಒಳಗವ. ಆದರೆ ದೇವರಿಗೆ ನೀ ಸ್ತುತಿ ಮಾಡ್ಲಕ್ಕಂಥದ್ದಿಲ್ಲ. ದೇವರಿಗೆ ನೀನು ಯೌಕ್ಯನಾಗಿ ಕಾಣುಂಟಿಲ್ಲ. ದೇವರ ಸನ್ನಿಧಿಲಿ ಯೌಕ್ಯಳಾಗಿರು. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಯಾಕಂದ್ರೆ ಕಷ್ಟದಲ್ಲಿ ಬಿದ್ದೋಗಿದಿ, ಪಾಪದಲ್ಲಿ ಬಿದ್ದೋಗಿದಿ, ಅನೇಕ ಸಮಸ್ಯೆಗಳು ಎದುರ್ಕೊಂಡಿದಿ. ಆದರೆ ಕೈ ಹಿಡಿದು ನಿನ್ನ ನಡೆಸ್ತಕ್ಕಂಥವನು ನನ್ನ ದೇವರನ್ನ ಪ್ರಿಯರೇ. ಕೈ ಹಿಡಿತಕ್ಕಂಥವನ್ನ ತನ್ನ ಬಿಡ್ತಕ್ಕಂಥವನಲ್ಲ. ಪ್ರಾರ್ಥನೆ ಮಾಡು. ಪ್ರಾರ್ಥಿಸಿ, ಮೌನವಾಗಿರ್ಬೇಡ. ಲೋಕದ ಆಸೆ ಅತಿಯಾಸಿಗಳಿಗೆ ಒಳಗಾಗಿ ಸೋತು ಹೋದೆ. ಹೌದಪ್ಪ. ಲೋಕದ ಆಸೆ ಅತಿ ಆಸೆಗಳಿಗೆ ಒಳಗಾಗಿ ಸೋತು ಹೋದೆ. ಲೋಕದ ಕಡೆಗೆ ಮುಖ ಮಾಡಿದೆ ನಾ, ನಿನ್ ಕೃಪೆಯ ಕಳೆದುಕೊಂಡೆ. ಲೋಕದ ಕಡೆಗೆ ಮುಖ ಮಾಡಿದೆ ನಾ, ನಿನ್ ಕೃಪೆಯ ಕಳೆದುಕೊಂಡೆ. ಕರುಣಾಮೂರ್ತಿಯೇ ಪರಿಶುದ್ಧ ಆತ್ಮನೆ ಆಧರಿಸಿ ನೀ ನಡೆಸೆಯ. ಕರುಣಾಮೂರ್ತಿಯೇ ಪರಿಶುದ್ಧ ಆತ್ಮನೆ ಆಧರಿಸಿ ನೀ ನಡೆಸೆಯ. ಆಧರಿಸಿ ನೀ ನಡೆಸೆಯ. ಹೌದೇಸಪ್ಪ. ಆಧರಿಸಿ ನೀ ನಡೆಸೆಯ. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ದೇವಾದಿದೇವ ಜೀವಾಕೆಯನ್ನ ಕೃಪೆಯನ್ನು ನೀ ಕರುಣಿಸು. ದೇವಾ ದೇವಾದಿದೇವ ಜೀವಾಕೆಯನ್ನ ಕೃಪೆಯನ್ನು ನೀ ಕರುಣಿಸು. ಕೃಪೆಯನ್ನು ನೀ ಕರುಣಿಸು. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಸೋದರ ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ದೇವಾದಿದೇವ ಜೀವಾಕೆಯನ್ನ ಕೃಪೆಯನ್ನು ನೀ ಕರುಣಿಸು. ದೇವಾದಿದೇವ
ಜೀವಾಕೆಯನ್ನ ಕೃಪೆಯನ್ನು ನೀ ಕರುಣಿಸು, ಕೃಪೆಯನ್ನು ನೀ ಕರುಣಿಸು, ಕೃಪೆಯನ್ನು ನೀ ಕರುಣಿಸು. ಹೌದು ನನ್ನ ಸಹೋದರಿ ಸಹೋದರ, ನನ್ನ ಮಗನೇ ಮಗಳೇ, ನನ್ನ ತಂಗಿ ಅಕ್ಕ ತಾಯಿ, ನಿನ್ನ ಬದುಕೆಲ್ಲ ಹಾಳಾಗಿರ್ಬೋದು, ಚಿಂತೆಯಲ್ಲಿ ಮುಳುಗೋಗಿದ್ದಿರ್ಬೋದು. ಇದು ಯಾರಿಂದ ಸಾಧ್ಯ ಆದ ದೇವರೇ ಎಂಬುದಾಗಿ ನೀ ಅನ್ಕೊಂಡಿರ್ಬೋದು. ದೇವರ ಬಳಿಯಲ್ಲಿ ಬಂದು ನೀನು ಪ್ರಾರ್ಥನೆ ಮಾಡ್ತಕ್ಕಂಥಳಾಗಿದ್ದಿರ್ಬೋದು, ಪ್ರಾರ್ಥನೆ ಮಾಡ್ತಕ್ಕಂಥನಾಗಿದ್ದಿರ್ಬೋದು. ಇವತ್ತು ನಿನ್ನ ಬದುಕು ಹಾಳಾಗ್ಯದ. ದೇವರನ್ನ ಇವತ್ತು ನೀ ಪ್ರಾರ್ಥನೆ ಮಾಡುವಾಗ ಸರಿ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರಿಯರೇ, ಪಾಪ ಮಾಡಿದಿ, ಎಂಜಾಯ್ ಕಾಣಿಸ್ಯದ, ಮಜಾ ಕಾಣಿಸ್ಯದ, ಅದ್ಭುತವಾಗಿ ಕಾಣಿಸ್ಯದ, ಶರೀರವೆಲ್ಲ ಲೋಕಕ್ಕೊಪ್ಪಿಸಿ ಹಾಳು ಮಾಡ್ಕೊಂಡಿದ್ದಿ. ಅದಕ್ಕಾಗಿ ಕಷ್ಟ, ಅದಕ್ಕಾಗಿ ರೋಗ, ಅದಕ್ಕಾಗಿ ವ್ಯಾಧಿಗಳು, ಅದಕ್ಕಾಗಿ ಕೊರತೆಗಳು, ಅದಕ್ಕಾಗಿ ಕಣ್ಣೀರು, ವೇದನೆ, ರೋದನೆ, ಅಸಮಾಧಾನ, ಒಂದು ಮಾಡಿದ್ರೆ ಇನ್ನೊಂದು, ಇವೆಲ್ಲ ಆಗ್ಲತ್ತವ. ನನ್ನ ದೇವರು ನಿನಗೆ ಸ್ಪಷ್ಟವಾಗಿ ಹೇಳ್ತಾನ, ನೀ ಮಾರ್ಪಡು, ನಾ ನಿನ್ನನ್ನು ಕೃಪೆಯನ್ನು ತೋರಿಸ್ತಾ ಎಂಬುದಾಗಲತ್ತಾನ. ಪ್ರಿಯರೇ, ಲೋಕದ ಆಸೆ ಅತಿ ಆಸೆಗಳಿಗೆ ಒಳಗಾಗಿ ಸೋತು ಹೋದೆ. ಲೋಕದ ಆಸೆ ಅತಿ ಆಸೆಗಳಿಗೆ ಒಳಗಾಗಿ ಸೋತು ಹೋದೆ. ಲೋಕದ ಕಡೆಗೆ ಮುಖ ಮಾಡಿದೆ ನಾ, ನಿನ್ ಕೃಪೆಯ ಕಳೆದುಕೊಂಡೆ. ಲೋಕದ ಕಡೆಗೆ ಮುಖ ಮಾಡಿದೆ ನಾ, ನಿನ್ ಕೃಪೆಯ ಕಳೆದುಕೊಂಡೆ. ಅಭಯವ ನೀಡಿ ಕರುಣೆಯ ತೋರಿ ಆಧರಿಸಿ ನೀ ನಡೆಸೆಯ. ಅಭಯವ ನೀಡಿ ಕರುಣೆಯ ತೋರಿ ಕೈ ಹಿಡಿದು ನೀ ನಡೆಸೆಯ. ಕೈ ಹಿಡಿದು ನೀ ನಡೆಸೆಯ. ಆಕಾಶ ಕಡೆ ಕೈ ಎತ್ತರಿ, ದೇವಾ ನನ್ನ ಕೈ ಹಿಡಿದು ನಡೆಸು. ಆಕಾಶ ಕಡೆ ಕೈ ಎತ್ತರಿ. ಗ್ಲೋರಿ 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 ಗ್ಲೋರಿ. ಕೈ ಹಿಡಿದು ನೀ ನಡೆಸೆಯ. ಶಿಖರ ಬರ 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 ಬರುಣಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ದೇವಾದಿ ದೇವ ಜೀವಾಕೆಯನ್ನ ಕೃಪೆಯನ್ನು ನೀ ಕರುಣಿಸು. ದೇವಾದಿ ದೇವ ಜೀವಾಕೆಯನ್ನ ಕೃಪೆಯನ್ನು ನೀ ಕರುಣಿಸು. ಹೌದು ದೇವ, ನಿನ್ನ ಕೃಪೆಯಿಂದ ಕರುಣಿಸು. ನಿನ್ನ ಮಕ್ಕಳನ್ನು ಕರುಣಿಸು ದೇವ, ನಿನ್ನ ಮಕ್ಕಳನ್ನು ಕರುಣಿಸು ದೇವ. ಲೋಕದ ಆಸೆ ಅತಿಯಾಶೆಗಳಿಗೆ ಹೋಗಿ ಸೋತು ಹೋಗಿದ್ದಾರಪ್ಪ ಕರ್ತನೆ. ನಿನ್ನ ಸನ್ನಿಧಿಲಿ ಬಂದರಕ್ಕೋ ಆಕಾಶ ಕಡೆ ಕೈಗಳೆತ್ತಾರೆ. ದೇವ ನನ್ನ ಕೈಯನ್ನು ಹಿಡಿಯಪ್ಪ, ನನ್ನನ್ನು ರಕ್ಷಿಸು, ನನ್ನನ್ನು ಬಲಪಡಿಸು ಎಂಬುದಾಗು. ಈಗ ನಿನ್ನ ಸನ್ನಿಧಿಗೆ ನಾನು ಬಂದಿದ್ದೆ ದೇವ, ನನ್ನನ್ನು ಬಲಪಡಿಸು, ನನ್ನನ್ನು ಬಿಡುಗಡೆ ಕೊಡು, ನನ್ನನ್ನು ಸ್ವಸ್ಥತೆ ಮಾಡು, ನನ್ನನ್ನು ಆರೋಗ್ಯ ಕೊಡು. ಲೋಕದ ಆಸ್ತಿ ಎಲ್ಲ ದೇವರನ್ನ ಕಳ್ಕೊಂಡಿದ್ದಪ್ಪ, ಲೋಕದಾಗಿರ್ತಕ್ಕಂಥ ಸಂಪರ್ಕ ಎಲ್ಲ ದೂರ ಆಗದಪ್ಪ. ನನ್ನವರು ತನ್ನವರು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗದವರು ನನ್ನಿಂದ ದೂರ ಆಗ್ಯಾರಪ್ಪ. ದೇವಾ ನಿನ್ನ ಸನ್ನಿಧಿಗೆ ಬಂದಿದ, ನನ್ನ ಕೈ ಹಿಡಿಯಪ್ಪ, ನನ್ನನ್ನು ನಡೆಸು ದೇವ, ನನ್ನನ್ನು ಬಲಪಡಿಸು ಅಂತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು ದೇವ ನೀನು ಬಲಪಡಿಸು ಅಪ್ಪ. ಎಸಯ್ಯ, ನೀ ಮಾಡಿದ ಪ್ರೀತಿ ಲೋಕದಲ್ಲಿ ಯಾರು ಮಾಡಲ್ಲಪ್ಪ. ನೀನಿಟ್ಟಂತ ಒಂದು ಕರುಣೆ ನಮ್ಮೆಲ್ಲ ಯಾರು ಇಡಲ್ಲಪ್ಪ ದೇವ. ನಾ ಪ್ರಾರ್ಥಿಸ್ತಾ ಸಹೋದರಿ ಅನ್ಕೊಂಡಿರ್ಬೋದು, ನನ್ನ ಕುಟುಂಬದವ್ರು ನನ್ನ ಭಾಳ ಪ್ರೀತಿ ಮಾಡ್ತಾರೆ, ನನ್ನ ಅಣ್ಣವರು ತಮ್ಮ ಎಲ್ಲರೂ ಪ್ರೀತಿ ಮಾಡ್ತಾರೆ ಅನ್ಕೊಂಡಿರ್ಬೋದು. ನಿನ್ನಲ್ಲಿ ಎಲ್ಲಿವರೆಗೆ ಇರ್ತದ ನೋಡು ಆಸ್ತಿ ಅಂತಸ್ತ ಬೆಳ್ಳಿ ಬಂಗಾರ ವಸ್ತ್ರ ವೈಡೇರಗಳು, ಅಲ್ಲಿವರೆಗೆ ಎಲ್ಲರೂ ಪ್ರೀತಿ ಮಾಡ್ತಾರ.
ನಿನ್ನ ಬೀಳ್ತಕ್ಕಂಥ ಆಸ್ತಿ ಎಲ್ಲ ಅಂತಸ್ತು ಎಲ್ಲ ಹೋಯ್ತಲ್ಲ, ನಿನ್ನ ಬಳಿಗೆ ಹಣಿಕೆ ತಿರುಗಿ ಹಿಂದಕ್ಕೆ ತಿರುಗಿ ಬಂದು ನೋಡ್ತಕ್ಕಂಥವ್ರು ಯಾರು ಇಲ್ಲ. ಎಲ್ಲರೂ ದೋಷಗಳೇ ಹಾಕ್ತಾರ, ಕಕ್ಷೆಗಳಿನ ಮೇಲೆ ತೆಗಿತಾರ ಹೊರತು ನಿನಗೆ ಪ್ರೀತಿ ಮಾಡೋರಲ್ಲ. ಆದರೆ ನನ್ನ ದೇವರು ಹೇಳತನ ಆಧರಿಸಿ ಕೈ ಹಿಡಿದು ನಿನ್ನನ್ನು ನಡೆಸ್ತಕ್ಕಂಥ ನಾಗಿದ್ದ ಎಂಬುದಾಗ ಇವತ್ತು ನೀ ಮಾರ್ಪಡ್ತೆ, ಇವತ್ತು ನೀ ಮಾರ್ಪಡ್ತೆ. ನೀ ಮಾರ್ಪಟ್ಟಿ ಅಂದರ ನಿನ್ನ ಪಾಪಗಳು ಒಪ್ಪಿಕೊಂಡು ಬಿಟ್ಕೊಡು, ಕ್ಷಮೆಪಣೆ ಕೇಳು ದೇವ್ರ ಸನ್ನಿಧಿಯಲ್ಲಿ. ಈಗೋ ಸ್ವಸ್ಥತೆ ತೆಗೆದುಕೊಂಡು ಹೋಗು, ಈಗೋ ಬಿಡುಗಡೆ ತೆಗೆದುಕೊಂಡು ಹೋಗು, ಈಗೋ ಆಶೀರ್ವಾದ ತೆಗೆದುಕೊಂಡು ಹೋಗು, ಈಗೋ ರಕ್ಷಣೆ ತೆಗೆದುಕೊಂಡು ಹೋಗು, ಈಗೋ ಪರಲೋಕ ರಾಜ್ಯ ನಿನಗಾಗಿ ಉಚಿತವಾದ ತೆಗೆದುಕೋ. ಶಿಖರ ಬರ 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 ಬರ. ಒಂದ್ಸಲ ಚಪ್ಪಳೆ ತಡ್ತಾ ದೇವ್ರನ್ನ ಸ್ವಾಗತ ಮಾಡು, ಜೋರಾಗಿ ಚಪ್ಪಳೆ ತಡ್ತಾ ನನ್ನ ಯೇಸುವನ್ನು ಸ್ವಾಗತ ಮಾಡು, ನನ್ನ ಯೇಸುವನ್ನು ಕರಿ, ನನ್ನ ಒಳಗೆ ಬಾ. ನಾನು ಸೋತಾಗಿದ್ದ ದೇವ, ನನಗೆ ಸ್ವಸ್ಥತೆ ಕೊಡು, ಬಿಡುಗಡೆ ಕೊಡು, ನಂಗೆ ರಕ್ಷಣೆ ಕೊಡು. ನಿನ್ನ ಮಗಳಾಗಿ ನಿನ್ನ ಮಗನಾಗಿ ನಾನು ಜೀವನ ಮಾಡ್ಲಿಕ್ಕೆ ಸಿದ್ಧನಾಗಿದ್ದ. ಈಗೋ ಏಸಯ್ಯ ನನ್ನ ಒಳಗೆ ಬಾ, ಏಸಯ್ಯ ನನ್ನ ಮುಟ್ಟು, ಏಸಯ್ಯ ನನ್ನ ಸ್ವಸ್ಥತೆ ಮಾಡು, ಬಿಡುಗಡೆ ಕೊಡು. ಈಗೋ ಸೈತನ ಅಧಿಕಾರ ಮಾಟ ಮಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದ ದೇವ ನನ್ನ ಬಿಡುಗಡೆ ಕೊಡು, ಪ್ರಾರ್ಥನೆ ಮಾಡು, ಬಿಡುಗಡೆ ಕೊಡು ನನಗೆ. ಶಿಖರ ಶಂದರ ಬರ 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 ದಿಕ್ಕಲ್ಲರ ಬರ 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 ಬರ. ಈಗ ಎಲ್ಲ ಸೈತನ ಅಧಿಕಾರ, ಎಲ್ಲ ಮಂತ್ರದ ಶಕ್ತಿ, ಎಲ್ಲ ದುಷ್ಟಾತ್ಮಗಳು, ಎಲ್ಲ ಬಿಡಿಸ ಶೋಧಿಸತಕ್ಕಂಥ ಆತ್ಮ ಈಗ ನಿನ್ನಿಂದ, ನಿನ್ನ ಕುಟುಂಬದಿಂದ, ನಿನ್ನ ಮನೆ, ನಿನ್ನ ಮಾರು, ನಿನ್ನ ವ್ಯಾಪಾರ ಬಿಸಿನೆಸ್, ನಿನ್ನ ವಿದ್ಯಾಭ್ಯಾಸದಿಂದ ಈಗ ಬಿಟ್ಟು ಹೋಗ್ಲತ್ತ ಸ್ಪಷ್ಟವಾಗಿ. ಬೆಂಕಿಗೆ ಅದ್ರ ಮೇಲೆ ಬೆಂಕಿ ಹಾಕುತ್ತೆ ನನ್ನ ದೇವರು. ಗ್ಲೋರಿ 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 ಗ್ಲೋರಿ. ಕಷ್ಟ, ಭಾರ, ಸಮಸ್ಯೆ, ಸಂಕಟ ಬಿಡುಗಡೆ ಈಗ ಸ್ವೀಕಾರ ಮಾಡು ದೇವರನ್ನ ಒಳಗೆ ಬಾ ಎಂಬುದಾಗಿ. ಸಂತಾನ ಬಹುಮಾನಿಲ್ಲ, ಈಗ ನಿನ್ನ ಗರ್ಭಕೋಶಗಳು ತೆರಲ್ಪಡ್ಲತ್ತವೆ, ಇವಾಗ ನಿನ್ನ ಗರ್ಭಕೋಶ ಟ್ಯೂಬ್ಗಳು ಓಪನ್ ಆಗ್ಲತ್ತವೆ ಈಗ. ಶಿಖರ ಬರ 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 ಬರ. ನಿನಗಾಗ್ಲಿ, ನಿನ್ನ ಹೆಂಡತಿ ಮಕ್ಕಳಿಗಾಗ್ಲಿ, ನಿನ್ನ ತೋರಿಸ್ತಕ್ಕಂಥ ಆತ್ಮಗಳಿಗೋ ಬಿಡುಗಡೆ ನನ್ನ ಪರಿಶುದ್ಧಾತ್ಮ ಶಕ್ತಿನ ದೇವನೇ ಮತ್ತು ಮುಖಾಂತರ ಸ್ಪರ್ಶವಾಗಿ. ದಿಕ್ಕಲರ ಬರ 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 ಬರ. ಈಗ ಪರಿಶುದ್ಧಾತ್ಮ ಶಕ್ತಿಯಿಂದ ನನ್ನ ದೇವರೇ ತುಂಬಿಸ್ತಾರೆ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವ ನೀ ಅದ್ಭುತ ಮಾಡಿದಿ, ನೀ ಸೂಚಕ ಕಾರ್ಯ ಮಾಡಿದಿ. ನಿನ್ನ ಮಕ್ಕಳು ಒಂದೊಂದು ವಿಧವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಕರ್ತನೆ. ಯಾರ್ಯಾರು ಯಾವ ವಿಧವಗಳಿಗಾಗಿ ಅವರು ಪ್ರಾರ್ಥನೆ ಮಾಡಿದರು ದೇವ, ಅವರ ಪ್ರಾರ್ಥನೆಯನ್ನು ಕೇಳಿದಿ, ಆರೋಗ್ಯ ಭಾಗ್ಯ ಕೊಟ್ಟಿದ್ದಿ, ಕಷ್ಟಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ, ಸಂಕಟಗಳಿಂದ ಬಿಡುಗಡೆ ಮಾಡಿದಿ. ನಿನಗೆ ಸ್ತೋತ್ರ. ಯಾರು ಮಾಡಿರ್ತಕ್ಕಂಥ ಪಾಪಗಳನ್ನು ಒಪ್ಪಿಕೊಂಡು ದೇವ ಈಗ ನಾನು ಬಿಡುಗಡೆ ಮಾಡಂತ ಕೇಳಿದರು, ಅವ್ರಿಗೆ ಬಿಡುಗಡೆ ಮಾಡಿದ್ದೀನಿ, ನಿನಗೆ ಸ್ತೋತ್ರ. ರಕ್ಷಣೆ ನೀಡಿದ ನಿನಗೆ ಸ್ತೋತ್ರ. ಎಲ್ಲರೂ ಕೈ ಬಿಟ್ಟರು ಕೂಡ ದೇವ ನೀ ಅವ್ರ ಕೈಯನ್ನು ಹಿಡಿದಿದ್ದು ನಿನಗೆ ಸ್ತೋತ್ರ. ಮಂತ್ರಶಕ್ತಿಗಳಿಂದ, ಭಾನಮತಿಗಳಿಂದ, ದುರಾತ್ಮಗಳಿಂದ, ಶೋಧಿಸ್ತಕ್ಕಂಥ ಆತ್ಮಗಳಿಂದ ನೀನು ಬಿಡುಗಡೆ ಮಾಡಿದ ಸ್ತೋತ್ರ. ಪುತ್ರ ಸಂತಾನ ಇಲ್ಲದಂಥ ಪ್ರತಿಯೊಬ್ಬರಿಗೆ ದೇವರೇ ಅವ್ರ ಗರ್ಭಕೋಶವನ್ನು ತೆರೆದು ದೇವರೇ ಪುತ್ರ ಸಂತಾನ ಬಹುಮಾನವಾಗಿ ಕೊಟ್ಟಿದ್ದು ನಿನಗೆ ಸ್ತೋತ್ರ. ಗಂಡ ಹೆಂಡತಿ ಸೇರಿದಾಗ ಎಲ್ಲ ಥರದ ಅನಾರೋಗ್ಯಗಳಿರ್ತಕ್ಕಂಥ ತೆಗೆದು ಮಾಡಿ ಒಳ್ಳೆ ಒಂದು ಆರೋಗ್ಯ ಕೊಟ್ಟಿದ್ದಿ. ಸಂತಾನ ಈ ವರ್ಷದಲ್ಲಿ ಅವ್ರಿಗೆ ಬಹುಮಾನವಾಗಿ ಕೊಟ್ಟಿದ್ದು ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕಷ್ಟದಿಂದ, ಕಣ್ಣೀರಿಂದ ಬಂದಿರತಕ್ಕಂಥ ನನ್ನ ವ್ಯಾಪಾರ ಬಿಸ್ನೆಸ್ ಹಾಳಾಗೋಯ್ತು, ನನ್ನ ಉದ್ಯೋಗದಲ್ಲಿ ಅನೇಕ ಸಮಸ್ಯೆ ಎದುರ್ಕೊಳ್ಳೋದಿದೆ, ನನ್ನ ವಿದ್ಯಾಭ್ಯಾಸ ಹಾಳಾಗ್ಲತ್ತದ ದೇವ ಕರುಣಿಸು ಅಂತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ದೇವ್ರೆ ನೀನು ಕರುಣಿಸಿದಿನ. ವಿದ್ಯಾಭ್ಯಾಸದಿಂದ ಬಲಪಡಿಸು, ಉದ್ಯೋಗದಿಂದ ಬಲಪಡಿಸು, ವ್ಯಾಪಾರ ಬಿಸ್ನೆಸ್ಲಿಂದ ಬಲಪಡಿಸು. ಪ್ರತಿಯೊಬ್ಬರು ಉನ್ನತ ಒಂದು ಸ್ಥಾಯಕ್ಕೆ ಇರಲೇಬೇಕಪ್ಪ ದೇವ್ರೆ. ನೀನು ಅದ್ಭುತ ಮಾಡು. ಇವತ್ತು ಅನೇಕ ಅದ್ಭುತಗಳು ದೇವ್ರೆ ನಮ್ಮ ಮಧ್ಯದಲ್ಲಿ ಮಾಡಿ ಸ್ತೋತ್ರ. ಈ ಆನ್ಲೈನಲ್ಲಿ ಕೂಡ ದೇವ್ರೆ ಅನೇಕ ಜನರು ದೇವ್ರೆ ನೋಡ್ತಕ್ಕಂಥವ್ರಾಗಿರ್ತಾರೆ ದೇವ್ರೆ, ಸಂದೇಶವನ್ನು ಕೇಳ್ತಕ್ಕಂಥವ್ರು, ಆರಾಧನೆಯಲ್ಲಿ ಪಾಲ್ಭಾಗಿರ್ತಕ್ಕಂಥವ್ರಾಗಿರ್ತಾರೆ. ಅವರು ಯಾವ್ಯಾವ ಕಷ್ಟಗಳನ್ನು, ಭಾರಗಳನ್ನು, ಸಮಸ್ಯೆಗಳು ತೆಗೆದುಕೊಂಡು ಅಯ್ಯ ದೇವ ನನ್ನ ಕೂಡ ನನ್ನ ಜೀವಿತದಲ್ಲಿ ಅದ್ಭುತ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾರೋ, ಪಾಲ್ಭಾಗಿರ್ತಾರೋ ದೇವ್ರೆ, ಕೊನೆವರೆಗ ಅವ್ರ ಜೀವಿತದಲ್ಲಿ ಈ ದಿನ ನೀನು ಅದ್ಭುತ ಮಾಡು. ಈ ಆನ್ಲೈನ್ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕುಟುಂಬ ಕೂಡ
ಅದ್ಭುತ ಮಾಡು. ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತೇವೆ, ಯೂಟ್ಯೂಬ್, ಫೇಸ್ಬುಕ್ನಲ್ಲಿ, ಟ್ವಿಟರ್ಗಳಲ್ಲಿ ದೇವ್ರೆ, ಇನ್ಸ್ಟಾಗ್ರಾಮ್ನಲ್ಲಿ ಅನೇಕ ಜನ ಸಂದೇಶವನ್ನು ಕೇಳ್ತಕ್ಕಂಥವ್ರಾಗಿದ್ದಾರೆ ದೇವರೇ. ಅವ್ರ ಜೀವಿತಗಳು, ಅವ್ರ ಹೃದಯಗಳು ನೀವು ಮಾರ್ಪಡಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ದೇವನಿನ ಮಹಿಮೆ ಆಗಲಿ. ಈಗ ಸೇವೆ, ಸಭೆ, ಆಲಯ ಕೂಡ ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತೇವೆ. ಇವತ್ತಿನ ಆರಾಧನೆಯಲ್ಲಿ ಅದ್ಭುತ ಕಾರ್ಯಗಳಿಂದ ನಮ್ಮನ್ನು ತುಂಬಿಸಿ ನಿಮಗೆ ಸ್ತೋತ್ರ. ನಿನ್ನ ವಾಕ್ಯದ ಕಡೆ ಹೋಯ್ತೇವಪ್ಪ ಕರ್ತನೆ ದೇವ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ಒಂದು ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆ, ಜ್ಞಾನ, ಅನುಗ್ರಹ, ಕರುಣೆಯಿಂದ ನಾನು ತುಂಬಿಸಿ ಕರ್ತನೆ. ಏಸಪ್ಪ ವಾಕ್ಯ ಹೇಳುವಾಗ ನೀನು ನಂಗೆ ಮೊದಲು ಮಾತಾಡಿ ನನ್ನ ಬಾಯಿ ತೂಟಿದ್ರು ನಾಲ್ಗೆಳ್ದು ನಮ್ಮೆಲ್ಲರಿಗೆ ಮಾತಾಡಿದ್ದೇವೆ. ನೀನು ಮಾತಾಡೋದನ್ನು ಬದಿಕೊಂಡಿರ್ಲಕ್ಕೆ ಸಾಧ್ಯ ಅದ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯ ಅದ. ಅದಕ್ಕೆ ನಿನ್ನ ಒಂದು ವಾಕ್ಯದೊಟ್ಟಿ ನಮ್ಮನ್ನು ಮಾತಾಡಿ, ನಮ್ಮನ್ನು ಶುದ್ಧಿ ಮಾಡಿ, ನಮ್ಮನ್ನು ಸರಿ ಮಾಡಿ, ಸರಿಪಡಿಸಿ ದೇವರೇ, ನಿನ್ನ ಮಕ್ಕಳಾಗಿ ಜೀವನ ಮಾಡುವಾಗ ನಮ್ಮನ್ನು ಅವಕಾಶ ಕೊಡ್ತೀನಿ ಅಂತ ಪ್ರಾರ್ಥಿಸ್ತಾ ಈ ಅದ್ಭುತ ನೀವು ಮಾಡಿದಕ್ಕಾಗಿ ಸ್ತೋತ್ರ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ತುಂಬ ಸಂತೋಷ. ಮತ್ತು ಇವತ್ತಿನ ದೇವರ ಒಂದು ಸಂದೇಶಕ್ಕಾಗಿ ನಾವು ಹೋಗೋಣ. ಅದ್ಭುತವಾಗಿ ದೇವರು ನಮ್ಮೆಲ್ಲರಿಗೆ ಮಾತಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ನಾವು ಎಷ್ಟು ಕಣ್ಗಳು, ಯಾರ್ಯಾರು ಕಣ್ಗಳು ತೆರೆದು ನೋಡಿದ್ದೇವೆ ಈ ದಿನ? ಇಸ್ಮಾಯಿಲ್ ಪ್ರಾರ್ಥನೆ ಮಾಡೋಣ. ಹಾಗಾದ್ರೆ ಕಣ್ಗಳು ತೆರೆದವು. ಮತ್ತು ನೆಕ್ಸ್ಟ್ ಕತ್ತಿಗೆ ಹೊಡೆದನ, ಇರ್ಕಿಸಿದ, ಬಿಡಮ್ಮನ ಕಣ್ಣುಗಳು ತೆರೆದವು. ಮತ್ತು ಮೂರನೇದು ಎಲಿಶಾ ಪ್ರಾರ್ಥನೆ ಮಾಡ್ಯಾನ, ಅವನ ಜೊತೆಗಾರ ಇರ್ತಕ್ಕಂಥ ಅವನ ಸೇವಕನ ಕಣ್ಣುಗಳನ್ನು ತೆರೆದವ. ರಥಾಶ್ವಗಳಾಗಿರ್ತಕ್ಕಂಥ ಸೈನ್ಯವನ್ನು ನೋಡ್ಯಾನ. ಅದೇ ಎಲಿಶಾ ಪ್ರಾರ್ಥನೆ ಮಾಡ್ಯಾನ, ಅರೆಮೇರಾಗಿರ್ತಕ್ಕಂಥ ದಂಡುಗಳು ಕೂಡಿಕೊಂಡು ಬಂದವ. ಅರೆಮೇರ ದಂಡುಗಳು ಕೂಡಿಕೊಂಡು ಬಂದಾಗ ಅವ್ರ ಕಣ್ಣುಗಳು ಕುರುಡಾಗಲಿ ದೇವರಿಂದ ಅವ್ರ ಕಣ್ಣುಗಳು ಕುರುಡು ಮಾಡ್ಯಾನ. ಅವ್ರಿಗೆ ಬಾನಿಸತ್ವಕ್ಕೆ ಎಳ್ಕೊಂಡು ಹೋಗಿ ಅಲ್ಲಿ ಹೋದಾಗ ದೇವರ ಕಣ್ಣುಗಳು ತೆರೆ ಅಂದ್ರೆ ಅವ್ರ ಕಣ್ಣುಗಳು ತೆರೆದಾಗ ಅರಸನು ಅವ್ರಿಗೆ ಸಮರಿಸಲೇಬೇಕಂದಾಗ, ಬೇಡ, ಇವ್ರಿಗೆ ಔತಣ ಮಾಡು, ಇವ್ರು ಉಂಡು ತಿಂದು ತೃಪ್ತರಾಗಿ ನಮ್ಮ ದೇಶದಿಂದ ಇವ್ರೇನು ಮಾಡಬೇಕು, ಅವನ ಸೇವಕರ ಬಳಿಗೆ ಹೋಗಬೇಕು. ಇದು ಇಸ್ರಾಯೇಲ್ ಜನರ ತತ್ವ. ನಾವು ಹೆಂಗಿಲ್ಲ, ನಮ್ಮಲ್ಲಿ ಪ್ರೀತಿ, ಕರುಣೆ, ದಯ ಅದ ಎಂಬುದಾಗಿ ಅವ್ರಿಗೆ ಕಾಣಬೇಕೆಂಬುದಾಗಿ ಎಲಿಶಾ ಈ ಸ್ಥಿತಿಯಿಂದ ಅವ್ರಿಗೆ ಔತಣ ಮಾಡಿ ಏನು ಮಾಡ್ಯಾನ, ಹೊರ ಕಳಿಸನ್ ಪ್ರೇರೆ. ಹಲ್ಲೆಲೂಯಾ. ಮತ್ತು ಈ ದಿನಗಳು ಇನ್ನೂ ಇಬ್ಬರ ಕಣ್ಣುಗಳು ದೇವರು ಸ್ಪಷ್ಟವಾಗಿ ತೆರೆದನ. ಆ ಶಿಷ್ಯರು ಯಾರೆಂಬುದಾಗಿ ಕೂಡ ನಾನು ನಿಮ್ಮನ್ನು ತಿಳಿಸ್ಕೊಡ್ತಾವೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ್ಯಕ್ಚುಲಿ ಇವತ್ತು ಸಂದೇಶ ನಂದಿದ್ದಿಲ್ಲ. ಹೈದ್ರಾಬಾದ್ಲಿಂದ ರಾಜ್ಕುಮಾರ್ ಸೋದರ್ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊತಾರೆ. ಮೊನ್ನೆ ಹೋದಾಗ, ಸೇವಕರೇ ನಿಮ್ಮ ಚರ್ಚಿನಲ್ಲಿ ನಾನೇ ಸಂದೇಶ ಕೊಡ್ತೆ, ನಾ 100% ಬರ್ತೇನೆ, ನಾ ಸಂದೇಶ ಕೊಡ್ತೇನೆ, ನನಗೆ ಅವಕಾಶ ಕೊಡ್ರಿ, ನಿಮ್ಮ ಸಭೆಗೆ ನಾ ಭಾಳ ಸರ್ತಿ ಬರಬೇಕಲ್ಲದಿದ್ದ, ನನಗಾಗಿಲ್ಲ, ಅವಕಾಶ ಕೊಡಂದ್ರೆ ಅವರಿಗೆ ಸರಿ ಬರ್ರಿ, ಪರವಾಗಿಲ್ಲ, ಓಲಿ ಕಮ್ನ ಸರ್ವಿಸ್ ಇರ್ತದ, ನೀವು ಸಂದೇಶ ಕೊಡ್ರಿ, ನಾನು ಲಾಸ್ಟ್ ಕೊನೆಯದಾಗಿ 5 ಇಲ್ಲ 10 ನಿಮಿಷ ನಾನು ಮಾತಾಡ್ತೆ ಅಂಥೇಳಿ ಹೇಳಿದವ್ರಿಗೆ ಹೇಳಿದಾಗ ಸರಿ ಅಂತ ಒಪ್ಕೊಂಡರು. ಮತ್ತು ಯಾಕೋ ನಿನ್ನ ಅವರು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಹಲ್ಲೆಲೂಯಾ. ಫೋನ್ ಮಾಡಿದೆ ಅವ್ರಿಗೆ, ಫೋನ್ ಕಟ್ ಮಾಡಿದೆವು. ನನ್ನ ಕೊಂಡೆ ಮತ್ತೆ ತಿರುಗಿ ಮಾಡ್ತಾರೆ ಅನ್ಕೊಂಡ. ಇಲ್ಲ, ನಮ್ಮ ಚರ್ಚಿಗೆ ಗೊತ್ತದ, ಮುಂಜಾನೆ ಬರ್ತಾರೆ ಅಂತ ಹೇಳ್ತಾನೆ, ಹಾದಿ ನೋಡಿದೆವು. ಈಗ ಅವ್ರ ಫೋನ್ ಏನದ, ಕಾಂಟ್ಯಾಕ್ಟ್ದಾಗಿಲ್ಲ ಪ್ರೇಯರ್. ಹಲ್ಲೆಲೂಯಾ. ಅಂದ್ರೆ ದೇವ್ರ ಉದ್ದೇಶ ಏನದ, ಯಾರಿಂದ ಜನರಿಗೆ ರಕ್ಷಣೆ ಸಿಗ್ತದೋ, ಯಾರಿಂದ ದೇವರಿಗೆ ಅವಕಾಶ ಮಾಡ್ತಾನೋ, ಯಾರಿಂದ ದೇವರು ಮಾನವರನ್ನು ಬಿಡುಗಡೆ ಮಾಡ್ತಾನೋ ಅಂಥವರಿಗೆ ಮಾತ್ರನೇ ದೇವರು ಅವಕಾಶವನ್ನು ಕೊಟ್ಟು ರಕ್ಷಿಸ್ತಾನೆ ಪ್ರೇಯರ್. ಅದಕ್ಕೆ ಯೇಸು ಸ್ವಾಮಿ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗ್ಯಾನ. ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋದಾಗ ಶಿಷ್ಯರಿಗೆ ಒಳಗ ಅನೇಕ ಒಂದು ಗೊಂದಲ ಉಂಟಾಗ್ಯದ ಪ್ರೇಯರೇ. ಯಹೂದ್ಯರ ಭಯದಿಂದ ಭಯ ಹಿಡಿದವರಾಗಿದ್ದು, ನಮ್ಮ ಪರಿಸ್ಥಿತಿಗಳೇನು, ನಮ್ಮ ಜೀವಿತಗಳೇನು, ನಮ್ಮ ಹೇಗಿರ್ತಕ್ಕಂಥ ಸಂಕಟಗಳೇನು, ದೊಡ್ಡೊಂದು ಪ್ರವಾದನೆ, ದೊಡ್ಡೊಂದು ಸ್ಥಾನ ಮಾನಕ್ಕಿರ್ತಕ್ಕಂಥ ಒಂದು ವ್ಯಕ್ತಿಗೆ ಇವರು ಕೊಲೆ ಮಾಡಿ ಅಂದಮೇಲೆ ನಮ್ಮ ಪರಿಸ್ಥಿತಿಗಳು ಏನಾಗಿದೆ ಎಂಬುದಾಗಿ ಇಸ್ರಾಯೇಲರಲ್ಲಿ ಅನೇಕ ಒಂದು ಘಟನೆಗಳು. ಒಬ್ಬರ ಇಸ್ಕಾರಿಯೋತನ ಏನಂತಾರ, ಪಾಸ್ಯಕ್ಕೊಂದು ಸತ್ತೋಗ್ಯಾನ, ನೇತಕೊಡತನ ಸ್ಪಷ್ಟವಾಗಿ ಸತ್ತೋಗ್ಯಾನ. 11 ಮಂದಿ ಒಳಗೆ ಕಳವಳ ಉಳಿದು ಪ್ರಿಯರೇ. ಈ 11 ಮಂದಿ ಕೂಡ ಸಾಧಾರಣ ಮನುಷ್ಯರಿದ್ದಿಲ್ಲ. ಈ 11 ಮಂದಿ ಕೂಡ ಜಯಶಾಲಿಗಳಿದ್ದರು. ಯೇಸು ಸ್ವಾಮಿ ಅವರಿಗೆ ಆ ರೀತಿಯಾಗಿ ಅವ್ರಿಗೆ ಮಾರ್ಪಡಿಸಿ, ಆ ರೀತಿಯಾಗಿ ಅವ್ರಿಗೆ ಸಿದ್ಧವಾಗಿ ಮಾರ್ಪಡಿಸಲ್ಲ. ಅವ್ರಿಗೆ ಬೈದನ್, ಅಲ್ಲೇ ಮಂಡುತ್ತವನರ ಅಂತೇಳಿ ಬೈದಾನ. ಅವ್ರಿಗೆ ಅನೇಕ ವಿಷಯದಲ್ಲೂ ಶಿಷ್ಯರಿಗೆ ಗದ್ದರ್ಶನ್. ಯಾಕೆ ಗದ್ದರ್ಶನ್ ಅಂದರೆ, ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವ್ರ ಒಳಗೆ ನಂಬಿಕೆ, ವಿಶ್ವಾಸ ದೃಢವಾಗಿದ್ದಿಲ್ಲ. ಯೇಸು ಸ್ವಾಮಿ ಅವರು ಬಲ್ಲಿದ್ರು ಕೂಡ ಅವ್ರು ಅನೇಕ ವಿಷಯದಲ್ಲಿ, ಮರಣ ವಿಷಯದಲ್ಲಿ ಸುಮಾರು ಸರ್ತಿ ಹೇಳೇನ, ನಾ ಹಿಂಗೆ ಸತ್ತು ಹೋಗ್ತಾ ಮತ್ತು ನಾನು ಹಿಂಗೆ ಹನಿ ಇರ್ತದ, ಇದರಿಂದ ಮತ್ತು ನಾನು ಮೇಲಕ್ಕೆ ಹೇಳುತ್ತಾ ಅಂತೇಳಿ ಎಷ್ಟೋ ಸರ್ತಿ ಹೇಳೇನ ಅವರಿಗೆ. ಆದರೆ ಅವರು ಧ್ಯಾನ ಇಟ್ಟಿಲ್ಲ ಪ್ರೇಯರೇ. ಹಲ್ಲೆಲೂಯಾ. ಧ್ಯಾನ ಇಟ್ಟಿಲ್ಲ ಅವರು. ಇವತ್ತು ಕೂಡ ನಿಮ್ಗೆ ಹೇಳ್ತೆ,
ಸಂದೇಶವನ್ನು ಕೇಳಿ ಮಾರ್ಪಟ್ಟು ನಿಮ್ಮ ಜೀವಿತಕ್ಕಾಗಿರ್ತಕ್ಕಂಥ ಅನಾಹುತಗಳು, ಘಟನೆಗಳು, ಸಮಸ್ಯೆಗಳು, ಸಂಕಟಗಳು ನಿಮ್ಗೆ ಬಿಡುಗಡೆ ಮಾಡುವುದಕ್ಕಾಗಿ ಸಂದೇಶವನ್ನು ದೇವರು ತಂದು ಕೊಡ್ತಾನ. ಈ ಸಂದೇಶವನ್ನು ಕೇಳುವಾಗ ನಿಮ್ಮ ಮನಸ್ಸು, ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರವೆಲ್ಲ ದೇವರಿಗೆ ಒಪ್ಪಿಸಿಕೊಟ್ಟಿದ್ದಾಗ ಮಾತ್ರನೇ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಅವಕಾಶ ಇದೆ ಪ್ರಿಯರೇ. ಶಿಷ್ಯರಿಗೆ ಎಚ್ಚರಿಸ್ತಾನೆ ಭಾಳ ಸರ್ತಿ, ಏ ಸ್ವಾಮಿ, ಶಿಷ್ಯರು ಎಚ್ಚರಿಕೆ ಒಳಗಿದ್ದಿಲ್ಲ. ಒಬ್ಬರಿಗೊಂದು ಆಸೆ, ಒಬ್ಬರಿಗೊಂಥರ ಆಸೆ. ಪೇತ್ರನ ಒಂದು ಮಾತು ಹೇಳ್ತಾನೆ, ಏನಂದ್ರೆ, ಪೇತ್ರ, ತೆರಿಗೆ ಕೆಳಗೆ ಬಂದರಲ್ಲ, ಸರಿ, ನೀ ಸಮುದ್ರಕ್ಕೆ ಹೋಗಿ ಒಂದು ಗಾಳನ್ನು ಹಾಕು, ಮೊದಲನೇ ಮೀನು ಬರ್ತಲ್ಲ ಅದ್ರಾಗ ಒಂದು ಪಾವಲ್ ಇರ್ತದ, ಅದು ತೆಗೆದುಕೊಂಡು ಬಂದು ತೆರಿಗೆ ಅವ್ರಿಗೆ ನಿನ್ನ ತೊಡೆ ನನ್ನ ತೊಡೆ ಅಂತೇಳಿ ಅವ್ನಿಗೆ ಕೊಟ್ಟೆಕ ಅಂತ ಹೇಳಿ ಪ್ರೇರಿ, ಅವ್ರಿಗೆ ಕೊಟ್ಟು ಬಿಡ್ರಿ ಅಂತ ಹೇಳಿ. ಪೇತ್ರನಿಗೆ ಅಂದರೆ ದೇವರು ಹೇಳ್ತಕ್ಕಂಥ ಮಾತು ಏನು ಗೊತ್ತದನ, ನೀನು ಎಲ್ಲಿವರೆಗ ಕಷ್ಟವನ್ನು ಅನುಭವಿಸಲೋ, ಎಲ್ಲಿವರೆಗೆ ನಿನ್ನ ಒಳಗೆ ಕಷ್ಟ, ಸಂಕಟ, ಸಮಸ್ಯೆ, ರೋದನೆ, ವೇದನೆಗಳು ಬರಲುವೋ, ಅಲ್ಲಿವರೆಗೆ ನೀನು ಉನ್ನತ ಸ್ಥಾನಕ್ಕೆ ಬರೆಯವಲ್ಲಿ. ಅಲ್ಲಿವರೆಗ ಅದ್ಭುತ ಒಂದು ಪಾತ್ರಳಾಗಿ ನೀ ಮೇಲೆ ಕೇಳಕ್ಕೆ ಅವಕಾಶ, ಚಾನ್ಸಸ್ ನಿನಗಿಲ್ಲ. ನೀ ಸಂಕಟಕ್ಕೊಳಗಾಗಬೇಕು, ನೀನು ಶೋಧಿಸಲ್ಪಡ್ಬೇಕು ಸ್ಪಷ್ಟವಾಗಿ. ಯೇಸು ಸ್ವಾಮಿ ನೋಡ್ರಿ, ಒಬ್ಬನೇ ಮಗನು, ತಂದೆಗೆ ಒಬ್ಬನೇ ಮಗನು, ಆ ಒಬ್ಬನೇ ಮಗನಿಗೆ ಲೋಕಕ್ಕೆ ಕಳಿಸ್ಕೊಟ್ಟನ. ನೀನು ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾಪ ಅಪರಾಧಗಳಿಂದ ಅವನಿಂದ ನಮ್ಮನ್ನು ಬಿಡುಗಡೆ ಮಾಡ್ಯಾನ. ಮತ್ತು ಅವನಿಗೆ ತೆಗೆದುಕೊಂಡು ಹೋಗೋ ಸಮಯದಲ್ಲಿ ಯೇಸುವಿನ ಮಾತಾಡ್ತಾನೆ, ಅಪ್ಪ, ಸ್ವಲ್ಪ ಆದ್ರೆ ಇದು ನನ್ನಿಂದ ತೆಗೆದು ನೀನು ದೂರ ಮಾಡು, ಥೋಡೆ ನನಗೆ ದೂರ ಮಾಡು ಅಂತ ಹೇಳ್ತಾನೆ. ಯಾಕಂದ್ರೆ ದೇವರ ಆಜ್ಞೆಗಳು ಏನೇನು ಪರಿಪಾಲನೆ, ಯಾವ ಘಳಿಗೆಗೆ ಏನೇನು ಆಗಬೇಕು ಆ ಘಳಿಗೆಯಲ್ಲಿ ಅದು 100% ಆಗಲೇಬೇಕು. ತನ್ನ ಮಗನ ಮೇಲೆ ಬಿ ಕೂಡ ಮಮತೆ ತೋರಿಸಿಲ್ಲವ. ಕೊನೆ ಕಷ್ಟಕ್ಕೆ ಭಾರಕ್ಕೊಳಗಾಗಿ, ಅಯ್ಯ ಸ್ವಲ್ಪ ಮಟ್ಟಿಗೆ ಇದನ್ನ ನೀನು ದೂರ ಮಾಡೋ ಕಷ್ಟ ಅಂತ ಕೂಡ ಇಲ್ಲ. ಸಮಯ ಮುಗಿದೈತಂದ್ರ ಖತಮ್ ಆಗೋಯ್ತು ಬೇರೆ. ನಿನ್ನ ಸಮಯ ಲೋಕದಲ್ಲಿ ಮುಗಿದೈತಂದ್ರ ಮುಗಿದೋಯ್ತು, ಖತಮ್. ಅದಕ್ಕೆ ದೇವರು ನಿನ್ನ ಕಣ್ಣುಗಳನ್ನು ತೆರೆಯುವ ಹಾಗೆ ಮಾರ್ಪಡ್ಬೇಕು ನಿನಗೆ ಸ್ಪಷ್ಟವಾಗಿ. ನೀ ಹೀಗೆ ಮಾರ್ಪಡ್ಬೇಕು, ದೇವಾ ನನ್ನ ಕಣ್ಣುಗಳನ್ನು, ಯಾವ ಕಣ್ಣು, ಈ ಕಣ್ಣಲ್ಲ, ಈ ಹೃದಯ ಎಂಬ ಕಣ್ಣುಗಳನ್ನು ನೀನು ತೆರಿ. ನೀ ಎಲ್ಲಿವರೆಗೆ ನನ್ನ ಹೃದಯದೆಂಬ ಈ ಕಣ್ಣುಗಳನ್ನು ತೆರಲಿ ದೇವ, ಅಲ್ಲಿವರೆಗೆ ನನ್ನ ಜೀವಿತ ಇಷ್ಟೇ ಅದೆಂಬುದಾಗಿ ನೀ ಸಮರ್ಪಣೆ ಮಾಡಿ ದೇವರಿನ ಅವಕಾಶ ಕೊಡ್ತಾನೆ. 1 ಸರ್ತಿ 2 ಸರ್ತಿ ಆ ಅವಕಾಶದಲ್ಲಿ ನಿನ್ನ ಹೃದಯ ಎಂಬ ಕಣ್ಣುಗಳನ್ನು ತೆರೆದಾಗ ದೇವರ ಮಹಿಮೆಯನ್ನು ನೀನು ಕಾಣುತ್ತಿ ಪ್ರಿಯರೇ. ಹಲ್ಲೆಲೂಯಾ. ಯೇಸುಸ್ವಾಮಿ ಶಿಷ್ಯರೆಲ್ಲ, ಯೇಸುಸ್ವಾಮಿ ಲೋಕದ ಯಾತ್ರೆ ಮುಗಿಸ್ಕೊಂಡಿದ್ದಾಗ ಶಿಷ್ಯರೆಲ್ಲ ಗಲಿಬಿಲಿಗೊಳಗಾರ, ತಟ್ಟಿ ಮುಚ್ಕೊಂಡಾರ ಕಂಪ್ಲೀಟ್ಲಿ. ಡೋರನ್ನು ಮುಚ್ಚಿಕೊಂಡು ಭಯ ಹಿಡಿದವರಾಗಿ ನಡುಗುತ್ತಾ ಏನು ಮಾಡ್ಬೇಕು ಅರ್ಥ ಆಗ್ಲತ್ತಿಲ್ಲ. ಅವ್ರ ಜೀವನ, ಅವ್ರ ಪರಿಸ್ಥಿತಿ ಘೋರವಾಗಿ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಅವ್ರಿಗೆ ಕಾಣುಂಟದ. ಕಣ್ಣೀರು ಬೀಳತ್ತಾರ, ಪ್ರಾರ್ಥನೆ ಮಾಡತ್ತಾರ, ನಮ್ಗೆ ಕೂಡ ಕೊಳ್ತಾರೆ, ದೇವ ನಮ್ಮನ್ನು ರಕ್ಷಿಸು, ದೇವ ನಮ್ಮನ್ನು ಬಲಪಡಿಸು. ನಾವೊಂದು ಮಾತಾಡ್ತೆ, ನಿಮ್ಮ ತಾಯಿ ತಂದೆ ಸಂಪಾದನೆ ಮಾಡತ್ತಾರಂದ್ರ ಆ ಸಂಪಾದನೆಯಲ್ಲಿ ನೀವು ಅಲ್ಪ ಸ್ವಲ್ಪ ಎಂಬುದಾಗಿ, ಇಷ್ಟೇನಾ ಅಷ್ಟೇನಾ ಎಂಬುದಾಗಿ ನೀವು ತೆಗೆದುಕೊಂಡು ಬಳಸ್ತಕ್ಕಂಥರಾಗಿರ್ತೀರಂದ್ರ ನಿಮ್ಮ ತಾಯಿ ತಂದೆ ಸಂಪಾದನೆ ಎಲ್ಲ ವ್ಯರ್ಥ ಆಗೋಯ್ತದ ಪ್ರೇಯರೇ. ನಿಮ್ಮ ತಾಯಿ ತಂದೆ ಸಂಪಾದನೆ ವ್ಯರ್ಥ ಆಗೋಯ್ತದ. ನಿಮ್ಮ ಏಜ್ ಬಂದಾಗ ಮ್ಯಾರೇಜ್ ಮಾಡ್ಲಿಕ್ಕಾಗಲ್ಲ. ನಿಮಗೆ ಒಳ್ಳೆ ಎಜುಕೇಷನ್ ಕೂಡ ಅಂದ ಸಮಯದಲ್ಲಿ ಎಜುಕೇಷನ್ ಕೊಡ್ಲಿಕ್ಕಾಗಲ್ಲ. ನಿಮ್ಗೆ ಉನ್ನತ ಸ್ಥಾನಮಾನಕ್ಕೆ ತರಬೇಕೆಂಬುದಾಗ ನಿನ್ನ ತಾಯಿ ತಂದೆ ಆಸೆ ಇರ್ತದ, ಉನ್ನತ ಸ್ಥಾನಮಾನಕ್ಕೆ ಹೋಗ್ಲಕ್ಕ ನಿನಗೆ ಆಗಲ್ಲ. ಯಾಕಂದ್ರೆ ನೀ ವೆಚ್ಚವಾಗಿ ಖರ್ಚು ಮಾಡ್ತಿಲ್ಲ. ವೆಚ್ಚವಾಗಿ ನಿನ್ನ ತಾಯಿ ತಂದೆ ಓದಿಸ್ಲಕ್ಕೆ, ಬರೆಸ್ಲಕ್ಕಾಗಿ, ಬರೆಯೋದಕ್ಕಾಗಿ 10 ರೂಪಾಯಿ 20 ರೂಪಾಯಿ ಕೂಡಿಸಿಟ್ಟು ಸ್ಕೂಲ್ ಫೀಸ್, ಕಾಲೇಜ್ ಫೀಸ್ ಅಂತೇಳಿ ಏನೇನೇ ಅಂತೇಳಿ ನಿನಗೆ ದೇವರಿಂದ ನಿಮ್ಗೆ ತಾಯಿ ತಂದೆ ಎಷ್ಟೋ ಒಂದು ಪ್ರಯಾಸಪಟ್ಟು, ದೇವಾ ನನ್ನ ಮಕ್ಕಳ ಪರಿಸ್ಥಿತಿ, ನನ್ನ ಕುಟುಂಬ ಹಿಂಗದ ಎಂಬುದಾಗಿ ಒಂದು ಟೈಮ್ ತಾಯಿ ತಂದೆ ಸ್ವಲ್ಪ ಉಂಡು ಮಕ್ಕಳಿಗೆ ಸ್ವಲ್ಪ ಹೆಚ್ಚಿಗೆ ನೀಡ್ತಾರೆ ಪ್ರೇಯರೇ. ಯಾಕೆ ನೀಡ್ತಾರೆ ಗೊತ್ತದನ? ನಾವು ಉಪವಾಸ ಹೋಗಿದ್ರು ಪರವಾಗಿಲ್ಲ, ನನ್ನ ಮಕ್ಕಳು ಉಂಡು ತಿಂದು ತೃಪ್ತರೊಂದು ಆರೋಗ್ಯ ಭಾಗ ಅಂತ ಇರಬೇಕೆಂಬುದಾಗಿ. ಒಂದು ನಿನ್ನ ತಂದೆ ಹಣವನ್ನು, ತಾಯಿ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ನೀ ಲೋಕದಲ್ಲಿ ವ್ಯರ್ಥವಾಗಿ ನೀವು ಉಪಯೋಗ ಮಾಡಿದ್ರೆ, ಕೊಂಡು ತಿಂದು ಸ್ಕೂಲ್ ಫೀಸ್ ಕಟ್ಟಲ್ದ ಹಾಗೆ, ಕಾಲೇಜ್ ಫೀಸ್ ಕಟ್ಟಲ್ದ ಹಾಗೆ, ಬೀಡಿ ಸಿಗರೇಟ್ ಸೇಂದಿ, ಗುಟ್ಕಾ ತಿಂದು, ಬಜಾರ್ ಮಾನವ ಜೊತೆ ಸಂಪರ್ಕ ಬೆಳೆಸಿ ಎಲ್ಲ ಮಾಡಿದೆ ಅಂದ್ರೆ ಲಾಸ್ಟ್ ಕೊನೆ ಸ್ಥಿತಿಗೆ ನಿನಗೇನದ ಕಣ್ಣೀರಿದ ಹೊರತು ನಿನಗೆ ವ್ಯರ್ಥವಾಗಿರ್ತಕ್ಕಂಥದ್ದು, ಒಳ್ಳೆಯದಾಗಿರ್ತಕ್ಕಂಥದ್ದು ಏನಿಲ್ಲ. ವ್ಯರ್ಥತ್ವಕ್ಕೆ ನೀವು ಒಳಗಾಗ್ತೀವಿ, ವ್ಯರ್ಥತ್ವಕ್ಕೆ ನೀವು ಸಮಯ ಕೊಳ್ಳುತ್ತಿದೆ, ವ್ಯರ್ಥವಾಗಿರ್ತಕ್ಕಂಥ ಲೋಕಕ್ಕೆ ಅವಕಾಶ ಕೊಳ್ಳುತ್ತಿದೆ, ವ್ಯರ್ಥವಾಗಿರ್ತಕ್ಕಂಥ ಈ ಲೋಕದ ಅವಕಾಶದಿಂದ ದೇವರನ್ನ ಬಿಡುಗಡೆ ಮಾಡೋಕ್ಕಾಗಿ ಬಂದನ. ಮತ್ತು ಬಿ ನಿನಗ ಅರು ಉಂಟಾಗ್ಲತ್ತಿಲ್ಲ ಪ್ರೇಯರೇ. ಯಾರ ಕೇಳ್ರಿ, ತಾಯಿ ಸತ್ತು ಹೋಗಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನು, ತಂದೆ ಸತ್ತು ಹೋಗಿರ್ತಕ್ಕಂಥವ್ರದ್ದು ಮಕ್ಕಳ ಪರಿಸ್ಥಿತಿ ಏನು, ಯಾರ್ಯಾರ ಕೇಳ್ರಿ.
ಯಜಮಾನ ಕಳ್ಕೊಂಡು ಆ ಹೆಣ್ಮಗಳು ಪರಿಸ್ಥಿತಿ ಏನೋ, ಆ ತಾಯಿ ಪರಿಸ್ಥಿತಿ ಏನೋ ಯಾರ ಕೇಳ್ರಿ. ಎಷ್ಟು ಕಷ್ಟ, ಎಷ್ಟು ಭಾರ, ಎಷ್ಟು ಸಮಸ್ಯೆ ಸಹಿಸಲಾರದಷ್ಟು ಪ್ರಿಯರೇ. ತಂದೆ ತಾಯಿ ನಿನ್ನ ಒಳಗ ನಿನ್ನ ಬಲ್ಲಿ ನಿನ್ನ ಸನ್ನಿಧಾನಕ್ಕೆ ಎಲ್ಲಿವರೆಗಿರ್ತಾರೋ ಅಲ್ಲಿವರ ಸಮೃದ್ಧಿದ ನಿನ್ನ ತಂದೆ ತಾಯಿಗೆ ಅಪಹಾಸ್ಯ ಮಾಡಿ, ನಿಮ್ಮ ತಂದೆ ತಾಯಿಗೆ ದುರಹಂಕಾರವಾಗಿ ಜೀವನ ಮಾಡಿ, ನಿನ್ನ ತಾಯಿ ತಂದೆಗೆ ಭಯಂಕರ ಬಸಾರ ಕೆಳಗೊಂತಂದು ಹಾಳು ಮಾಡಿ ಸರ್ವನಾಶ ಮಾಡಿ ಬೆಳ್ಳಿ ಬಂಗಾರ ಆಸ್ತಿ ಮನೆ ಎಲ್ಲ ನಿನ್ನ ಕಾಲಾಗ ನಿನ್ನ ತಾಯಿ ತಂದೆ ಮಾರ್ಕೊಂಡದ ನಿನ್ನ ಕೊನೆವರೆಗೆ ಶಾಪದ ಹೊರತು ನಿನಗೆ ಆಶೀರ್ವಾದ ಇಲ್ಲ. ಯಾರು ತಾಯಿ ತಂದೆ ಕಣ್ಣಲ್ಲಿ ನೀರನ್ನು ತರಿಸ್ತಾರೋ ಅವ್ರು ಶಾಪನೇ ಇಲ್ಲ, ಅವ್ರಿಗೆ ಆಶೀರ್ವಾದ ಎಂದೂ ಇಲ್ಲ. ಹರರಿ ಕೆಲವೊಂದು ತಾಯಿ ತಂದೆಗಳು ಹರ ಎಷ್ಟು ಮಾಡಿದ್ರು ಕೂಡ ಅವ್ರಿಗೆ ನನಗೆ ಏನೇನೇ ಮಾಡಿಲ್ಲ ಅಂತಾರೆ ಪ್ರೇರಿ. ಕೆಲವೊಂದು ಕುಟುಂಬದಲ್ಲಿ ಹರ ಮಂಡುತನ ಕೆಡ್ತಕ್ಕಂಥ ತಾಯಿ ತಂದೆ ಕೆಲವೊಬ್ರು ಮಕ್ಕಳು ಪ್ರಯತ್ನಪಟ್ಟು ಉಳ್ಳಾಗ್ತಿಲ್ಲ ಪರಿಸ್ಥಿತಿಯಲ್ಲಿ ನನ್ನ ಕುಟುಂಬ ಒಳ್ಳೇದಾಗ್ಬೇಕು, ನಮ್ಮ ತಂದೆ ಒಳ್ಳೆನಾಗ, ನಮ್ಮ ತಾಯಿ ಒಳ್ಳೇದಾಗ್ಬೇಕು, ನಮ್ಮ ಅಣ್ಣ ತಮ್ಮರು ಒಳ್ಳೇದಾಗ್ಬೇಕು, ನಮ್ಮ ಅಕ್ಕ ತಂಗಿರು ಒಳ್ಳೇದಾಗ್ಬೇಕು, ನನ್ನ ಬಂಧು ಬಳಗದರಿ ಒಳ್ಳೆದಾಗಬೇಕು, ನಾ ತ್ಯಾಗಾದ್ರೂ ಕೂಡ ಪರವಾಗಿಲ್ಲಂತೆ ಮಕ್ಕಳು ಸಂಪಾದನೆ ಮಾಡಿ ತಾಯಿ ತಂದೆಗೆ ಕೂಡಿಸಿಟ್ಟು ಕೂಡ ಕೊನೆಯದಾಗಿ ಅದೇ ಒಂದು ತಾಯಿ ತಂದೆ ಮಕ್ಕಳಿಗೆ ಬದಲಾ ಮಾಡಿ ಬಜಾರ್ ತರ್ತಾರೆ ಪ್ರೇರಿ. 10 ಮಂದಿ ಮುಂದೆ 100 ಮಂದಿ ಮುಂದೆ ನನಗೆ ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಇದು ಮಾಡ್ಯಾರ, ಅದು ಮಾಡ್ಯಾರ. ಅಯ್ಯೋ ಅಯ್ಯೋ ಅಯ್ಯೋ, ಇಂಥ ಒಂದು ತಾಯಿ ತಂದೆ ಕೂಡ ಲೋಕದಲ್ಲಿ ಹರ ಪ್ರೇರಿ. ಯಾಕಂದ್ರೆ ಎಲ್ಲಿವರೆಗ ನಿನ್ನ ಮನೆಯಲ್ಲಿ ನಿನ್ನ ಮಗಳು ದುಡ್ದು ತಾಯಿ ತಂದೆಗೆ ನಿನಗೆ ಹಾಕುವಾಗ, ನಿನಗೆ ಬೆಳೆಸುವಾಗ, ನಿನ್ನ ಕಷ್ಟ, ನಿನ್ನ ಕಣ್ಣೀರಿನ ವೇದನೆ ನಿನಗೆ ನೋಡುವಾಗ ಆ ಮಕ್ಕಳಿಗೆ ದ್ವೇಷಿಸಿ ಆ ಮಕ್ಕಳಿನಿಂದ ನೀವು ಮುಂದಕ್ಕೆ ಹೋದೆ, ದಾರಿಯಲ್ಲಿ ಮುಂದಕ್ಕೆ ಹೋದೆ ಅಂದ್ರೆ ನಿನಗೆ ಅನ್ನ ಕೊರತೆ ಆಗೋಯ್ತು ಪ್ರಿಯ. ಸ್ಪಷ್ಟವಾಗಿ ಊಟ ಕೊರತೆ ಆಗಿರ್ತೀವಿ. ಸ್ಪಷ್ಟವಾಗಿ ಪ್ರತಿಯೊಂದು ಹಾಸ್ಪಿಟಲ್ ನಿಂಗೆ ಕೊರತೆ ಆಗೋಯ್ತು, ದುಡ್ಡಿನ ವಿಷಯ ಕೊರತೆ ಆಗಿ ಬಿದ್ದೋಯ್ತಿ. ತಿರುಗಿ 4 ಮಂದಿ ಮುಂದೆ ಬೇರೆ ಬೇರೆ ಸಂಪರ್ಕದಾಗ ಕಾಣ್ಬರ್ತೀವಿ ಹೊರತು ಒಳ್ಳೇದಾಗಿ ನೀವು ಮಾರ್ಪಡಲ್ಲ. ಯಾಕೆ ಹೇಳ್ದೆ ಗೊತ್ತದನ್ನ? ವ್ಯರ್ಥವಾಗಿರ್ತಕ್ಕಂಥ ಅವಕಾಶ. ದೇವ್ರು ನಿಂಗೆ ಸಹಾಯ ಮಾಡಿದಾಗ ದೇವ್ರಿಗೆ ಸಹಾಯ ಪಡ್ಕೋಬೇಕಾಗಿತ್ತು. ಈ 11 ಮಂದಿ ಶಿಷ್ಯರು ಯೇಸು ಸ್ವಾಮಿ ಇದ್ದಾಗ ಅಯ್ಯೋ ಏನೋ ತಿಳ್ಕೊಂಡ್ರವ್ರು ಅಷ್ಟೇ. 16 ಮಾತುಗಳು ಹೇಳಿದ್ರು ಕೂಡ ಏನೋ ತಿಳಿದುಕೊಂಡರ. ಲಾಸ್ಟ್ ಒಂದು ಕೋಣೆಯಲ್ಲಿ ಮುಚ್ಚಿಕೊಂಡು ಪ್ರಾರ್ಥನೆ ಮಾಡತ್ತಾರ. ಅಲ್ಲಿ ಕೂಡ ಬಂದೆ ಸ್ವಾಮಿ ಎಲ್ಲ ತನ್ನ ನಂಬಿಕೆ ವಿಶ್ವಾಸ ಅವರಿಗೆ ಕೊಟ್ಲತ್ತಿಲ್ಲ. ಅಲ್ಲಿಂದ ದೂರವಾಗಿ ನಾವು ಓಡತ್ತಾರ ಪ್ರಿಯರೇ. ಏ ಸ್ವಾಮಿ ಬಂದು ಮಕ್ಕಳೇ ನಿಮ್ಗೆ ಉಳ್ಳಕ್ಕಿಲ್ಲ ಅಂತ ಕೇಳ್ತಾನೆ ಅವರಿಗೆ. ಊಟದ ವ್ಯವಸ್ಥೆ ಮತ್ತು ಅವರಿಗೆ ಅದೇ ಮೀನು ರೊಟ್ಟಿ ಪ್ರಾರ್ಥನೆ ಮಾಡ್ಕೊಳ್ಳತ್ತಾನ. ಅವಾಗ ಅವ್ರ ಕಣ್ಗಳು ತೆರಲತ್ತವ. ಆ ಕಣ್ಗಳು ತೆರೆದು ಕೂಡ ಮತ್ತೆ ಮರುದಿನ ಅದೇ ಪರಿಸ್ಥಿತಿ ಅವ್ರದ್ದು. ರೇ ಸುಮ್ಮ ಜಾಗ್ರತ. ನೀ ಎಲ್ಲಿವರೆಗ ದೇವರ ಹತೋಟಿಯಲ್ಲಿದ್ದಿರ್ತಿ, ಎಲ್ಲಿವರೆಗ ದೇವರ ಸಂದೇಶವನ್ನು ಲಾಲಿಸಿ ಕೇಳಿ, ಎಲ್ಲಿವರೆಗ ಜ್ಞಾಪಕ ಶಕ್ತಿಯಲ್ಲಿ ದೇವರ ಸಂದೇಶವನ್ನು ಇಟ್ಟುಕೊಂಡು ನೀ ನನ್ನ ದೇವರೆಂಬುದಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನನ್ನ ಕಷ್ಟಕರದಲ್ಲಿ, ಸಂಕಟದಲ್ಲಿ, ವೇದನೆ ರೋದನದಲ್ಲಿ, ರೋಗ ವ್ಯಾಧಿಗಳಿಂದ ಇದ್ದಂಥ ಸ್ಥಳದಲ್ಲಿ ಕೂಡ ದೇವರು ನನಗೆ ಅದ್ಭುತ ಮಾಡುತ್ತಾನೆ ಎಂಬುದನ್ನು ತಿಳ್ಕೊಂಡಾಗ ಮಾತ್ರನೇ ನೀನು ಒಂದು ಹೆಜ್ಜೆ ಉನ್ನತ ತನಕ ನೀನು ಬೆಳಿತಿ ಪ್ರಿಯರೇ. ಹುಟ್ಟಿನ ಮಕ್ಕಳು ಅಷ್ಟೇ, ಹಲ್ಲೆಲೂಯಾ, ಹುಟ್ಟಿನ ಮಕ್ಕಳು ಅಷ್ಟೇ ಇರ್ತಾರೆ, ಬೆಳಿತಾರ. ದೇವರು ಅದೇ ಸ್ಥಳದಲ್ಲಿ ಕೂಡ ಬೆಳೆಸ್ತಾನೆ ಪ್ರಿಯರೇ. ಯಾವ ವಿಷಯದಲ್ಲಿ? ಲೋಕದಲ್ಲಿ ಧನ ಆಗಲಿ, ಐಶ್ವರ್ಯವಾಗಲಿ, ಮನಿ ಮಾರ್ ಆಸ್ತಿ ಅಂತಸ್ತ, ಬೆಳ್ಳಿ ಬಂಗಾರ ವಜ್ರ ವೈಢರ್ಯ, ನಿನಗೆ ಏನು ಬೇಕಾಗಿರ್ತಕ್ಕಂಥದ್ದು ಕೂಡ ದೇವ್ರು ಕೊಡ್ತಾನೆ ಪ್ರಿಯರೇ. ದೇವರಿಂದ ಸಂಪಾದನೆ ಮಾಡು, ದೇವರ ಸನ್ನಿಧಾನ ಇದ್ದು ನೀನು ಸಂಪಾದನೆ ಮಾಡು. ಅನ್ಯಾಯವಾಗಿಲ್ಲ, ಮೋಸಕರವಾಗಿಲ್ಲ. ಯೇಸು ಶಿಷ್ಯರು ಅನ್ಯಾಯ ಮೋಸ ಮಾಡಿಲ್ಲ, ಆದರೆ ಒಬ್ಬನು ಅನ್ಯಾಯ ಮೋಸ ಮಾಡ್ಯಾನ, ಪಾಸ್ಯಕ್ಕೊಂದು ಸತ್ತೋಗನ್ ಪ್ರೇರ. ಆದರೆ ಉಳಿದಂಥ ಶಿಷ್ಯರು ಕೂಡ ಚೆದ್ರಿ ಹೋಗ್ಯಾರ ಅಂತ ಪ್ರೇರೆ. ಯಾರು ಮೀನಿಡ್ಲಕ್ಕೆ ಹೋಗ್ಯಾರ, ಯಾರು ಬೇರೆ ಬೇರೆ ಏನೇನು ಉದ್ಯೋಗ ಮಾಡ್ತೀರ ಆ ಕೆಲಸಕ್ಕೆ ಯಾರ್ಯಾರು ಸಂಪೂರ್ಣವಾಗಿ ಹೋಗ್ಯಾರ. ಆದರೆ ಯೇಸು ಸ್ವಾಮಿಗೆ ಹಿಂಬಾಲಿಸ್ತಕ್ಕಂಥ ಇನ್ನೂ ಕೆಲವೊಬ್ಬರು ಇದ್ದಂತ ಪ್ರೇರೆ. ಶಿಷ್ಯರನ್ನು ಬಿಟ್ಟು, ಶಿಷ್ಯರಿಲ್ಲದೆ ಇನ್ನೂ ಅನೇಕ ಜನರು ಯೇಸು ಸ್ವಾಮಿನಿಂದ ದೀಕ್ಷೆಸರನ್ನು ಹೊಂದಿರತಕ್ಕಂಥ ಶಿಷ್ಯರು ಇನ್ನೂ ಕೆಲವೊಬ್ಬರು ಇದ್ರಂತ. ಅವರು ಕೂಡ ಅಯ್ಯೋ ನಮ್ಗೆ ನಮ್ಮದು ಮುಗಿದೋಯ್ತಲ್ಲ ಎಂಬ ತಿಳ್ಕೊಂಡು ಒಂದು ಪಟ್ಟಣಕ್ಕೆ ನಡೆದಾರ ಪ್ರಿಯ. ಎಲ್ಲ ಮುಗಿದಾಗಿದೆ ಅಂತ ಹೇಳ್ಕೊಂಡು ತೆಗಿರಿ ಬೈಬಲ್ ತಂದವರು. ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ 13, 14, 15, 16 ವಚನ ಸಿಕ್ಕರು ಹೋದ್ರಿ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದು ಯಮಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು.
ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು ಎಂಬುದಾಗಿ. ಹಲ್ಲೆಲೂಯಾ. ಮನೆಗ ಮಕ್ಕಳಿಗೆ ತಾಯಿ ತಂದೆ ಆಗಿರ್ತಕ್ಕಂಥವ್ರು ನೀವು ಏನಾದರೂ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ದುಃಖದ ಮುಖನೇ ಉಳ್ಳವರಾಗಿರ್ತಾರೆ ಪ್ರೇರೆ. ಅದೇ ಒಂದು ತಾಯಿ ತಂದೆ ನಿಮಗ ಅದಕ್ಕಿಂತ ಮುಂಚಿತವಾಗಿ ಇದ್ದಾಗ ಏನು ಬೇಡರ ಅದೆಲ್ಲ ಕೊಟ್ಟರ. ಆದರೆ ಕೆಲವೊಂದು ಮಕ್ಕಳು ದುಃಖ ಯಾಕೆ ಬಿ ನೋಡೋರು ಮುಖದ ಮೇಲೆ ದುಃಖ 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 ದುಃಖ, ಕಣ್ಣೀರೇ. ನಂಗೆ ಅದು ಕೊಟ್ಟಿಲ್ಲ, ನಂಗೆ ಇದು ಕೊಟ್ಟಿಲ್ಲ, ನಂಗೆ ಅದು ಮಾಡಿಲ್ಲ, ನನಗೆ ಇದು ಮಾಡಿಲ್ಲ, ಇವೆಲ್ಲ ದುಃಖನೇ. ಆದರೆ ಈ ಶಿಷ್ಯರು ಇಂಥ ಒಂದು ದುಃಖ ಇದ್ದಲ್ಲಿ ಇವ್ರದ್ದು ಚರ್ಚಿಸ್ಲತ್ತಾರ, ಸಂಭಾಷಣೆ ಮಾಡತ್ತಾರ. ಏನು ಸಂಭಾಷಣೆ ಮಾಡತ್ತಾರ ಇವ್ರು? ಯಾಕ ಅಂದ್ರೆ ಯಮುಹು ಎಂಬ ಪಟ್ಟಣಕ್ಕ ಅಂದ್ರೆ ಯೆರೂಸಲೇಮಿನಿಂದ 20 ಮೈಲು ದೂರವಾಗಿರ್ತಂತ ಪ್ರೇರೆ ಪಟ್ಟಣ. ಎಷ್ಟು ಮೈಲು ದೂರ ಇರ್ತದೆ ಇದು? ಯಮುಹು ಎಂಬ ಪಟ್ಟಣ ಎಷ್ಟು ದೂರದ? 20 ಮೈಲು ದೂರವಾಗಿರ್ತಕ್ಕಂಥ ಈ ಯಮುಹು ಪಟ್ಟಣಕ್ಕೆ ಇವ್ರು ಏನ್ಲತ್ತಾರ, ಮುಗ್ದೈತಲ್ಲ ಈಗ ನಮ್ದೇನಾಗ್ಯದ, ಈಗ ನಮ್ಮ ಸರಿ ಇದ್ದಿನಂತಾನೆ ಎಲ್ಲ ಮುಗಿದೋಯ್ತು, ಸತ್ತೋದ್ರು. ಈಗ ನಾವು ಉಳ್ದೇನು ಮಾಡೋದದ? ಒಳ್ಳೆ ವ್ಯಕ್ತಿಯಪ್ಪ, ಒಳ್ಳೆ ಲೋಕದಲ್ಲಿ ಕಣ್ಣಿಲ್ದವ್ರಿಗೆ ಕಣ್ಣುಗಳು ಕೊಟ್ಟನ, ಕಾಲ್ದವ್ರಿಗೆ ಕಾಲು ಕೊಟ್ಟನ, ಕಿವಿಲ್ದವ್ರಿಗೆ ಕಿವಿ ಕೊಟ್ಟನ. ಕುಷ್ಠರೋಗಿಗಳು ಊರು ಹೊರಗಿದ್ದಿದ್ರು ಆತನ ಮುಖಾಂತರ ಕುಷ್ಠರೋಗಿಗಳ ಊರು ಒಳಗೆ ಬಂದಾರ. ಎಲ್ಲರಿಗೆ ಅದ್ಭುತಗಳು, ಇಷ್ಟು ಭಯಂಕರ ಅದ್ಭುತಗಳಾಗ್ಯಾವ ಅಂಥೇಳಿ ಅವನ ಭಾಷೆದಾಗ ಅವನ ವಿಷಯವಾಗಿ ಅವ್ನಿಗೆ ಹೊಡೆದು ಕೊಲ್ದ್ರಲ್ಲ, ಹಿಂಗೆ ಮಾಡಿದ್ರಲ್ಲ, ಸಮಾಧಿದಾಗ ಸೇರಿದ್ರಲ್ಲಪ್ಪ, ನಾವು ಹ್ಯಾಂಗೆ ಮಾಡ್ಯಾರ ಎಂಬುದಾಗಿ ಕಣ್ಣೀರು ಉಳಿಸುತ್ತಾ ದುಃಖದಿಂದ ಒಳ್ಳೆಯರಾಗಿದ್ದಾರೆ ಪ್ರೇರೆ. ಇವತ್ತು ನನ್ನ ಸಹೋದರ, ನಿನ್ನ ದುಃಖ ಯಾರ ಮುಂದೆ ಹಂಚಿಕೊಳ್ಳುತ್ತಿದ್ದ? ನೀ ಹೋಗಿ ನಿನ್ನ ಕಷ್ಟ ಯಾರ ಮುಂದ, ನಿನ್ನ ಸಮಸ್ಯೆ ಯಾರ ಮುಂದ, ನಿನ್ನ ರೋಗ ಯಾರ ಮುಂದ, ನೀ ಮಾಡಿರ್ತಕ್ಕಂಥ ಕಾರ್ಯಕ್ರಿಯೆಗಳು ಯಾರ ಮುಂದ, ಅಥವಾ ನಿನ್ನ ಹೆಂಡತಿನೋ ಅಥವಾ ನಿನ್ನ ಯಜಮಾನನೋ ಅಥವಾ ನಿನ್ನ ಮಕ್ಕಳು ತಪ್ಪು ಮಾಡಲಂತ ಪಾಪ ಮಾಡ್ಯಾರ, ಅದು ಮಾಡಿದಾಗ ಯಾರ ಮುಂದೆ ಹಂಚಿಕೊಳ್ಳುತ್ತಿದ್ದ ನೀ ಕಷ್ಟ? ಹೋಗಿ ಪರ ಮನುಷ್ಯರ ಮುಂದ, ಪರ ಸ್ತ್ರೀ ಮುಂದ, ಪರ ಪುರುಷನ ಮುಂದ, ಪರ ಕುಟುಂಬದವ್ರ ಮುಂದ ನಿನ್ ದುಃಖ ಯಾರ ಮುಂದೆ ಅದ? ನಿನ್ ಕಣ್ಣೀರು ಯಾರ ಮುಂದವ? ದೇವ್ರ ಮುಂದ ಕಣ್ಣೀರಿಡು, ದೇವ್ರ ಮುಂದೆ ದುಃಖ ಪಡು. ಸರಿ ಮಾಡ್ತಾನೆ ದೇವರು. ದೇವ್ರು 10 ಮಂದಿ ಮುಂದೆ ಹೇಳಲ್ಲ, ದೇವ್ರು 100 ಮಂದಿ ಮುಂದೆ ಹೇಳಲ್ಲ, ದೇವ್ರು 1000 ಮಂದಿ ಮುಂದೆ ಹೇಳಲ್ಲ, ದೇವ್ರು ಬೇರೆ ಬೇರೆ ಒಪ್ಪಿಸಲ್ಲ. ನಿನ್ನ ಕಷ್ಟ, ನಿನ್ನ ಭಾರ, ನಿನ್ನ ಮಕ್ಕಳು ಮಾಡಿರ್ತಕ್ಕಂಥ, ನಿನ್ನ ಹೆಂಡತಿ ಯಜಮಾನ್ ಮಾಡಿರ್ತಕ್ಕಂಥ ತಪ್ಪು, ದ್ರೋಹ, ಅಪರಾಧವೇ ನಿನ್ ದುಃಖವಾಗಿದ್ದಿರ್ಬೋದು. ಈ ದುಃಖ ಯಾರ ಮುಂದೆ ಹೇಳ್ತಾರೆ ಶಿಷ್ಯರಿದು? ಹಲ್ಲೆಲೂಯಾ. ಯಾರ ಮುಂದೆ ಹೇಳ್ತಾರ್ರಿ? ಯೇಸು ಸ್ವಾಮಿ ಮುಂದೆ ಹೇಳ್ತಾರ. ಅಯ್ಯೋ ಇದೇನು ಪರಿಸ್ಥಿತಿ ಇದೆ ಎಂಬುದಾಗಿ ಅನ್ಕೊಳ್ತಾರ ಅವರು. ಆದರೆ ಯೇಸು ಸ್ವಾಮಿಗೆ ಮರ್ತೋಗ್ಯಾರ ಪ್ರೇರೆ. ಅವ್ರ ಕಣ್ಣುಗಳನ್ನು ಮಂದಾಗ್ಯವ. ಅವ್ರ ಕಣ್ಣುಗಳನ್ನು ಮಂದಾಗಿನ ಕಾರಣ ಯೇಸು ಸ್ವಾಮಿಗೆ ಮರ್ತೋಗ್ಯಾರ ಅಂತಿರಲ್ಲ. ಉಪಕಾರ ಮಾಡಿದವರಿಗೆ ಅಪಕಾರನೇ ಹೊರತು ಆ ಉಪಕಾರ ನೆನೆಸ್ತಕ್ಕಂಥರಾಗಿದ್ದ ಲೋಕದಲ್ಲಿ ಜನ ನೀವು ಅಲ್ಲ. ಆ ದಿನ ಕೂಡ ಇದ್ದಿಲ್ಲ, ಈ ದಿನ ಕೂಡ ಜನ ಇಲ್ಲ. ಏ ಸ್ವಾಮಿ ವೈರಿಗಳನ್ನು ಪ್ರೀತಿ ಮಾಡಂತ ಯಾಕಳೇನ್ರಿ ವೈರಿಗಳ ಪ್ರೀತಿ ಮಾಡಿ? ಯಾರು ಹೇಳ್ತೀರಿ? ಇಸ್ಕರಿಯೋದನ್ನ ಏನ್ ಮಾಡ್ಯಾನ? ಇಸ್ಕರಿಯೋದನ್ನ ಮಾಡ್ಯಾನ್ರಿ? ಏ ಸ್ವಾಮಿ ಅಲ್ಲಿ ಹೋಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕಾಣಿಕೆ, ಜನರು ಕೊಟ್ಟಿರ್ತಕ್ಕಂಥ ಧನ ಐಶ್ವರ್ಯ ಏನಿದ್ರು ಕೂಡ ಇಸ್ಕರಿಯೋದನ್ನ ಬಲ್ಲೇ ಚೀಲ್ದಾಗಿರ್ತೀನಿ, ರೈಶದಾಗ ಹೇಳ್ತದ, ಅವಾಗ ಕದ್ಕೋತೀನಿ ನಾನು. ಕಳ್ಳನಾಗಿರ್ತಕ್ಕಂಥ ಇಸ್ಕರಿಯೋದನ್ನ ಅವಾಗ ಕದ್ಕೊಳ್ತೀನಿ ನಾನು. ಏ ಸ್ವಾಮಿ ನೀವು ಪ್ರೀತಿ ಮಾಡ್ಯಾನ ಅಥವಾ ಇಲ್ಲ? ಅಮ್ಮ ಪ್ರೀತಿ ಮಾಡ, ಏ ಸ್ವಾಮಿ ನೀವು ಪ್ರೀತಿ ಮಾಡ್ಯಾನಲ್ರಿ? ಹಣದ ಒಂದು ಚೀಲ ಕೊಟ್ಟು ಅವಾಗ ಕೊನೆ ಎಲ್ಲಿವರೆಗ ಹಿಡ್ಕೊಡ್ಲಾಕ್ ಬಂದಿಲ್ಲ, ಅಲ್ಲಿವರೆಗ ಹಿಡ್ಕೊಡ್ಲಾಕ್ ಬಂದಾಗ ಕೂಡ ಏ ಸ್ವಾಮಿ ಹೇಳ್ತಾನ, ಸಹೋದರ ನೀ ಮುದ್ದಿಟ್ಟಿದ್ದು ಇದ ಕಡೆ ಇದನ, ನೀ ಇದೇ ಪ್ರೀತಿ ತೋರಿಸಿದೆ ಗೊತ್ತಾ? ಸಹೋದರ, ಸ್ನೇಹಿತನೇ, ಸಹೋದರ ಸಹೋದರಿ ಅಂತ ಹೇಳಿ ದೇವರು ಉಪಯೋಗ ಮಾಡತ್ತಾನ ಬೇರೆ. ಇವತ್ತು ವೈರಿಗಳನ್ನು ಪ್ರೀತಿ ಮಾಡಂತ ಯಾಕೆ ಹೇಳಿ ಗೊತ್ತದನ? ಇದೇ ವಿಷಯದಲ್ಲಿ ವೈರಿಗಳು ನಿಮ್ಮ ಮಧ್ಯದಲ್ಲರ, ವೈರಿ ಅಣ್ಣ, ನಿನ್ನ ತಮ್ಮ, ನಿನ್ನ ಕುಟುಂಬ ವೈರಿದಾಗ ಬೆಳೆಯತ್ತದ. ಪ್ರೀತಿ ಮಾಡು. ಮುಳ್ಳಿನ ತೆಗೆಲ ಕೋಶಿಸ್ ಮಾಡು, ಚಾಕು ಕತ್ತಿ ಬೇಡ. ಇವತ್ತು ಅನೇಕ ಜನರು ನಾನು ನೋಡ್ತೇನೆ, ಸಹೋದರ ನನ್ನ ವಿಷಯದಾಗ ಬಂದು ಬೇರೆ ಒಂದು ಸಾಕ್ಷಿ ಹೇಳ್ತೇನೆ ಅಂದ್ರ, ಸೇವಕರೇ ನಿಮ್ಮ ವಿಷಯದಾಗ ಎಷ್ಟು ಜನ ಗುಣ ಕೊಟ್ಟಾರ, ಎಲ್ಲರೂ ಭೋಗಿಸ್ಲತ್ತಾರ, ನಂದಿದವ್ರಿಗೆ ನಾನು ಕ್ಷಮಿಸಿದಪ್ಪ ಅಂದಿದ್ದೆ ಅವನಿಗೆ. ಹಲ್ಲೆಲೂಯಾ. ಏನಿಂದ ಗೊತ್ತದನ? ನಾನು ಅವರಿಗೆ ಕ್ಷಮಿಸಿದಪ್ಪ.
ಯಾಕಂದ್ರೆ ನಾ ಕ್ಷಮಿಸ್ತಿಲ್ಲ ಅವ್ರ ವಿಷಯಕ್ಕೆ ನಾ ಕಣ್ಣೀರಿಡ್ತಾನೆ, ನಂಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅನ್ಕೋತಿರ್ತಂದ್ರೆ ಅವ್ರು ಇನ್ನೂ ಕಷ್ಟ ಹೆಚ್ಚಿಗಾಯ್ತಾವ, ಅವ್ರಿಗೆ ಇನ್ನೂ ಸಮಸ್ಯೆ ಹೆಚ್ಚಿಗಾಯ್ತಾವ, ಅವ್ರ ಒಳಗೆ ಇನ್ನೂ ರೋಗ ವ್ಯಾಧಿಗಳು ಹೆಚ್ಚಿಗೋತಾವ, ಕಡಿಮೆ ಆಗಲ್ಲ. ಅದಕ್ಕೆ ಸೇವಕನಾಗಿ ದೇವ್ರು ಹೇಳ್ತಾನೆ, ವೈರಿಗಳನ್ನು ಪ್ರೀತಿ ಮಾಡಿದಾಗ ಅವ್ರು ವೈರಿಗೆ ಸಂಬಂಧಪಟ್ಟಂಥ ಕಾರ್ಯ ಮಾಡಿರ್ಬೋದು. ಅದು ಮಾಡಿರ್ತಕ್ಕಂಥ ಅವರೆಲ್ಲ ಸೈತಾನನು ಅವ್ರೊಳಗೆ ಹೊಕ್ಕಿ ಈ ರೀತಿ ಮಾಡ್ಯದ. ಇಸ್ಕಾರಿ ಯಹೂದನ ಒಳಗೆ ಕೂಡ ಸೈತಾನ ಹೊಕ್ಕಿ ಯೇಸು ಸ್ವಾಮಿಗೆ ಮುದ್ದಿಟ್ಟು ಹಿಡ್ಕೊಟ್ಟಾನೆ ಸ್ಪಷ್ಟವಾಗಿ. ಹಣದ ಆಸೆ, ಲೋಕದ ಬದುಕ ಬಾಳಿನ ಡಂಬಕ ಆಸೆ ಪಟ್ಟು ಏನಾಗ್ಯದ, ಸರ್ವಶಕ್ತನ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರಿಗೆ ಹಿಡ್ಕೊಟ್ಟನ ಪ್ರೇರೆ. ನಾನೆಷ್ಟು ಅವನಪ್ಪ ಅಂದಾಗ ಮುಖ ಕೆಳಗೆ ಹಾಕ್ಯಾನ, ಯಾಕಂದರೆ ಅವ ಕೂಡ ಎಲ್ಲರೆಲ್ಲ ನನ್ನ ವಿಷಯವಾಗಿ ಹೇಳಿರ್ತಾನೆ. ಹಲ್ಲೆಲೂಯಾ. ಇವೆಲ್ಲ ನಾವು ಯಾರ ಮುಂದೆ ಒಪ್ಪಿಸ್ಬೇಕು? ಈ ದುಃಖ ಯಾರ ಮುಂದೆ ಒಪ್ಪಿಸ್ಬೇಕು? ದೇವ್ರ ಮುಂದೆ. ಮಕ್ಕಳೇನ ಹೇಳ್ತೆ, ನೀವು ಒಂದು ಸಂಡೇ ಕಾಣಿಸಿಲ್ಲ ಅಂದ್ರೆ ನನಗೆ ಕಣ್ಣೀರಿರ್ತ ಹೊರತು ನನಗೆ ಸಮಾಧಾನ ಇರಲ್ಲ. ನಾ ಇಷ್ಟು ಇವ್ರಿಗೆ ಪ್ರಯಾಸಪಟ್ಟ, ಇವ್ರ ಕಡೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ, ಇವ್ರಿಗೆ ದೀಕ್ಷೆ ಸ್ನಾನ ಕೊಟ್ಟಿದ್ದ, ಕರ್ತನ ಮೇಜ್ ಇವ್ರಿಗೆ ಕೊಳ್ಳುತ್ತಿದ್ದ, ತಿಂಗಳದಾಗ 3 ದಿನ ಉಪವಾಸ ಹೋಗಿದ್ದು, ನನ್ನ ಮಕ್ಕಳು, ನನ್ನ ಕುಟುಂಬ, ದೇವ್ರ ಮಕ್ಕಳು, ಇವ್ರಿಗೆ ದೇವ್ರಿಗೆ ಒಪ್ಪಿಸ್ಬೇಕನ್ನ, ಇವ್ರಿಗೆ ಹಾಳಕ್ಕೆ ಅವಕಾಶ ಇಲ್ಲ, ಇವ್ರಿಗಾಗಿ ನಾ ಹಿಂಗೆ ಮಾಡ್ಬೇಕೆಂಬ ಉದ್ದೇಶ ನಾ ಇಟ್ಕೊಳ್ದೆ. ಒಂದು ಸಂಡೇ ಬಿ ಒಂದು ದಿನ ಬಿ ಕರೆಕ್ಟ್ ಕಾಣಿಸಿಲ್ಲ ಅಂದ್ರೆ ನನಗೆ ಕಣ್ಣೀರೇ ಇರ್ತಾ ಹೊರತು ನನಗೆ ಸಮಾಧಾನ ಇಲ್ಲ ಪ್ರೇರೆ. ಮತ್ತು ಕೂಡ ದೇವ್ರ ಸನ್ನಿಧಿಯಲ್ಲಿ ಒಪ್ಪಿಸ್, ದೇವ್ರೇ ಅವ್ರಿಗೇನು ಸಮಸ್ಯೆ ಇತ್ತು, ಯಾವ ಕಷ್ಟ ಇತ್ತು, ಯಾವ ಭಾರ ಇತ್ತು, ನಿನ್ನ ಸನ್ನಿಧಿ ದೂರಾಗಿರೇನೋ ದೇವ್ರೆ ಅವ್ರಿಗೆ ನಾವು ಪ್ರಾರ್ಥಿಸ್ತವ್ರಿ, ರಕ್ಷಿಸು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಶಿಷ್ಯರು ಈ ಇಬ್ಬರು ಮತ್ತು ಈ 11 ಮಂದಿ ಶಿಷ್ಯರಲ್ಲ, ಈ 11 ಮಂದಿ ಶಿಷ್ಯರನ್ನು ಬಿಟ್ಟು ಇವ್ರು ಬೇರೆ ಹರ ಪ್ರೇರೆ ಇಬ್ಬರು ಬಹಳ ಕಷ್ಟಕ್ಕೆ ಒಳಗಾಗಿ, ಕಣ್ಣೀರು ರೋದನೆಗೆ ಒಳಗಾಗಿದ್ದು ಓಡ್ಲತ್ತರ. ಅಯ್ಯೋ ಮುಗ್ದೈತಿ, ನಮ್ಮ ಕೆಲಸ ನಾವು ಮಾಡ್ಕೊಂಬರಂದಾಗಿ ನಡೆದಾಗ ಯೇಸು ಸ್ವಾಮಿ ಅವ್ರ ಬಳಿಯಲ್ಲಿ ಬಂದಾಗ ಯೇಸು ಸ್ವಾಮಿಗೆ ಅವರು ಮರ್ತೋಗ್ಯಾರ ಪ್ರೇರೆ. ಸುಮಾರು ದಿನ ಯೇಸು ಸ್ವಾಮಿ ಅವ್ರ ಜೊತೆ ಉಳ್ದನು, ಸುಮಾರು ವರ್ಷ ಅವ್ರ ಜೊತೆ ಉಳ್ದನು, ಅವ್ರಿಗೆ ರಕ್ಷಣೆ ಕೊಟ್ಟನ. ಅವ್ರ ಕಷ್ಟದಾಗಿದ್ದಾಗ, ದುಃಖದಾಗಿದ್ದಾಗ, ಕಣ್ಣೀರಿದ್ದಾಗ, ರೋಗ ವ್ಯಾಧಿಗಳಿದ್ದ ಕೂಡ ಯೇಸು ಸ್ವಾಮಿ ಅವ್ರ ಜೊತೆಗಾರನಾಗಿದ್ದು ಅವ್ರಿಗೆ ಬಿಡುಗಡೆ ಮಾಡ್ಯಾನ, ಅವ್ರಿಗೆ ಬಲಪಡಿಸ್ಯಾನ, ಒಳ್ಳೆ ಆರೋಗ್ಯ ಕೊಟ್ಟನ, ಏನೇನು ಬೇಕಾಗಿತ್ತು ಆ ಸಮಯದಲ್ಲಿ ಸವಲತ್ತುಗಳು ಮಾಡಿ ಕೊಟ್ಟನೆ ಸ್ವಾಮಿ. ಆದರೆ ಯೇಸು ಸ್ವಾಮಿ ಇವರು ಮರ್ತೋಗ್ಯಾರಂತ ಪ್ರೇರೆ. ಗುರ್ತಿಳತ್ತಾರಲ್ಲಿ ಯೇಸು ಸ್ವಾಮಿ ಅವ್ರ ಜೊತೆ ನಡೆದನ್, ವಾಕ್ ಮಾಡತನ್, ಹಾದಿ ನಡೀತಾನ ಅವ್ರ ಜೊತೆ. ಅವ್ರು ಎಲ್ಲಿ ಪಟ್ಟಣಕ್ಕೆ ಹೋಗ್ಬೇಕು, ಯಾವ ದೇಶಗಳತ್ತಾರ ಅವ್ರ ಜೊತೆ ದಾರಿ ಮಗಲಲ್ಲಿ ನಡ್ಕೊಂಡು ನಡೆದಾನೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಅವ್ರಿಗೆ. ಯಾಕಂದರೆ ಅವ್ರಿಗೆ ಸರ್ವ ಲೋಕಕ್ಕೆ ಅವರು ಮುಟ್ಟೋಗ್ಬಾರ್ದು, ಸರ್ವ ಲೋಕದಿಂದ ಅವ್ರು ಹೋಗ್ಬಾರ್ದು, ಸೃಷ್ಟಿಕರ್ತನ ಕಡೆ ತಿರ್ಬೇಕೆಂಬ ಆಸೆ. ಅವರಿಂದ ಅನೇಕ ಒಂದು ಕೆಲಸ, ಅವರಿಂದ ಅನೇಕ ಒಂದು ಉದ್ಯೋಗ, ಅವ್ರಿಗೆ ಅನೇಕ ಜನ ರಕ್ಷಣೆ ಕೊಡೋದಕ್ಕೆ ಅವ್ರು ಸರಿ ಮಾಡಬೇಕು, ಅವ್ರಿಗೆ ಸರಿಪಡಿಸಿ ಮತ್ತು ತಿರುಗಿ ಅವ್ರಿಗೆ ಬುದ್ಧಿ ಹೇಳಿ ಸುವಾರ್ತೆ ಪ್ರಕಟಿಸ್ಲಿಕ್ಕೆ ಹಚ್ಚಬೇಕೆಂಬ ಒಂದು ಆಸೆ ಉಳ್ಳವನಾಗಿದ್ದು ಅವ್ರು ಕಳೆದೋಗಿ ನಡೆದಾರ. ಯೇಸು ಸ್ವಾಮಿ ಮತ್ತೇನು ಮಾಡತನ ಹುಡುಕಿ ಅವ್ರ ಕಣ್ಣುಗಳು ಮಂದಾಗ್ಯವಂತ ಪ್ರೇರೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನರು ನೀ ಸ್ವಸ್ಥತೆ ಹೊಂದಿದಿ, ಬಿಡುಗಡೆ ಹೊಂದಿದಿ, ಆರೋಗ್ಯ ಭಾಗ್ಯ ಹೊಂದಿದಿ. ಸೇವಕರು, ನಾನಂತಿಲ್ಲ, ಅನೇಕ ಸೇವಕರು ಪ್ರಾರ್ಥನೆ ಮಾಡ್ಯಾರ. ಅನೇಕ ಸೇವಕರು ಪ್ರಾರ್ಥನೆ ಮಾಡಿದಾಗ, ನಾವು ಪ್ರಾರ್ಥನೆ ಮಾಡಿದಾಗ ಅನೇಕ ಒಂದು ಅದ್ಭುತ ಆಗಲ್ಲಂಥ ಕಾಯಿಲೆದಿಂದ, ಆಗಲ್ಲಂಥ ರೋಗ ವ್ಯಾಧಿಗಳಿಂದ, ವೈದ್ಯರಿಂದ ಆಗಲ್ಲಂಥ ಒಂದು ಸಮಸ್ಯೆಗಳಿಂದ ದೇವ್ರು ನಿನ್ನ ಬಿಡುಗಡೆ ಕೊಟ್ಟನ, ದೇವ್ರು ನಿನ್ನ ಆರೋಗ್ಯ ಕೊಟ್ಟನ, ಸ್ವಸ್ಥತೆ ಮಾಡ್ಯಾನ, ಮತ್ತು ನಿನ್ನ ಕಣ್ಣುಗಳು ಮಂದಾಗ್ಯವ. ಅದ್ಭುತ ಮಾಡಿರ್ತಕ್ಕಂಥ ಸಭೆಕ, ಅದ್ಭುತ ಮಾಡಿರ್ತಕ್ಕಂಥ ಸೇವಕರನ್ನು ಬಳಸ್ಕೊಂಡು ದೇವ್ರು ನಿನ್ನ ಸ್ವಸ್ಥತೆ ಬಿಡುಗಡೆ ಕೊಟ್ಟಾಗ ನೀ ಮರ್ತೋಗಿದೆ, ನಿನ್ನ ಕಣ್ಣುಗಳು ಮಂದಾಗ್ಯಾವ. ಒಂದು ವೇಳೆ ಸಭೆಕ ಸೇವಕರಿಗೆ ಮರ್ತೋದೆ ಅಂದ್ರ ದೇವ್ರು ಏನ್ ಲೆಕ್ಕ ನಿನಗ, ದೇವರಿಗೂ ಮರ್ತೋದಿನಿ ಸ್ಪಷ್ಟವಾಗಿ. ಊಟ ಹಾಕಿದ ಕೈಗೆ ನೀ ಕೆಸರಚ್ಚಿ ಕಳಿಸಿ ಅಂದ್ರ ಪ್ರಯೋಜನ ಏನ್ರಿ? ಆದರೆ ಪ್ರಿಯ ಸೋದರ, ನಾ ಹೇಳ್ತಕ್ಕಂಥ ಸಾರಾಂಶವೇನೆಂದರೆ ಅವ್ರು ಸಂಭಾಷಣೆ ಮಾಡ್ತಾರೆ, ಯೇಸು ಕೃಷ್ಣ ವಿಷಯ ಚರ್ಚಿಸ್ಲತ್ತಾರ. ಏನಪ್ಪ ಇದು ಪರಿಸ್ಥಿತಿ, ಏನಾಗೋಯ್ತು ಎಂಬುದಾಗಿ ಅವ್ರ ಕಣ್ಗಳು ಮುಂದಾಗ್ಯವ, ಮಂದ ಹೋಗ್ಯವ. ಯೇಸು ಸ್ವಾಮಿ ಅವ್ರ ಜೊತೆ ನಡೆದ ಹಾದಿ ನಡ್ಕೊಂಡು, ಮಕ್ಕಳೇ ಯಾಕೆ ಇಲ್ಲ ಅಂತೀರಿ, ನಿಮ್ಮ ಪರಿಸ್ಥಿತಿ ಏನು, ಯಾಕೆ ನಡೆದಿರಿ, ಏನಾಗ್ಯದ ಅಂದಾಗ ಎಲ್ಲ ವಿಚಾರ. ಈಗ ಏನು ಮಾಡಬೇಕು, ನಮ್ಮ ಕೆಲಸ ನಾವು ವ್ಯಾಪಾರ ಬಿಸ್ನೆಸ್ ನಾವು ಮಾಡ್ಕೋಬೇಕೆಂಬ ಉದ್ದೇಶ ನನಗೆ ಆಗ್ಯದ ಪ್ರೇರಿದು. ಲಾಕ್ಡೌನ್ದಾಗ ನಾ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ, ಲಾಕ್ಡೌನ್ ಮುಗಿದ ತಕ್ಷಣ 100% ನಾ ಉದ್ಯೋಗ ಜಾಯ್ನ್ ಆಗಬೇಕು, ಏನೇ ಇರಲಿ. ಬೀದರ್ಗೆ ಬಂದು ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರ್ಲಿಂದ ಈ ಜೀವಿತ ಏನಪ್ಪ ದೇವ, ನಮ್ಮ ಪರಿಸ್ಥಿತಿ ಏನು, ಇವತ್ತು ನಂಗೆ ಈ ಊಟ ಪರಿಸ್ಥಿತಿ ಏನು ಇಲ್ಲ. ಹೈದ್ರಾಬಾದ್ದಾಗ ಫ್ರಿಜ್ನಾಗ ನಾ ಸತ್ಯ ಹೇಳ್ತಿದ್ದೆ, ನೋಡಿರ್ಬೋದು ನೀವು. ನಾ ಬೀದರ್ಗೆ ಬಂದು ಹೋದಂದ್ರೆ 2 ಕಿಲೋ 3 ಕಿಲೋ 4 ಕಿಲೋ ಮಾಂಸ ಖಾಲಿ ಹಿಂಗೆ ಕಟ್ಕೊಂಡು ಹೋಗ್ತಿದ್ದ ಪ್ರೇರಣ. ನೋಡಿರಲ್ಲ, 2 ಕಿಲೋ 3 ಕಿಲೋ ಮಾಂಸ ಒಂದೇ ಪೀಸ್. ಅವನಿಗೆ ಹೇಳ್ತಿದ್ದ, ತುಕಡಿ ಮಾಡಬೇಡೋಯ್, ಒಂದೇ ಪೀಸ್ ಗಟ್ಟಿ ಇರ್ಬೇಕು ನನಗೆ ತಿಲ್ಲಕ್ ಅಂಥೇಳಿ. ಈ ರೀತಿ ತರಕಾರಿ ಇರೋ ಭಾಳ ಕಮ್, ಬ್ಯಾಳೆ ಸಾರ ಭಾಳ ಕಮ್. ಚಿಕನ್ ಉಳ್ಳಕ ಚಿಕನ್ ಮಾಡಿದ್ರೆ ಒಂದಿನ ಚಿಕನ್ ಮಾಡಿ, ಒಂದಿನ ಮಟನ್ ಮಾಡಿರಿ, ಮತ್ತು ಸಂಡೇ ಮತ್ತು ಗಡ್ಡಿನೇ ಕಟ್ಕೊಂಡ್ಬರ್ತಾ. ದೇವ್ರೆ ನನ್ನ ಫ್ರಿಜ್ ಖಾಲಿ ಇದೆ, ಇವತ್ತು ನನ್ನ ಫ್ರಿಜ್ನಾಗ ತರಕಾರಿ ಇಲ್ಲ ದೇವ್ರೆ,
ಮನೆಗ ಅಕ್ಕಿ ಖಾಲಿ, ಚೀಲದಾಗ ಅಕ್ಕಿ ಇಲ್ಲ ದೇವ್ರೆ, ಬಾಟಲ್ದಾಗ ಎಣ್ಣೆ ಇಲ್ಲ, ಬೆಳೆ ಮಾಡ್ಲಾಕ. ಸುಟ್ಕೊಂಡ್ ತಿಂಬರಂದ್ರ ಅಕ್ಕಿ ಇಲ್ಲ, ಸುಟ್ಕೊಂಡ್ ತಿಂಬರಂದ್ರ ಜೋಳ ಇಲ್ಲ, ಸುಟ್ಕೊಂಡ್ ತಿಂಬರಂದ್ರ ಇದಿಲ್ಲ ದೇವ್ರ. ನಮ್ಮ ಪರಿಸ್ಥಿತಿ ಏನಂದಾಗ ದೇವರು ಸಾಯಂಕಾಲ ತನ ಮುಂಜಾನೆ ಕಣ್ಣೀರು ದುಃಖ ಸಂತೋಷ, ಸಾಯಂಕಾಲವರೆಗೆ ದೇವರು ಯಾರ್ಲಿಂದ ಸಹಾಯ ಬೇಕು ಅವ್ರಿಗೆ ಮನೆಗೆ ಕಳ್ಸ್ಯಾನ. 2ನೇ ಸರ್ತಿ ಹೋದಾಗ ಪಾಸ್ಟರ್ ಸಾಬ್ರೆ ಯಾಕೋ ನಮ್ಮ ಮನೆಗೆ ಬರ ಹೋಗಿರಿ. ಲಾಕ್ಡೌನ್ದಾಗ ಯಾರ ಮನೆಗೆ ಹೋದ್ರಿ ಪಾಸ್ಟರ್ಗಳು? ಏನು ಕಂಬಿದ್ದೋ ಬಂದಾರ, ಭಾಳ ಜನ ಅಂದಾರ ಪ್ರೇರಿ. ಏನು ಕಂಬಿದ್ದೋ ಬಂದಾರ, ಭಾಳ ಜನ ಅಂದಾರ. ಆದರೆ ಅವ್ರು ಹಿಂಗಿನ ತಿಳ್ಕೊತಾರೇನೋ ಅಂಥೇಳಿ ನಾ ಹೋಗಿಲ್ಲ. 3-4 ಸರ್ತಿ ಫೋನ್ ಮಾಡಿದ್ರು, ಪಾಸ್ಟರ್ ಸಾಬ್ರೆ ಬರ್ರಿ ನಮ್ಮ ಮನೆಗೆ ಒಂದು ಪ್ರೇರ್ ಮಾಡಿ ಹೋಗ್ರಿ. ಬರ್ರಿ ಸರ್, ನಾವು ಕಷ್ಟದಲ್ಲಿದ್ದೇವೆ, ನಮ್ಮ ಪ್ರೇರ್ ಮಾಡಿ ಹೋಗ್ರಿ. ನಮ್ಮ ಮನೆಗೆ ನನ್ನ ಹೆಂಡತಿಗೆ ಆರಾಮಿಲ್ಲ, ಸ್ವಲ್ಪ ಬಂದು ಪ್ರೇರ್ ಮಾಡಿ ಹೋಗ್ರಂದ್ರೆ ಅಯ್ಯೋ 3-4 ಸರ್ತಿ ಎಲ್ಲ ಥರ ಕೇಳ್ಕೊಳತ್ತಾರಲ್ಲ ಅಂಥೇಳಿ ಹೋದಾಗ 25 ಕಿಲೋ ಅಕ್ಕಿ ಮತ್ತು ಒಳ್ಳೆ ಬ್ರ್ಯಾಂಡ್, ನಾರ್ಮಲ್ ಬ್ರ್ಯಾಂಡಲ್ಲಿ ಅದು ಸೂರ್ಯ ಕಂಪನಿದ ಅಕ್ಕಿ, 25 ಕಿಲೋ ರೈಸು, 2 ಎಣ್ಣೆ ಬಾಟಲ್ಸ್ ಪಾಕಿಟು, 1 ಕಿಲೋ ಶನಗೆ ಬೇಳೆ, 1 ಕಿಲೋ ತೊಗರಿ ಬೇಳೆ, ಉಪ್ಪು, ಎಣ್ಣೆ, ಖಾರ, ಅಲ್ಲ ಬೆಳಗ್ಗೆ ಡಬ್ಬಿ, ಸಕ್ರೆ, ಚಾಪತ್ತಿ ಎಲ್ಲ ಗಂಟು ಕಟ್ಟಿಕ್ಕ್ಯಾರ. ಯಾರಿಗಾರಾಮಿಲ್ಲ ಬರೀ ಪ್ರೇರ್ ಮಾಡಿ ಅಂದಿದ್ದೀನ. ದೇವ್ರ ದಯದಿಂದ ನಾವೆಲ್ಲರೂ ಆರಾಮಿದ್ದೀವಿ ಸೇವಕರೇ. ಒಂದು 10 ನಿಮಿಷ ವಾಕ್ಯ ಹೇಳ್ರಿ, 1-2 ಹಾಡು ಹಾಡ್ರಿ, 10 ನಿಮಿಷ ವಾಕ್ಯ ಹೇಳ್ರಿ. ನಿಮ್ಮ ವಾಕ್ಯ ಕೇಳಬೇಕಂಬ ನಮ್ಗೆ ಆಸೆ ಅದನ್ನ ವಾಕ್ಯ ಹೇಳಿ ಹಾಡು ಹಾಡಿ ಅವರಿಗೆಲ್ಲ ಪ್ರಾರ್ಥನೆ ಮಾಡಿದಾಗ ಅವ್ರ ಗಂಟು ಹೊರಗೆ ಹೊಂಟಿದ ಗಾಡಿ ಮೇಲೆ ತಂದಿಕ್ಲತ್ತಾರ ಪ್ರೇರ. ಇದು ನಿಮ್ಗಾಗಿ ನಾವು ಕೊಟ್ಟು, ಇದು ನಿಮ್ಗಾಗೆ. ಹಲ್ಲೆಲೂಯಾ. ನಾವು ಅನ್ಕೊಂಡಿದ್ದೆವು ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ತಿರುಗಿ ವ್ಯಾಪಾರ ಬಿಸ್ನೆಸ್ಗೆ ಹೋಗ್ಬೇಕು, ಮುಗಿದೋಯ್ತು ನಮ್ಮ ಜೀವಿತ ಇಷ್ಟೇ, ಖತಮ್ ಆಗೋಯ್ತು. ಈ ಲಾಕ್ಡೌನ್ ಹೆಂಗೆ ಇತ್ತಂದ್ರೆ ನಮ್ಮ ಸಂಸಾರ ಖತಮ್ ಆಗೋಯ್ತು, ಮುಗಿದೋಯ್ತು. ಈಗ ನಾವು ನಮ್ಮ ಮನೆಗೆ ಏನೂ ನಂಬಲ್ಲಿ ಒಳಗೆ ಇಲ್ಲೇ ಇಲ್ಲ. ಈಗ ನಮ್ಮ ಪ್ರಾಂತಕ್ಕೆ, ನಮ್ಮ ದೇಶಕ್ಕೆ ನಾವು ಹೋದರೆ ನಮಗೆ ಮೇಲದ ಅಂತ ತಿಳ್ಕೊಂಡು ಹೈದರಾಬಾದ್ಗೆ ಹೋಗ್ಲಿಕ್ಕೆ ಎಲ್ಲ ಪ್ಲ್ಯಾನ್ಗಳು ಮಾಡತ್ತಿದ್ದೆವು. ಕಂಪ್ನಿದಾಗ ಫೋನ್ ಮಾಡೋದು 70,000 ಸ್ಯಾಲ್ರಿ ಕೊಡ್ತಾ ಬಾ ವಾಪಸ್ ಅಲ್ಲತ್ತರು. ಇನ್ನೊಬ್ಬರು RK ಸೇಟ್ ಅಂತಾರೆ, ಅವ್ರಿಗೆ ಫೋನ್ ಮಾಡ್ದ, ಅವರೇ ಫೋನ್ ಮಾಡ್ಯಾರ, ನಾ ಮಾಡಿಲ್ಲ ಅವ್ರಿಗೆ ಫೋನ್ ಮಾಡೋದು. ಬರೋ ಲಾಲಪ್ಪ, ನಿಂಗೆ ಬಿಸ್ನೆಸ್ ಮ್ಯಾನ್ ಇದ್ದೀನಿ ಬಾ, ನಿಂಗೆ ವರ್ಕ್ಶಾಪ್ ದೊಡ್ಡ ಹಾಕೊಡ್ತಾ ಬಾ, ಎಷ್ಟು ಹಾಕಬೇಕು, 20 ಲಕ್ಷ 30 ಲಕ್ಷ 50 ಲಕ್ಷ ರಾಸ್ತಾ ಬಾ ಅಂತೇಳಿ ಫೋನ್ ಮಾಡಿದ್ರು. ನಮ್ಮ ಮತ್ತೆ ಲೋಕದ ಕಡೆ ತಿರ್ಲತ್ತ, ನನ್ನ ಮನಸ್ಸೆಲ್ಲ ಮೈಂಡ್ ಎಲ್ಲ ಲೋಕದ ಕಡೆ ಹೋಗ್ಲತ್ತು. ಗುಡ್ ಫ್ರೈಡೇ ದಿನ 2021 ಈ ಸಂದೇಶ ಕೊಡುವಾಗ ದೇವ್ರು ನನ್ನ ಕಣ್ಣುಗಳು ತೆರೆದನು ಪ್ರಿಯರೇ. ಅಲ್ಲೂ ಎಚ್ಚಪಡ್ತಾರೆ ದೇವ್ರ ಮೇಲೆ. ನನ್ನ ಕಣ್ಣುಗಳು ಮಂದಾಗಿದ್ದು ಹೋಗುತ್ತು, ನನ್ನ ಆಸೆ ಎಲ್ಲ ಗತಿಸೋಗಿತ್ತು, ನನ್ನ ಸಮಸ್ಯೆಗಳೆಲ್ಲ ಹೆಚ್ಚಾಗಿದ್ದು, ಪರಿಸ್ಥಿತಿ ಎಲ್ಲ ಬ್ಯಾಡಾಗಿತ್ತು. ಸತ್ತೋಗ್ಬೇಕೆಂಬ ಆಸೆ ಒಂದು ಕಡೆ, ಬದುಕಬೇಕೆಂಬ ಆಸೆ. ಸಭೆ ನನ್ನಿಂದದ, ದೇವ್ರು ನಂಗೆ ಪ್ರೀತಿ ಮಾಡಿ ಸಭೆ ಕೊಟ್ಟಿದ್ದಿ, ವಿಶ್ವಾಸಗಳು ಕೊಟ್ಟಿದ್ದಿ, ಭಕ್ತಾದಿ ಮಕ್ಕಳು ಕೊಟ್ಟಿದ್ದಿ, ಹೆಂಡತಿ ಕೊಟ್ಟಿದ್ದಿ, ಮಕ್ಕಳು ಕೊಟ್ಟಿದ್ದಿ. ನನಗೆ ಮರಣ ಹಾಕ್ಬೇಕಾದ್ರೆ ಅವತ್ತೇ ಹಾಕ್ಬೇಕಾಗಿತ್ತು. ಈಗ ಗೊತ್ತ ಬೇಡ ದೇವ್ರೇ, ದೇವ್ರಲ್ಲತನ ನನಗೆ ಈ ಹಾಡ ಬರೀ ಪರಲೋಕವೇ ಲಾಲಿಸು, ಪವಿತ್ರಾತ್ಮನೆ ಕರುಣಿಸು, ಲಾಜರ ನಂಬಿಕೆ ವಿಶ್ವಾಸ ಕಳ್ಕೊಂಡಿಲ್ಲ, ಹುಣ್ಣು ಅನ್ನ ಇದ್ದಿಲ್ಲ ಅಂತ ಬದುಕೇನ. ಈ ಹಾಡ ಬರೀಲಕ್ಕೆ ಹಚ್ಚಿನ ಕಾರಣ ಗೊತ್ತು ಇದೇ. ತಿರುಗಿ ಅನ್ಕೊಂಡ ದೇವ್ರನ್ನು ಸಹಾಯ ಮಾಡ್ಯಾನ. ಹಲ್ಲೆಲೂಯಾ. ದೇವ್ರು ಸಹಾಯ ಮಾಡ್ಯಾನ. ನಾ ಯಾರು ಮನೆ ಮುಂದೆ ಹೋಗಿ ನನಗೆ ಇದು ಕೊಡ್ರಿ ಅಂತೇಳಿ ನಾ ಬಿಡಿಲ್ಲ. ನಮ್ಮ ನಿಖಿಲು ಜರ ಗಡಬಡಿ ಮನುಷ್ಯ ಇಲ್ಲೇನ, ಯಾರ ಹೊರಗೆ ಬಂದು ಏನಾರ ಕೇಳತ್ತೋ, ಆಟೋದಾಗ ಬಂದು ಏನೋ ಮಾಡ್ದು ದನನ ಒಳಗೆ ನೋಡ್ತೀನಿ. ಅವ್ನಿಗೆ ಹೇಳಿದ ಮಗ ನಾವು ಪಾಸ್ಟರ್ ಇದ್ದೆವು, ನಾವು ಸೇವಕರಾಗಿದ್ದೆವು, ಯಾರ ಮುಂದೆ ಹೋಗಿ ನಾವು ಕೈ ಚಾಚ್ ಮಾಡೋದು. ಅವು ಹಾಲಿನ ಬಾಗಿ ಇಟ್ಕೊಳ್ತಿರ್ಬೇಕು, ಅಕ್ಕಿ ಕೊಳ್ತಿರ್ಬೇಕು, ಏನು ಕೊಳ್ತಿರ್ಬೋದು. ನಮ್ಮ ಮನೆ ಬಾಗಿಲು ಒಳಗೆ ಬಂದು ಕೊಟ್ಟ ನಾವು ತೊಗೋಬೇಕು. ನಾವು ಹೋಗಿ ಇದ್ರ ಮನುಷ್ಯರ ಮುಂದೆ ಕೈ ಚಾಚಬಾರ್ದು. ನೀವು ಒಂದು ವೇಳೆ ಹೋದಿ ಅಂದ್ರೆ ಸರಿಯಲ್ಲ ಅಂತ ಹೇಳಿದಾಗ ನಮ್ಮ ಗೇಟಿಗೆ ಕೀಲಿನೇ ಹಾಕಿದೆವು ಒಳಗಿನ ನಾವು. ಯಾರು ಮನೆಗೆ ಹೋಗಿಲ್ಲ. ಯಾರು ಹೊರಗೆ ಏನೇನೋ ಮಂದಿ ನಾನು ಒಬ್ಬರ ಮೇಲೆ ಬಿದ್ದು, ಒಬ್ಬರು ಕುಂದ್ರ ಬಿಡ್ಕೊಂಡು ಎಳ್ಕೊಂಡು ಅಯ್ಯೋ ಅರ್ಬಿ ಹರಿದಾಗ ಪುರ ಹಾಂಗೆ ಹರಿಬಿದ್ದು ತೊಗೊಂಡಾರ ಜನ. ನಾವು ಹೆಜ್ಜೆ ಇಟ್ಟಿಲ್ಲ ಹೊರಗೆ. ದೇವ್ರಿಗೆ ಪ್ರಾರ್ಥನೆ, ಬರೀ ಪ್ರಾರ್ಥನೆ. ದೇವ ನಮಗಂತೂ ಹೆಂಗೂ ನಡೆದೋದಾದರೆ ಇನ್ನೂ ಅನೇಕ ಜನರಿದ್ದಿರ್ಬೋದು, ಅವ್ರಿಗೆ ಸಹಾಯ ಆಗಲಿ. ಎಷ್ಟು ರೋಗ ವ್ಯಾಧಿ, ಬೆಡ್ ಇಲ್ಲ, ಅನೇಕ ಕಷ್ಟಗಳು ದೇವ್ರಿ, ಅವ್ರಿಗೆ ಸಹಾಯವಾಗಲಿ. ನಾವು ಆರೋಗ್ಯದ ನಮಗೆ ಇನ್ನು ನಾವು ಸೌಖ್ಯವಾಗಿದ್ದೇವ್ರಿ, ಅವ್ರಿಗೆ ಸಹಾಯ ಮಾಡಿ. ಬರೀ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಅವಕಾಶ ಸಿಕ್ಕಾಗ ಪ್ರಾರ್ಥನೆ, ಅವಕಾಶ ಸಿಕ್ಕಾಗ ಪ್ರಾರ್ಥನೆ. ದೇವ್ರು ನಮಗೆ ಸಹಾಯ ಮಾಡ್ಯಾನ ಪ್ರಿಯರೇ. ನಿನ್ನ ನೆರೆಯವನನ್ನು ನೀನು ಪ್ರೀತಿ ಮಾಡಿದಾಗ, ನಿನ್ನ ಪ್ರೀತಿ ಅನುನ್ನತೆ ದೇವ್ರು ನಿನ್ನ ಒಳಗೆ ನೋಡಿ ನಿನ್ನ ಸುಮ್ಮನೆ ಬಿಡಲ್ಲ. ಮರಣ ಪರಿಸ್ಥಿತಿ ಅಪಾಯಗಳು ಬಂದರೂ ಕೂಡ ನಿನ್ನ ರಕ್ಷಿಸ್ತಾನೆ. ಕಣ್ಣು ಮಂದಾಗಿದ್ದು ದೇವರನ್ನ ಕಣ್ಣುಗಳೇನು ಮಾಡ್ಯಾನ ಮತ್ತು ತೆರೆಯವಾಗಿ. ಈ ಶಿಷ್ಯರ ಕಣ್ಣುಗಳು ಹೇಳ್ತಾ ನೋಡ್ರಿ ನಾವು ಇಲ್ಲಿ ಸ್ಪಷ್ಟವಾಗಿ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 29-30 ವಚನ. ಸಂಜೆ ಆಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ
ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ಹಲ್ಲೆಲೂಯ ತೆರೆದವ ಮುಚ್ಚಾಗ್ಯಾವ. ಇಲ್ಲಿ ಮುಚ್ಚೋಗ್ಯಾವ. ಎಲ್ಲಿ? ಈ 16-17 ವರ್ಷದಲ್ಲಿ ಈ ಕಡೆ ಮುಂದೆ ಕೆಳಗೆ ಬಂದಾಗ ಕಣ್ಣುಗಳು ಮುಚ್ಚಾಗ್ಯಾವ. ಯೇಸು ಸ್ವಾಮಿ ನಡ್ದನ ಅವ್ರ ಜೊತೆ ಹಿಂಗೆ ಕೈ ಹಿಡ್ಕೊಂಡು ಯೇಸು ಸ್ವಾಮಿ ನಡ್ದನ ಅವ್ರ ಜೊತೆ ಹೋಗುವಾಗ ಅವ್ರ ಕಣ್ಣುಗಳನ್ನು ಮಂದಾಗ್ಯಾವ, ಮುಚ್ಚೋಗ್ಯಾವಲ್ಲಿ. ಇಲ್ಲಿ ಸ್ಪಷ್ಟವಾಗಿ ಈ 29ನೇ ವಚನ ತನ ಬಂದಾಗ 28 ವಚನ ತನ ಬಂದಾಗ ಅವ್ರ ಪರಿಸ್ಥಿತಿಗಳೆಲ್ಲ ಅರ್ಥ ಮಾಡ್ಕೊಂಡೆ. ಸ್ವಾಮಿ ಮಕ್ಕಳೇ ಯಾಕೆ ನಡೆದ್ರಿ, ಏನು ಸುದ್ದಿ, ಏನೇನು ಕೆಲಸ, ಯಾವ ವ್ಯಾಪಾರ ಮತ್ತು ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಸ್ಥಿತಿಗಳೇನೆಂಬುದಾಗಿ ಇಲ್ಲಿವರೆಗ ಆ ಶಿಷ್ಯರು ಆಡ್ತಕ್ಕಂಥ ಮಾತುಗಳೆಲ್ಲ ಯೇಸು ಸ್ವಾಮಿ ಕೇಳನ ಪ್ರಿಯರೇ. ಕೇಳಿದಾಗ ಅವ್ರ ಬಲೇನಿಲ್ಲ. ಹಲ್ಲೆಲೂಯ. ಸಂಜೆ ಆಗ್ಯದಲ್ಲ, ಯೇಸ್ವಾಮಿಗೆಲ್ಲ ತರೋರು ಮಾತು ಅಲ್ಲಿವರೆಗಿನ ಕಣ್ಣುಗಳು ಬಂದವು. ಯೇಸ್ವಾಮಿಗೆಲ್ಲ ಥರ ಸಂಜೆ ಆಗ್ಯದಲ್ಲ, ಹೊತ್ತು ಮುಳುಗ್ಲತ್ತದ, ಮತ್ತೆ ಯಾಕೆ ಹೋಯ್ತಿ, ನಮ್ಮ ಸತೆ ಇಲ್ಲೇ ದಣ ಆರಿಸ್ಕೊ, ಮುಂದಕ್ಕೆ ಹೋಗ್ಬೇಡ, ಜನ ಸರಿಯಲ್ಲ. ಆಗ ಆ ಕಳಂಟಿಕೆ ಹೆಚ್ಚಿಗಾಯ್ತಿದ್ದವು, ಕಳ್ಳರು ಹೆಚ್ಚಿಗಿದ್ದರು, ಸರಿಯಲ್ಲ ಸ್ವಾಮಿ ನಮ್ಮ ಜೊತೆ ಇರಪ್ಪ ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಅವರಿಗೆ ಸ್ಪಷ್ಟವಾಗಿ ಒಂದು ಹೇಳ್ತಾನ, ಇವತ್ತು ಎಷ್ಟು ಮನ್ಯಾಗ ಕುಟುಂಬದಾಗ ಪ್ರಾರ್ಥನೆ ಮಾಡಿ ಊಟ ಮಾಡ್ತೀರಿ, ಕೈ ತೋರಿಸ್ರಿ. ಕರೆಕ್ಟ್ ಪ್ರಾರ್ಥನೆ ಮಾಡೋದ್ರಿ ನೀವು ದೇವ್ರಿಗೆ ತೋರ್ಸತ್ತೀರಿ, ಮನುಷ್ಯರಿಗಲ್ಲ. ನಿಮ್ಮ ಕಮಿಟ್ಮೆಂಟ್ ದೇವ್ರಿಗದ. ಚಂದ ನೆಂಪಿಕ್ರಿ. ಚರ್ಚಿನಾಗ ಯಾವ್ದು ಬಿ ಕೈ ಮ್ಯಾಕ್ ತೋರ್ಸತ್ತಾರ ಅಂದ್ರೆ ಒಂದು ಕಮಿಟ್ಮೆಂಟ್ ನೀವು ದೇವ್ರಿಗೆ ಮಾಡ್ಕೊಳ್ತೀರಿ, ಮನುಷ್ಯರಿಗಲ್ಲ. ಪ್ರಾರ್ಥನೆ ಮಾಡಿ ಆಹಾರ ಸೇವನೆ ಮಾಡ್ತಕ್ಕಂಥವ್ರು ಕೈ ತೋರಿಸ್ರಿ. ಹಲ್ಲೆಲೂಯ. ಮಿಗತಾ ನಿಮ್ಮ ಪರಿಸ್ಥಿತಿಗಳೇನು? ಕಣ್ಣುಗಳು ಮಂದಾಗ್ಯಾವ, ಕಣ್ಣುಗಳು ಮುಚ್ಚೋಗ್ಯಾವ. ಲೋಕ ಸಂಪರ್ಕ, ಲೋಕದ ಕಾರ್ಯಕ್ರಿಯೆಗಳ ಅಥವಾ ಯಜಮಾನನಾಗಿರ್ತಕ್ಕಂಥ ನಿನ್ನ ಮನೆಗೆ, ನಿನ್ನ ಹೆಂಡತಿ, ನಿನ್ನ ಮಕ್ಕಳಿಗೆ ಅವಕಾಶ ಕೊಡಲ್ದೆ ಲೋಕಕ್ಕೆ ಅವಕಾಶ ಕೊಟ್ಟು ಲೋಕ ಸಂಪರ್ಕ ಬೆಳೆಸಿ ಮಿಡ್ ನೈಟ್ 10, 12 ಗಂಟೆಗೆ ಬಂದು ಪ್ರಾರ್ಥನೆ ಮಾಡೋದು ನಿನ್ನ ಮಕ್ಕಳು ಪ್ರಾರ್ಥನೆ ನಮಗಳು ಬರ್ತಾವ? ಇಲ್ಲ. ಸ್ತೋತ್ರ. ನೀನು ರೊಟ್ಟಿ ನಿನ್ನ ಹೆಂಡತಿ ಅಡುಗೆ ಮಾಡಿದಾಗ ನಿನ್ನ ಮಕ್ಕಳೆಲ್ಲ ನಿನ್ನ ಮಣಿಗಳು ಸುತ್ತಮುತ್ತ ಆಗ ಮಣಿ ಮೇಲೆ ಉಳ್ಳಾಗ ಕೊಡ್ತೀರಂತ ಪ್ರೇರೆ. ಮಣಿ ಕೆಳಗೆ ಹಾಕಿ ಮಣಿ ಮೇಲೆ ಕುಂತೆ ಕೂಡಿಸಿ ಉಳ್ಳಾಗ ಹಾಕಿ ಕೊಡ್ತೀರಂತ. ಆಗಿನ ಕಾಲದಾಗ ಮಣಿಗಳು ಉಪಯೋಗ ಮಾಡ್ತೀರಿ. ಈಗ ಹಾಸಿ ಎಲ್ಲರೂ ಕೂಳತ್ತೀರಿ, ಒಂದು ಪ್ರಾರ್ಥನೆ ಮಾಡಿ ಊಟ ಮಾಡತ್ತೀರಿ, ದೇವ್ರಿಗೆ ಸ್ತೋತ್ರ ಹೇಳತ್ತೀರಿ. ಯಾಕೆ ಸ್ತೋತ್ರ ಹೇಳತ್ತಿಲ್ಲ ದೇವರಿಗೆ? ದೇವ್ರಿಗೆ ಮರ್ತೋಗಿರೆ, ದೇವ್ರ ವಾಕ್ಯ ಮರ್ತೋಗಿರೆ, ದೇವ್ರ ಅದ್ಭುತ ಮಾಡಿದ್ ಮರ್ತೋಗಿರೆ. ದೇವ್ರು ನಿಮ್ಮ ಮನೆಗೆ ಇವತ್ತು ಅನ್ನಪಾನ ಮೇಲೆ ಬರ್ಕತ್ತೆ ಹಾಕಿಲ್ಲ. ಸಾಲದ ಸಮಸ್ಯೆ, ಸಂಕಟ, ವೇದನೆ, ರೋದನೆಗಳು ಬರ್ತಕ್ಕಂಥ ಪರಿಸ್ಥಿತಿ ಏನು? ನೀವು ಸಂಪಾದನೆ ಹಾಸ್ಪಿಟಲ್ ಆಗ್ತಕ್ಕಂಥ ಕಾರಣ ಏನು? ನೀವು ಕಳಿಸಿಟ್ಟತಕ್ಕಂಥ ಆಸ್ತಿ ನಿಮ್ಮ ಮಕ್ಕಳು ಹಾಳು ಮಾಡ್ತಕ್ಕಂಥ ಕಾರಣ ಏನು? ಇದೇ ದೇವರಿಗೆ ಸ್ತೋತ್ರ ನೀವು ಹೇಳತ್ತಿಲ್ಲ. ಶಿಷ್ಯರು ಮರ್ತೋಗ್ಯಾರ ಪ್ರೇರಲ್ಲಿ, ಶಿಷ್ಯರು ಮರ್ತೋಗ್ಯಾರ. ಯೇಸ್ವಾಮಿ ರೊಟ್ಟಿ ಮೀನು ತಗೊಂಡು ಸ್ತೋತ್ರ ಹೇಳತ್ತಾನೆ ದೇವ್ರಿಗೆ. ಅಯ್ಯ ದೇವ್ರೇ ಅಂತೇಳಿ ದೇವ್ರಿಗೆ ಸ್ತೋತ್ರ ಮಾಡಿ ಮುರಿದು ಆ ಶಿಷ್ಯರಿಗೆ ಕೊಟ್ಟಾಗ, ಅಯ್ಯೋ ನನ್ನ ಸ್ವಾಮಿಯಪ್ಪ, ನನ್ನ ದೇವ, ನನ್ನ ತಂದೆ ಎಂಬುದಾಗಿ ಅವ್ರ ಕಣ್ಣುಗಳು ಅವಾಗ ತೆರೆದವ ಪ್ರೇರೆ. ಹಲ್ಲೆಲೂಯ. ಕಣ್ಣು ತೆರೆದವ ಮುಚ್ಚಾಗ್ಯಾವ? ಅವನ ಕಣ್ಣು ತೆರೆದವ ಪ್ರೇರೆ. ಇವತ್ತು ಅನೇಕ ಮಕ್ಕಳು ನಿಮ್ಮ ಪರಿಸ್ಥಿತಿಗಳು ಹಾಳಾಯ್ತಕ್ಕಂಥ ಕಾರಣ ಗೊತ್ತದನ ದೇವ್ರು ಮಾಡಿರ್ತಕ್ಕಂಥ ಉಪಕಾರ ಸ್ತೋತ್ರ ಹೇಳತ್ತೀವಿ. ಊಟ ಕೂತ್ರು ಸ್ತೋತ್ರ ಇಲ್ಲ, ಎದ್ದಾಗ ಸ್ತೋತ್ರ ಇಲ್ಲ, ಮಲಗುವಾಗ ದೇವ್ರಿಗೆ ಸ್ತೋತ್ರ ಇಲ್ಲ, ಇಲ್ಲಿನ ಹೋಗುವಾಗ ದೇವ್ರಿಗೆ ಸ್ತೋತ್ರ ಇಲ್ಲ, ಏನಾದ್ರು ಹೊಸದಾಗಿ ಕಾರ್ಯ ಮಾಡ್ತಾ ಸ್ತೋತ್ರ ಇಲ್ಲ. ಇವತ್ತು ನೀವು ಹಾಳಾಗ ಕಾರಣ ಗೊತ್ತದನ ಇದೆ. ಯೇಸು ಸ್ವಾಮಿ ನಿಮ್ಮ ಹುಡುಕಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ರಕ್ಷಿಸಿದ ಕಾರಣ ಏನು ಗೊತ್ತದನ? ನೀವು ಕಳೆದು ಹೋಗ್ಬಾರ್ದು ಎಂಬುದಾಗಿ, ನೀವು ಹಾಳಾಗ್ಬಾರ್ದು ಎಂಬುದಾಗಿ, ನಿತ್ಯ ಜೀವಕ್ಕಾಗಿ ಆತನ ಪ್ರಾಣವನ್ನು ಧಾರೆ ಎಳೆದು ನಿಮ್ಮನ್ನು ಸರಿ ಮಾಡತಾನೆ, ಪ್ರತಿದಿನ ಸರಿ ಮಾಡತಾನೆ. ಎಷ್ಟು ದಿನ ವಿರುದ್ಧವಾಗಿರ್ತಕ್ಕಂಥ ಜೀವನ ಮಾಡ್ತೀವಿ? ಎಷ್ಟು ದಿನ ದೇವರಿಗೆ ದೋಷಿಸ್ತಿ? ದೇವರಿದ್ರೆ ನಮ್ಗೆ ಯಾಕೆ ಹಿಂಗಾಯ್ತಿತ್ತು, ದೇವರಿದ್ರೆ ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಾಯ್ತು? ಎಷ್ಟು ಸರ್ತೀನಿ ದೇವರಿಗೆ ಮರ್ತು ಹೋಯ್ತಿ? ಸ್ತೋತ್ರ ಹೇಳಿ ದೇವರಿಗೆ. ಅದ್ಭುತ ಮಾಡಿ ದೇವರಿಗೆ ಸ್ತೋತ್ರ. ಉಡ್ಲ ಕೊಟ್ಟಿದ್ದ ಸ್ತೋತ್ರ, ವ್ಯಾಪಾರ ಕೊಟ್ಟಿದ್ದ ಸ್ತೋತ್ರ, ಬಿಸ್ನೆಸ್ ಕೊಟ್ಟಿದ್ದ ದೇವರೇ ಸ್ತೋತ್ರ, ಈ ಕಷ್ಟ ಕೊಟ್ಟಿದ್ದ ದೇವರೇ ನಿನಗೆ ಸ್ತೋತ್ರ. ದೇವ್ರ ಸ್ತೋತ್ರ ಹೇಳು. ದೇವ್ರ ಸ್ತೋತ್ರ ಹೇಳುವಾಗ ದೇವ್ರಿನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಮರ್ತೋಗ್ಬೇಡ. ಯೇಸ್ವಾಮಿ ನೀನನ್ನು ಪ್ರತಿದಿನ ಹುಡುಕುವಾಗ ಮರ್ತೋಗ್ಬೇಡ. ಈ ಭಾನುವಾರ ಆರಾಧನೆ ಮುಖ್ಯವಲ್ಲ, ಪ್ರತಿದಿನ ಮನೆಗ ಮುಖ್ಯವಾಗಿರ್ತಕ್ಕಂಥ ಒಂದು ಆರಾಧನೆ ಜರುಗಲೇಬೇಕು. ಸಮಯ ಅವಕಾಶ ಇಲ್ಲ. ಲಾಸ್ಟ್ ಒಂದು ಪ್ರಾರ್ಥನೆ, ಮಲ್ಗವ ಹಾಸಿಗೆ ಮೇಲೆ ಏರಕ್ಕಿಂತ ಮುಂಚಿತವ ಅಥವಾ ಹಾಸಿಗೆ ಮೇಲೆ ಏರಿದಾಗ, ದೇವರೇ ದಿನವೆಲ್ಲ ಅದ್ಭುತವಾಗಿ ಕಾಪಾಡಿದಪ್ಪ, ಒಂದು ಸ್ತೋತ್ರ. ದೇವ್ರ ಸ್ತೋತ್ರ ಹೇಳುವಾಗ ನಿಮ್ಮ ಕಣ್ಣುಗಳನ್ನು ದೇವ್ರು ತೆರಿತಾನೆ ಪ್ರಿಯರೇ.
ನಿಮ್ಮ ಹೃದಯಗಳನ್ನು ತೆರೆತಾನೆ ಪ್ರಿಯರೇ. ಅವ್ರಿಗಿತ್ತು ಕಷ್ಟ, ಅವ್ರಿಗಿತ್ತು ಭಾರ, ಶಿಷ್ಯರಿಗೆ ಅವ್ರಿಗಿರ್ತಕ್ಕಂಥ ಕಷ್ಟ ಭಾರವೆಲ್ಲ ನೀಗಿಸಿ ಅವ್ರಿಗೆ ಸಮಾಧಾನ ಪಡಿಸೋಣ. ಅವ್ರ ಕಣ್ಣುಗಳನ್ನು ತೆರೆದವ ಪ್ರಿಯ ಸ್ಪಷ್ಟವಾಗಿ. ಮತ್ತಿರುಗಿ ಕೆಳಗಿನ 36, 37, 38ನೇ ವಚನದ ಕಡೆ ಬಂದಾಗ ನಿಮಗೆ ಸಮಾಧಾನವಾಗಲಿಲ್ಲ ತನ್ನ ಪ್ರಿಯರೇ. ಅಲ್ಲಿ ಉಳ್ಳಕೊಟ್ಟೆ ಹೋಗ್ಯಾನ ಮುಂದಕ್ಕೆ, ಅಲ್ಲಿ ಗೈಪಾಗನ್ ಪ್ರಿಯ ಸ್ವಾಮಿ ಮಾಯವಾಗನ್ ಪುರ. ಅವರಿಗೆ ಸ್ತೋತ್ರ ಹೇಳಿ ಅವ್ರಿಗೆ ಊಟ ಕೊಟ್ಟ ತಕ್ಷಣ ಮಾಯವಾಗನ ತನ್ನ ಸ್ಪಷ್ಟವಾಗಲ್ಲಿ. ಮಾಯವಾದ ತಕ್ಷಣ ಅಯ್ಯೋ ನನ್ನ ತಂದೆ, ಅಯ್ಯೋ ನನ್ನ ದೇವರೆಂಬುದಾಗ ಅವಾಗ ಪಶ್ಚಾತ್ತಾಪಟ್ಟಾಗ ಕೆಳಗೆ ಇಲ್ಲಿ ಬಂದಾಗ ಗುಂಪು ಕೊಳತಾರ. ಯಾರು ತಿರುಗಿ ವಾಪಸ್ ಬಂದವ್ರು ಹೋಗಿಲ್ಲ. ಅವ್ರು ಎಲ್ತನ ಹೋಗ್ಯಾರ, ಎಲ್ತನ ಮುಟ್ಟ್ಯಾರೋ ಅಲ್ಲಿಂದ ಅವ್ರಿಗೆ ತಿರುಗಿ ವಾಪಸ್ ತೆಗೆದುಕೊಂಡು ಸ್ವಾಮಿ ಬಂದನ್ ಪ್ರಿಯರು. ಕಣ್ಣುಗಳು ತೆರೆದವಲ್ಲ, ನಾವು ಮಾಡ್ತಕ್ಕಂಥ ಸರಿಯಲ್ಲ, ನಾವು ಮಾಡ್ತಕ್ಕಂಥ ಕಾರ್ಯಕ್ರಿಯೆಗಳು ಒಳ್ಳೆಯದಲ್ಲ ಎಂಬುದಾಗಿ ಅವ್ರು ತಿಳ್ಕೊಂಬಂಗೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಹಾಗೆ ದೇವರವ್ರಿಗೆ ಸರಿ ಮಾಡಿ ಅವ್ರಿಗೆ ಮತ್ತೆ ವಾಪಸ್ ತಂದನ್ ಪ್ರಿಯ. ಯೆರೂಸಲೇಮ್ ಪಟ್ಟಣಕ್ಕೆ ಅವ್ರು ಬರಲಿಕ್ಕೆ ಈ 11 ಮಂದಿ ಶಿಷ್ಯರು ಕೂಡ ಮತ್ತೆ ಅಲ್ಲಿ ಕಷ್ಟದಾಗಿದ್ದಾರೆ ಪ್ರಿಯರವರು. ಯಾಕಂದ್ರೆ ನೀವು ಮನೆಗೆ ಹೋಗಿ ಧ್ಯಾನ ಮಾಡ್ರಿ. ಮತ್ತೆ ಸಬ್ಜೆಕ್ಟ್ ತೊಗೊಂಡ್ರೆ 15 ನಿಮಿಷ ಬೇಕು. ನಾನು ಮನೆಗೆ ಹೋಗಿ ಅಲ್ಲಿ ಒಂದು ಕೋಣೆಯಲ್ಲಿ ಕುಂತವ್ರು ಆರಾಧನೆ ಮಾಡತ್ತಾರ. ಈ 11 ಮಂದಿ ಶಿಷ್ಯರ ಜೊತೆ ಇವರಿಬ್ಬರು ಸೇರ್ಲತ್ತಾರ. ಅಲ್ಲಿ ಹೋಗಿ ಇವರಿಬ್ಬರು ಸೇರಿ ಅಲ್ಲಿ ದೇವ್ರ ಸ್ತುತಿ ಹೇಳತ್ತಾರ ಪ್ರಿಯರೇ. ಅಲ್ಲಿ ಎಲ್ಲೆಲ್ಲ ಹಿಂಗಾಗ್ಯದ, ನಮ್ಮ ಪರಿಸ್ಥಿತಿ ಹಿಂಗಿತ್ತು, ನಾವು ಹೋಗಿದ್ದೆವು, ಏಸ್ವಾಮಿ ನಿಂಗೆ ಬಂದು ನಮ್ಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟ, ನಮ್ಮ ಕಣ್ಗಳು ತೆರೆದವ, ನಮ್ಮ ಜೊತೆ ಭಾಳ ಸಂಭಾಷಣೆ ಮಾಡ್ಯಾನ, ಬಹಳ ದೂರ ಹೋಗಿದ್ದೆವು, ನಮ್ಮ ಕಷ್ಟಗಳು ಹಂಚ್ಕೊಂಡಿದ್ದೆವು, ಅವನಿಗೆ ಆಗಿರ್ತಕ್ಕಂಥ ಸಮಸ್ಯೆ ನಾವು ಹಂಚ್ಕೊಂಡಿದ್ದೆವು, ಅವನಿಗೆ ಹಂಚ್ಕೊಂಡಿದ್ದೆವು ಅಂತ ಹೇಳಿದಾಗ ಅವರೆಲ್ಲರೂ ಕಲ್ತು ಮತ್ತೆ ದೇವರಿಗೆ ಸ್ತೋತ್ರ ಹೇಳ್ತಾರೆ ಪ್ರಿಯರೇ. ಮಕ್ಕಳೇ, ನಿಮ್ಗೆ ಸಮಾಧಾನವಾಗಿರಲಿ. ಅಲ್ಲಿ ಕೆಲವೊಬ್ರು ನಂಬಲತ್ತಿಲ್ಲ. ನನ್ನ ಕೈಗಳು ನೋಡ್ರಿ, ನನ್ನ ತಲೆ ನೋಡ್ರಿ ಮುಳ್ಳಿನ ಕಿರೀಟ ಇದ್ದಿಂದು, ನನ್ನ ಕೈಗಳಿಗೆ ತೂತು ಬಿದ್ದ ನೋಡ್ರಿ, ನನ್ನ ಕಾಲುಗಳಿಗೆ ತೂತು ಬಿದ್ದ ನೋಡ್ರಿ ಅಂಥೇಳಿ ಅವ್ರಿಗೆ ತೋರಿಸಿದಾಗ ಅವಾಗ ನಂಬಿಕೆ ವಿಶ್ವಾಸ ಆಗ್ಲತ್ತಿಲ್ಲ. ಮತ್ತು ಕೂಡ ಅವರಿಗೆ ಸ್ವಾಮಿ ತೋರ್ಸನ್ ಪ್ರಿಯರೇ. ಅವ್ರಿಗೆ ರೆಡಿ ಮಾಡ್ಯಾನ, ಅವ್ರಿಗೆ ಸಿದ್ಧಪಡಿಸ್ಯಾನ. 40-49 ವರ್ಷದಲ್ಲಿ ಬಂದ ತಕ್ಷಣ ಅಲ್ಲಿ ಅನೇಕ ಒಂದು ಅದ್ಭುತಗಳು ಅವ್ರು ಕಾಣುವ ಹಾಗೆ ಅವ್ರಿಗೆ ಎಚ್ಚರಿಸಿ 50 ಹಿಡ್ಕೊಂಡು 53 ವರ್ಷದಿಂದ ಬಂದಾಗ ಅವ್ರಿಗೆ ಸರ್ವಲೋಕಕ್ಕೆ ಹೋಗಿ ನೀವು ಸುವಾರ್ತೆ ಪ್ರಕಟಿಸ್ರಿ ಎಂಬುದಾಗಿ ಅವ್ರಿಗೆ ಸ್ಪಷ್ಟವಾಗಿ ಹೇಳತಾನ ಪ್ರಿಯರೇ. ಹಲ್ಲೆಲೂಯಾ. ಈ 11 ಮಂದಿ ಶಿಷ್ಯರಿಗೆ ಬಿಟ್ಟು ಇಲ್ಲಿರ್ತಕ್ಕಂಥ ಇಬ್ಬರಿಗೆ ಮತ್ತು ಈ 11 ಮಂದಿ ಕೂಡ ಎಚ್ಚರಿಸಿ ಸುವಾರ್ತೆ ಪ್ರಕಟಿಸೋದಕ್ಕೆ ಹಚ್ಚಲತ್ತಾನ ಪ್ರಿಯರೇ. ಇವತ್ತು ನೀನು ದೀಕ್ಷಾಸ್ನಾನ ಹೊಂದಿದಿ, ದೇವ್ರಿಗೆ ಸ್ತೋತ್ರ ಇಲ್ಲ. ದೀಕ್ಷಾಸ್ನಾನ ಹೊಂದ ತನ್ನ ದೇಹ ರಕ್ತದಲ್ಲಿ ಪಾಲ್ಬಗಿದ್ದಿ, ದೇವ್ರಿಗೆ ಸ್ತೋತ್ರ ಇಲ್ಲ. ಯಾರೋ ಎಲ್ಲೋ ಅದ್ಭುತ ತಕ್ಷಣ ಯಾನ್ ಸ್ವಸ್ಥತೆ, ಯಾನ್ ಬಿಡುಗಡೆ, ಯಾನ್ ಆರೋಗ್ಯ, ಭಯಂಕರ. ಎಲ್ಲಿ ನಿನ್ನ ಜೇಬಿಗೆ ತೂತು ಹಾಕ್ಲತ್ತಾರ ಅವ್ರು. ನೀ ತಿಂಗಳಿಗೆ 2,000 ಕೊಟ್ಟಿಲ್ಲ, ತಿಂಗಳಿಗೆ 3,000 ಕೊಟ್ಟಿಲ್ಲ, ತಿಂಗಳಿಗೆ 5,000 ಕೊಟ್ಟಿಲ್ಲ ಅಂದ್ರೆ ಡಿಲೀಟ್ ಮಾಡಿ ಹಾಕ್ಲತ್ತಾರ ಹಿಂಗೆ ಅವ್ರು. ನಿನಗೆ ಸ್ಪಷ್ಟವಾಗಿ ಅವ್ರು ಹೇಳ್ಕೊಂಡು ನಿನ್ನ ಆಸ್ತಿ ಅಂತಸ್ತ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನಿಂಗೆ ಸುಲಿಲತ್ತಾರ. ಅಲ್ಲಿವರೆಗೆ ನಿನ್ನ ಆಸ್ತಿ ಅಂತಸ್ತವನ್ನು ಸುಲಿದು ನಿನಗೇನು ಮಾಡ್ತಾರೆ ಸ್ಪಷ್ಟವಾಗಿ ಬಿಡಿಸಾಕ್ಲತ್ತಾರ ಪ್ರಿಯರೇ. ಬಾಳೆಕಾಯಿ ತಿಂದು ಸಪ್ಪಿ ಬಿಡಿಸ್ದಪ್ಲೆ ಜಾಗ್ರತ. ಇಂಥವ್ರಿಗೆ ಹಿಂಬಾಲಿಸ್ಲತ್ತಿದೆ. ಕೈಯಾಗ ಕಡಗ ಹಾಕೊಂಡು ಸುವಾರ್ತೆ ಪ್ರಕಟಿಸ್ತಾರೆ. ಇಂಥವ್ರಿಗೆ ಹಿಂಬಾಲಿಸ್ಲತ್ತಿದೆ. ಎಲ್ಸಪತ್ತಿನ ದಾಡಿ ಇಟ್ಕೊಂಡು ಸುವಾರ್ತೆ ಇವ್ರಿಗೆ ಹಿಂಬಾಲಿಸ್ಲತ್ತಿದೆ. ಅವ್ರಿಗೆ ಖುದ್ದು ರಕ್ಷಣೆ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ಹೆಣ್ಣು ಮಕ್ಕಳು ವೇಷ ಪುರುಷನಾಗ್ಬಾರ್ದು, ಪುರುಷನ ವೇಷ ಹೆಣ್ಮಕ್ಳು ಆಗ್ಬಾರ್ದು. ಕೂಂದು ನಿಲ್ತನ ಹಿಂದೆ ಬೆಳೆಸಿ ಇಲ್ಲಿ ರೆಬ್ಬೆನ್ ಮ್ಯಾಲ ಹಚ್ಚಿ ಸುವಾರ್ತೆ ಪ್ರಕಟಿಸ್ಲತ್ತಾರ. ಅವ್ರಿಗೆ ಹಿಂಬಾಲಿಸ್ಲತ್ತದೆ. ಯಾರಿಗೆ ಹಿಂಬಾಲಿಸ್ತೀನಿ? ಯಾಕೆ ಕುರಿತೀನಿ? ಒರಿಜಿನಲ್ ಕುರಿದೆ, ಡೂಪ್ಲಿಕೇಟ್ ಕುರಿದ್ದಿ? ಅಲ್ಲೋ ಆಕಾಶ ಕಡಿ, ಅಯ್ಯೋ ದೇವಾ, ಅಯ್ಯ ಎಲ್ಲಿ ದೇವ ಅಯ್ಯ? ಜಾಗ್ರತ ಜಾಗ್ರತ. ವೇಷಧಾರರು ಲೋಕದಲ್ಲಿ ಅನೇಕ ಜನ ಬಂದಾರ. ವೇಷ ಕುರಿ ವೇಷ ಹಾಕೊಂಡ್ಬಂದು ತೋಳವಾಗಿ ಬಂದು ನಿನಗೆ ಹರ್ಕೊಂತಿಲ್ಲತ್ತಾರ, ಸೀಳತ್ತಾರ. ನಿನಗೆ ಜಾಗ್ರತ. ಒಡೆದೋಗತ್ತ ಅವಶ್ಯಕತೆ ನಿನಗಿಲ್ಲ. ಪ್ರೇರಣ ಸೋದರಿ ಸೋದರ, ನಾನೇ ರಕ್ಷಣೆ ಹೊಂದಿಲ್ಲ, ನಿಮಗೆ ರಕ್ಷಣೆ ಕೊಡ್ತಾ ಹೇಳ್ರಿ. ನನ್ನ ಕಟಿಂಗ್ ಕರೆಕ್ಟ್ ಇಲ್ಲ, ನನ್ನ ದಾಡಿ ಇಲ್ಲಿ ದಾಡಿ ಯಾರಿಗ್ತಾರೆ? ಇಲ್ಲಿ ದಾಡಿ ಹೆಣ್ಮಕ್ಳು ಎಲ್ಲರೂ ಚಂದ ಗಮನ ಹಾಕಬೇಕು. ಇಷ್ಟು ದಾಡಿ ಯಾರಿಕ್ಕೋರು ಇವರು? ನೀನು ಪಾಪದಲ್ಲಿದ್ದಾಗ ಇನ್ನೊಬ್ರು ರಕ್ಷಣೆ ಕೊಡ್ತೀವಿ. ಮತ್ತೆ ನೀ ಸಿಂಪಲ್ ಕಟಿಂಗ್ ಇಟ್ಕೊಂಡು ಪೂರ ಹಿಂಗೆ ಮಾಡ್ಕೋತ ತಿರುಗಿದಾಗ ನೀ ಯಾರಿಗೆ ಸುವಾರ್ತೆ ಪ್ರಕಟಿಸ್ತಿ? ಯಾರಿಗೆ? ದೇವ್ರಿಗೆ ಯಾರು ಬೇಕು? ಯಾರು ಬೇಕು ದೇವರಿಗೆ? ಯವನಸ್ಥರು ಬೇಕು. ಯವನಸ್ಥರು ದೇವ್ರಿಗೆ ಬೇಕು, ಅವಶ್ಯಕತೆ ಅದ. ಕೈಯಲ್ಲಿ ಕಡಗ ಇಟ್ಕೊಂಡು ರೌಡಿಸಮ್ ಅಂದಪ್ಲೆ ಬಾಳಿ ಹೆಣ್ಮಕ್ಳು ಇದ್ರೆ ಕೈಕೊಂಡಪ್ಲೆ ಇಲ್ತಾನ ಬಾಳಿ ಅಗಡೆ ಇಟ್ಕೊಂತ ಕೈ ಇಟ್ಕೊಂಡು ಸುವಾರ್ತೆ ಪ್ರಕಟಿಸಿದೆ. ಏನು ಎಂಥವ್ರಿಗೆ ಹಿಂಬಲಿಸ್ಲತ್ತೀರಿ? ಏಸ್ವಾಮಿ ನಿಂಗೆ ಪ್ರೀತಿ ಮಾಡತಾನ. ಏಸ್ವಾಮಿ ಎದಕ್ಕಾಗಿ ಬಂದಿಲ್ಲ? ಬೈಬಲ್ ಹೇಳ್ಯಾನ, ನಾನು ಬರೋದಕ್ಕಿಂತ ಮುಂಚಿತವಾಗಿ ನಿನ್ನ ಹಾಳು ಮಾಡೋದಕ್ಕಾಗಿ, ನಾಶ ಮಾಡೋದಕ್ಕಾಗಿ, ನಿನ್ನ ಸುಲ್ಕೊಂಡು ತಿಂಬೋದಕ್ಕಾಗಿ. ಯಾವಾಗ ಇವನ್ ಸುವಾರ್ತೆ 10ನೇ ಅಧ್ಯಾಯ ಧ್ಯಾನ ಮಾಡ್ರಿ.
ನೀನು ಹಾಳು ಮಾಡೋಕೆ ನಾಶ ಮಾಡೋಕೆ ಬಂದಿರತ್ತು, ಯಾರು ನಿನಗೆ ಜೀವ ಕೊಡೋದಕ್ಕೆ ಬಂದಿಲ್ಲ, ನಾನು ನಿನ್ಗೆ ಜೀವ ಕೊಡೋದಕ್ಕೆ ಬಂದೆ ಎಂಬುದಾಗಿ ನನ್ನ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಯಾರಿಗೆ ಹಿಂಬಾಲಿಸುತ್ತದೆ? ಸೇವೆ ವೇಷ ಹಾಕೊಂಡು ವ್ಯಭಿಚಾರ ಮಾಡ್ತಕ್ಕಂಥವ್ರಿಗ, ಸೇವೆ ವೇಷ ಹಾಕೊಂಡು ಬಂದು ಬೈಬಲ್ ಕೈದಾಗಿಡ್ಕೊಂಡು ಬಂದು ಪಾಸ್ಟರ್ ಮನೆಯಾಗ ಸುವಾರ್ತೆ ಪ್ರಕಟಿಸ್ತಾ ಆರಾಧನೆ ಮಾಡುತ್ತಾ ಪಾಸ್ಟರ್ ಮಗಳಿಗೆ ಪಾಸ್ಟರ್ ಹೆಂಡತಿಗೆ ಎತ್ಕೊ ಹೋಗ್ಲಕ್ಕ ಇಂಥವ್ರಿಗೆ ಸಿಂಬಲಿಸ್ಲತ್ತದೆ. ಯಾರಿಗೆ ಹಿಂಬಲಿಸ್ಲತ್ತದೆ? ಇಂಥವ್ರಿಗ ಮೋಸ ವ್ಯಭಿಚಾರ ಮಾಡ್ತಕ್ಕಂಥ ಪಾಸ್ಟರ್ಗಳು ಹಿಂಬಲಿಸ್ಲತ್ತದೆ. ಜಾಗ್ರತ, ಲುಚ್ಚರಿಯವರು ನಿನ್ನ ಸೆಳ್ಕೊಂಡು ತಿಂದು ನಿನ್ನ ಸರ್ವನಾಶ ಮಾಡೋದಕ್ಕಾಗಿ ಬಂದವರು. ಇಂಥವ್ರಿಗೆ ಟೋಟಲ್ 101% ನೀನು ಹಿಂಬಲಿಸ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕಂದ್ರೆ ನನ್ನ ದೇವರು ನೀ ಹಾಳಾದ ಕೂಡ ನಿನಗೆ ಪ್ರೀತಿ ಮಾಡಿ ನಿನ್ನ ಕರುಣಿಸಿ ನಿನ್ನ ಬಳಿಯಲ್ಲಿ ಬಂದು ನೀನು ಸರಿ ಮಾಡತಾನೆ, ಹುಡುಕ್ಲತ್ತಾನೆ ನಿನಗೆ ಸ್ಪಷ್ಟವಾಗಿ. ಎಂಥ ಕುರಿಯಾಗಿದ್ದೀನಿ, ಮೋಸಗಾರ ಜೊತೆ ಸಂಪರ್ಕ ಬೆಳೆಸಿ ಮನೊಬ್ಬರು ನನ್ನ ಮುಂದೆ ಒಂದು ರಿಪೋರ್ಟ್ ತೊಗೊಂಡ್ಬಂದಾರ. ದೇವ್ ಹಿಡಿದಂತ ಪ್ರಾರ್ಥನೆ ಮಾಡಿ ಬಿಡಿಸ್ತೀರಿ, ಕಪಳದಾಗ ಪಡ ಹೊಡೆದು ಬಿಡಿಸ್ತೀರಿ. ಯೇಸ್ವಾಮಿ ಹೊಡೆದಾನ, ಎರಡು ಹಿಂಗೆ ಪದ್ದಂತ ಒದ್ದಾನೆ ಯೇಸ್ವಾಮಿ ಒದ್ದಾನೇನ್ರಿ? ಯಾರದ ಕಪಳ ಹೊಡೆದಾನೇನು? ಕಪಾಳ ಉಬ್ಬು ಹೋಗ್ಯವ. ಗೌರ್ಮೆಂಟ್ ಹಾಸ್ಪಿಟಲ್ ತಂದು ಅಡ್ಮಿಟ್ ಮಾಡಿರಕ್ಕೆ ಹೆಣ್ಮಕ್ಳಿಗೆ. ಮತ್ತು ಅವರು ಏನೋ ಒಳ್ಳೆ ಸೇವಕರು, ಅವ್ರಿಗೆ ತಿಂಗಳಿಗೆ 500 ರೂಪಾಯಿ ಕೊಟ್ಟು ಚರ್ಚ್ ನಡೆಸ್ಲಾಕ ಸಹಾಯ ಮಾಡ್ತಾರಂತ ಇವ್ರು ವಿಶ್ವಾಸಿಗಳು. ಯಾರು ಇವರು? ಮೋಸಗಾರರಿಗೆ ಹಿಂಬಲಿಸ್ಲತ್ತಾರೆ. ಜಾಗೃತ. ಏನು ಸೋದರಿ ಸೋದರ, ಏನೋ ಸೇವಕರು ತುಂಬ್ಕೊಂಬದಾರಂತಿಲ್ಲ. ನನ್ನ ಮನಸ್ಸು ಯಾಕೆ ನೋಡಿದ ಗೊತ್ತದನ, ನನಗೆ ಹೈದ್ರಾಬಾದ್ಗೆ ಒಂದು ಪ್ರೋಗ್ರಾಮ್ ಹೋಗ್ಬೇಕು. ನಾ ಜಸ್ಟ್ ಅಮ್ಮರಂದಾರ, ಸಾಬ್ರೆ ನಿಮ್ಮ ವಾಕ್ಯ ಮುಗಿಯಲ್, ನೀವು ಮುಗಿಸೋರು ಮನುಷ್ಯರು ಜಲ್ದಿ ಮುಗಿಸೋರಲ್ಲ, ಅವ್ರು ಅಂದಪ್ಲೇನೆ ಆಗ್ಯದ. ಇವತ್ತು ಒಂದು ಮನೆ ಹಬ್ಬದ ಇಲ್ಲಿ ಹೋಗ್ಬೇಕು, ಇನ್ನೂ 2 ಬೀದರ್ದಾಗೆ 3 ಫಂಕ್ಷನ್ ಹೋಗ್ಬೇಕು, ಬರಲ್ಲ ಅಂತ ಹೇಳಿದೆ. ನಾ ಒಂದು ಮನೆ ಹಬ್ಬಕ್ಕೆ ಹೋಗ್ಬೇಕು. ನೋಡ್ತಪ್ಪ ನನಗಾಗಲ್ಲ, ನನ್ನ ಮಕ್ಕಳಿರ ಕಳಿಸ್ತಿಲ್ಲ, ಲಾಸ್ಟಿಗೆ ಆಗಲ್ಲ. ಇಲ್ಲ ನೀವು ಒಂದು ಸಣ್ಣ ಬಂದ್ರೆ ಪ್ರಾರ್ಥನೆ ಮಾಡಿ ಹೋಗ್ರಿ. ಹೈದ್ರಾಬಾದ್ಗೆ ಒಂದು ಬರ್ತಡೇ, ಹೈದ್ರಾಬಾದ್ ಇವತ್ತು ಒಂದು ಡಿನ್ನರ್. ಯಾವ ಫಂಕ್ಷನ್ಗೆ ಹೋಗ್ಬೇಕು? ನಾ ಫಂಕ್ಷನ್ ಲೋಕದ ಆಸೆ ಕಡೆ ತಿರುಗಿ, ಲೋಕದ ಕಾರ್ಯ ಕಡೆ ತಿರುಗಿ ನಾ ಸುವಾರ್ತೆ ಕಮ್ಮಿ ಮಾಡಲಿ, ನಿಮ್ಗೆ ಅನುದಿನ ಆಹಾರ ನಾ ಕಮ್ಮಿ ಕೊಡಲೆ. ಯಾರು ಲೆಕ್ಕ ಕೊಡಬೇಕು? ಹಲ್ಲೆಲೂಯಾ. ಯಾರು ಲೆಕ್ಕ ಕೊಡಬೇಕು? ನಾ ಲೆಕ್ಕ ಕೊಡ್ಬೇಕು. ನಿಮ್ಮ ಲೆಕ್ಕಗಳೇ ನಾ ಕೊಡ್ಬೇಕು. ನಿಮ್ಮ ಲೆಕ್ಕ ಪ್ರತಿದಿನ ಅಪ್ಡೇಟ್ ದೇವ್ರ ಸನ್ನಿಧಿಗೆ ಮುಟ್ತದೆ. ಎಲ್ಲಿ ಏನು ಮಾಡತ್ತಿದೆ ಏನಿಲ್ಲ, ನಿನ್ನ ಸಭಾಪಾಲಕ ನಿನ್ನ ವಿಷಯವಾಗಿ ಏನು ಚಿಂತಿಸ್ಲತ್ತಾರ ಲೆಕ್ಕ ಕೊಡ್ಬೇಕು ನಾ ಸ್ಪಷ್ಟವಾಗಿ. ನಿನ್ನ ಕುರಿಗಳು ಏನು ಮಾಡುತ್ತವೆ ಎಂಬುದು ಲೆಕ್ಕ ಕೊಡ್ಬೇಕು ನಾ ಸ್ಪಷ್ಟವಾಗಿ. ಪ್ರಿಯ ಸಮಾಜ, ಜಾಗ್ರತ. ದೇವರು ಕಣ್ಣುಗಳನ್ನು ತೆರೆಲತ್ತಾನ ಪ್ರಿಯರೇ. ಎಷ್ಟು ಮಂದಿ ಕಾಣ್ತಾ ಇರೋದು ನಿಲ್ತಾನೆ ಇವಾಗ? 4 ಜನ ಕಣ್ಣುಗಳು ತೆರಲ್ಪಟ್ಟವು ಪ್ರಿಯರೇ. ಇಸ್ಮಾಯಿಲನ ಪ್ರಾರ್ಥನೆ ಮಾಡತಾನ. ಯಾರು ಕಣ್ಣು ತೆರೆದವಲ್ಲಿ? ಹಾಗಳನ್ನು ಕಣ್ಣು ತೆರೆದವ. ನೀರಿನ ಬಾವಿ ಹತ್ತಿರ ಅದ. ನೀರು ತುಂಬ್ಕೊಂಬಂದು ಯಾರಿಗೆ ಕುಡ್ಸ್ಯಾಳ? ಮಗನಿಗೆ ಕುಡ್ಸ್ಯಾಳ. ಅಕ್ಕಿ ಬಿಕೊಂಡಾಳ. ಪೈಲೆ ಅಕ್ಕಿ ಕೊಂಡಾಳ, ಮಗನಿಗೆ ಕುಡ್ಸ್ಯಾಳ. ಮಗನಿಗೆ ಕುಡ್ಸ್ಯಾಳ ಪ್ರಿಯರೇ, ಮಗನಿಗೆ ಕುಡ್ಸ್ಯಾಳ. ಇಸ್ರಾಯೇಲ್ ಜನರಿಗೆ ಆಶೀರ್ವಾದ ಮಾಡ್ಲಕ್ಕೆ ಹೋಗೋ ಅಂದ್ರ ಶಾಪ ಕೊಡ್ಲಕ್ಕೆ ಹೋಯ್ತಕ್ಕಂಥ ಬಿಡಮನಿಗೆ ಯಾರು ತಡ್ದವ? ಕತ್ತಿ ಮಾತಾಡ, ಯಾಕೋ ತಲೆ ಖರಾಬ್ ಆಗ್ಯದ ನಿಂದು, ಬಾರ್ ನಾನು ಹೊಡಿಲತ್ತಿದೆ ಅಂತೇಳಿ ಅವನಿಗೆ ಇರ್ಕಿಸಿದಾಗ ಮುಂದೆ ಯಾರೋ ಅಲ್ಲಿ ಕತ್ತಿ ಹಿಡ್ಕೊಂಡು ದೇವದೂತ ನಿಂತನ ಪ್ರೇರೆ ಬಿಡಮ್ಮನ ಸಂಹಾರ ಮಾಡ್ಲಕ್ಕ. ಬಿಡಮ್ಮನ ಕಣ್ಣು ತೆರೆದವಾಯ್ತವ ಇಲ್ಲ? ನೀ ಪಾಪ ಮಾಡ್ಲಕ್ಕೆ ಹೋದಾಗ ಕೂಡ ನಿನ್ನ ಕಣ್ಣು ದೇವ್ರು ತೆರಿತಾನೆ. ಎಲಿಷ ಪ್ರವಾದಿಗೆ ಹಿಡಿಲಾಕ್ ಬಂದಾಗ, ಅರಮನೆ ಅರಸನ ಹಿಡಿಲಾಕ್ ಬಂದಾಗ ದೊಡ್ಡ ದಂಡು ನೋಡೇನ. ಎಲಿಷ ಪ್ರವಾದಿಗೆ ರಕ್ಷಿಸುವುದಕ್ಕಾಗಿ ಯಾರು ಬಂದವಲ್ಲಿ? ಅಗ್ನಿ ರಥಾಶ್ವ ದೇವದೂತರು ಬಂದಾರ. ಎಲಿಷನ ಶಿಷ್ಯನ ಕಣ್ಣುಗಳನ್ನು ತೆರೆದವು ಪ್ರೇರಲ್ಲಿ. ಮತ್ತಿವತ್ತು ಯೇಸ್ವಾಮಿ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದಾಗ ಈ ಶಿಷ್ಯರಿಬ್ಬರು ಎಲ್ಲಿ ನಡೆದಾರ? ಮತ್ತು ಅವ್ರವ್ರ ವ್ಯಾಪಾರ, ಅವ್ರವ್ರ ಬಿಸ್ನೆಸ್ ಮಾಡೋಕೆ ನಡೆದಾರ. ಈ ಇಬ್ಬರು ಶಿಷ್ಯರ ಕಣ್ಣುಗಳನ್ನು ತೆರೆದವು. 11 ಮಂದಿ ಶಿಷ್ಯರಲ್ಲ ಇವರು, 11 ಮಂದಿಗೆ ಬಿಟ್ಟು ಮತ್ತು ಇವರು ಬೇರೆ 2 ಶಿಷ್ಯರ ಪ್ರೇರೆ. ಈ 2 ಶಿಷ್ಯರ ಕಣ್ಣುಗಳು ಕೂಡ ಅಲ್ಲಿ ತೆರಲ್ಪಟ್ಟವು ಪ್ರೇರೆ. ಹಲ್ಲೆಲೂಯಾ. ಇವತ್ತು ನನ್ನ ಕಣ್ಣೆ ಯಾವಾಗ ತೆರಿಬೇಕು? ನಿಮ್ಮ ಕಣ್ಣೆ ಯಾವಾಗ ತೆರಿಬೇಕು? ಮತ ತೆರಿಬೇಕಾ ಬೇಡ್ದ? ಸತ್ಯವನ್ನು ಹಿಂಬಾಲಿಸ್ಬೇಕಾ? ಸುಳ್ಳನ್ನು ಹಿಂಬಾಲಿಸ್ಬೇಕಾ? ಏನು ಹಿಂಬಾಲಿಸ್ಬೇಕು? ಸತ್ಯವನ್ನು ಹಿಂಬಾಲಿಸ್ಬೇಕು ಹೊರತು ಸುಳ್ಳನ್ನು ಹಿಂಬಾಲಿಸ್ಲಿಕ್ಕೆ ಅವಕಾಶ ಚಾನ್ಸಸ್ ನಮ್ಗೆ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಈ ಸ್ವಲ್ಪಟ್ಟಿಗಿರ್ತಕ್ಕಂಥ ವಾಕ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಲಾಭವಾಗಿ ಫಲವಾಗಿ ಮಾರ್ಪಡಿಸಲಿ. ಹಲ್ಲೆಲೂಯಾ. ಪ್ರಾರ್ಥನೆ, ಸಂಪೂರ್ಣ ಮನಪೂರ್ಣ ಪ್ರಾರ್ಥನೆ. ದೇವರಿಗೆ ನಮ್ಮ ಆತ್ಮ, ನಮ್ಮ ಪ್ರಾಣ ಒಪ್ಪಿಸ್ಕೊಟ್ಟು, ದೇವ ನನ್ನ ಕಣ್ಣುಗಳಿಗೆ ತೆರೆಯಿದಿನ ಪ್ರಾರ್ಥನೆ ಮಾಡ್ತೆ. ಪ್ರಾರ್ಥನೆ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. ಶೀಖರ ಬರ 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 ಬರ. ದೇವಾ ನಿನ್ನ ಮಹಿಮೆ ಆಗಲಪ್ಪ.
ನಮ್ಮ ಕಣ್ಣುಗಳನ್ನು ತೆರೆಯಿ ದೇವ. ಪ್ರತಿದಿನ ನಮ್ಮ ಜೊತೆಗಾರನಾಗಿದ್ದಿ, ಮತ್ತೊಮ್ಮೆ ನಮ್ಮ ಕಣ್ಣುಗಳು ಮಂದಾಗ ಹೋಗ್ಯವಪ್ಪ. ದೇವರೇ ನಿನ್ನ ಮಹಿಮೆ ಆಗಲಿ. ಮಕ್ಕಳು ಯಾರ ಇದ್ದರೆ ದೇವ್ರ ನನ್ನ ಕಣ್ಣು ತೆರಿ, ಮಂದ ಹೋಗ್ಯವ. ನಿನ್ನಿಂದ ದೂರ ಹೋಗಿರ್ತಕ್ಕಂಥ ಕುರಿ, ಒಳ್ಳೆ ಅನುದಿನ ಆಹಾರ ಬಿಟ್ಟು ಲೋಕದಲ್ಲಿ ಮೋಸ ಮಾಡ್ತಕ್ಕಂಥದ್ದೇ ಹಿಂಬಾಲಿಸಿ ಲೋಕಕ್ಕೆ ಬಲಿಯಾಗಲತ್ತೇವ್ರೆ. ನನ್ನ ಕಣ್ಣುಗಳು ತೆರೆಯಪ್ಪ, ನನ್ನ ಕಣ್ಣುಗಳು ತೆರೆಯಪ್ಪ, ತೆರೆಯಸಯ್ಯ. ಪ್ರಾರ್ಥನೆ ಮಾಡು ಮಗಳೇ, ಮಗನೇ, ಪಶ್ಚಾತ್ತಾಪಡು. ವ್ಯಭಿಚಾರ ಮಾಡ ಸೇವಕರ ಜೊತೆ ಸಂಭಾಷಣೆ ಮಾಡುತ್ತಿದೆ. ಪಾಪ ದ್ರೋಹ ಅಪರಾಧ ಮಾಡ್ತಕ್ಕಂಥ ಸೇವಕರಿಗೆ ಸಂಭಾಷಣೆ ಮಾಡುತ್ತಿದೆ. ಅವರಿಗೆ ರಕ್ಷಣೆ ಇಲ್ಲ. ರಕ್ಷಣೆ ಇಲ್ಲದಂಥ ಸೇವಕರು ಕೂದಲು ಬೆಳೆಸಿ ಪಿಲ್ಲಿ ಗಡ್ಡಂಗಳಿಕ್ಕಿ ಕೈದ ಕಡಗ ಹಾಕೊಂಡು ಸೇವೆ ಮಾಡ್ತಕ್ಕಂಥ ಸೇವಕರನ್ನು ಹಿಂಬಾಲಿಸಲಾಗ್ತಿದೆ. ಪ್ರಾರ್ಥನೆ ಮಾಡಿ ಸೈತನ ಅಧಿಕಾರ ಇದ್ದವ್ರಿಗೆ ಬಿಡಿಸೋದು ಬಿಟ್ಟು ಬಡಿಗೆ ಚೊಡ್ದ, ಕಾಲಿಲಿ ಒದ್ದ, ಕೈಲಿ ಕಪಾಳ ಕೊಡ್ದ, ರೋಗದಲ್ಲಿ ಹಾಕ್ತಕ್ಕಂಥ ಒಂದು ಸೇವಕರಿಗೆ ಹಿಂಬಾಲಿಸಲಾಗ್ತಿದೆ. ಯಾರಿಗೆ ಹಿಂಬಾಲಿಸಲಾಗ್ತದೆ? ನೀವು ಒಂದ್ಸತಿ ಜ್ಞಾಪಕ ಮಾಡ್ಕೊಂಡು. ಮೋಸ ಮಾಡ್ತಕ್ಕಂಥವ್ರಿಗೆ ಜಾಗ್ರತ. ಇಂಥ ಸೇವಕರು ನಿನ್ನ ಗುಡಾರಕ್ಕೆ ಬಂದ ಕೂಡ ನಿನಗೆ ಶಾಪ ಅದ, ಆಶೀರ್ವಾದ ಇಲ್ಲ. ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ ಅವರು ಕಳಿಲತ್ತರ ಸ್ಪಷ್ಟವಾಗಿ. ನಿನ್ನ ಒಳಗಿರ್ತಕ್ಕಂಥ ಸತ್ಯತೆಯನ್ನು ಮುರಿಲತ್ತರ ಸ್ಪಷ್ಟವಾಗಿ. ಲೋಕ ಎಂಬ ಪಾಪ ಭೋಗ ಮೋಹಗಳಿಗೆ ನಿನಗೆ ಒಳಗೆ ಮಾಡತ್ತಾರೆ ಸ್ಪಷ್ಟವಾಗಿ. ಏನಾಯ್ತು ಬ್ರದರ್, ಸಾಯಂಕಾಲ ಪ್ರಾರ್ಥನೆ ಮಾಡ್ತೇವಲ್ಲ, ಮತ್ತ ದೇವರ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಏನಾಯ್ತು ಬ್ರದರ್, ಸಾಯಂಕಾಲ ಪ್ರಾರ್ಥನೆ ಮಾಡ್ತೇವಲ್ಲ, ಶುದ್ಧಿ ಆಯ್ತದ. ಎಂಥ ಸೇವಕರು ಹಿಂಬಾಲಿಸಲಾಗ್ತದೆ. ಪ್ರಿಯ ನನ್ನ ಸೋದರಿ ಸೋದರ, ಒಂದ್ಸರ್ತಿ ಜ್ಞಾಪಕ ಮಾಡು. ನಿನ್ನ ಪಾಪ, ಶಾಪ, ದೋಷ, ಅಪರಾಧಗಳೇ ಯಾವ ವಿಷಯ ಮಾಡಿದಿ ಜ್ಞಾಪಕ ಮಾಡು. ಸ್ವಾಮಿ ಅನೇಕ ಒಂದು ಸೂಚಕ ಕಾರ್ಯಗಳು ಶಿಷ್ಯರ ಮುಂದೆ ಮಾಡ್ಯಾನ. ಆ ಶಿಷ್ಯರ ಕಣ್ಣುಗಳು ಮಂದಾಗಿ ಪ್ರೇರೆ. ಕಷ್ಟ ಬಂದಾಗ, ಸಮಸ್ಯೆಗಳು ಬಂದಾಗ ಸ್ವಾಮಿ ಬಿಟ್ಟುಕೊಟ್ಟು ಹೊಡ್ಯಾರ ಪ್ರೇರೆ ಸ್ಪಷ್ಟವಾಗಿ. ನೀನು ಕೂಡ ಹಂಗೆ ಆಗಲತ್ತಿದೆ. ಸ್ವಾಮಿ ಪ್ರೀತಿ ಮಾಡತನ ಮತ್ತು ತಿರುಗಿ ನೀ ಕಳೆದೋದಾಗ ನಿನ್ನ ಹುಡುಕಿ ಬಂದು ನಿನ್ನ ಕಣ್ಣುಗಳನ್ನು ತೆರೆಲತನ ಪ್ರಿಯ ಸ್ಪಷ್ಟವಾಗಿ. ನಿನ್ನ ಕುಟುಂಬದಲ್ಲಿ ದೇವರು ಸಮಾಧಾನ ಕೊಡಬೇಕೆಂಬ ಆಸೆ ಇದೆ. ನಿನ್ನ ಮನಸ್ಸಿನಲ್ಲಿ ಸಮಾಧಾನ ಕೊಡಬೇಕೆಂಬ ಆಸೆ ಇದೆ. ನಿನ್ನ ವ್ಯಾಪಾರ ಬಿಸ್ನೆಸ್ ಉನ್ನತ ಸ್ಥಾನಕ್ಕೆ ತರಬೇಕೆಂಬ ಒಂದು ದೇವರ ಆಸೆ ಇದೆ. ನಿನ್ನ ಸೇವೆ ಸಭೆ ಉನ್ನತ ಸ್ಥಾನ ತರಬೇಕೆಂಬ ಆಸೆ ಇದೆ. ನಿನ್ನ ಸಭಿಕರನ್ನು ಉನ್ನತ ಸ್ಥಾನ ತರಬೇಕೆಂಬುದಾಗಿ ದೇವರ ಆಸೆ ಇದೆ. ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಕುಟುಂಬ, ನಿಮ್ಮ ತಾಯಿ ತಂದೆಗೆ ಆಶೀರ್ವಾದ ಮಾಡಬೇಕೆಂಬುದೊಂದು ದೇವರ ಒಂದು ಉದ್ದೇಶದ ಪ್ರೇರೆ. ಇವತ್ತು ನೀವು ಮಾರ್ಪಡ್ತೆ ನನ್ನ ಮಗಳೇ, ಮಗನೇ, ನನ್ನ ತಾಯಿ ತಂದೆ, ಅಕ್ಕ ತಮ್ಮ, ಅಣ್ಣ ತಂಗಿ ಮಾರ್ಪಡ್ತೆ. ಇವತ್ತು ನೀನು ಮಾರ್ಪಡು. ನೀನು ಮಾರ್ಪಡೋದ್ರೆ ದೇವರಿಂದ ನೀನು ಅದ್ಭುತ ಹೊಂದಿ. ನೀ ಮಾರ್ಪಟ್ಟಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಸ್ಪಷ್ಟವಾಗಿ. ಮಾರ್ಪಡು ದಿನ ನಿನ್ನನ್ನು ಹುಡುಕಿ ಹೇಳ್ತಾನೆ ಹೊಂಟಾನ ಪ್ರಿಯರೇ. ದೇವ ನಿನ್ನ ಮಹಿಮೆ ಆಗಲಿ, ನಿನ್ನ ಘನತೆ ಆಗಲಿ. ಒಳ್ಳೆ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ಮಾತಾಡಿದ ನಿನ್ನ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ ದೇವ. ಈ ವಾಕ್ಯ ಕೇಳಿ ಮಕ್ಕಳು ಏಕೆಂದು ಕೇಳಿ ಮರೆತು ಹೋಗೋದಾಗೆ, ಈ ಮಕ್ಕಳು ಮನೆಗೆ ಹೋಗುವಾಗ ಎಡಕ ಬಲಕ್ಕಿಂತ ಮುಂದೆ ನಿಮ್ಮ ದೂತರಿಟ್ಟು ದಂಡನ್ನು ನಿಲ್ಲಿಸಿ ಕಾಪಾಡಿ. ಇವ್ರ ಮಕ್ಕಳು ಮನೆಗೆ ಹೋದಾಗ ಆ ಮನೆ ಸುತ್ತಮುತ್ತಲ, ಈ ಮಕ್ಕಳು ಕಾಲೇಜ್ ಸ್ಕೂಲ್ಗೆ ಹೋಗುವಾಗ ಕಾಲೇಜ್ ಸ್ಕೂಲ್ ಸುತ್ತಮುತ್ತಲ, ಈ ಮಕ್ಕಳು ವ್ಯಾಪಾರ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದಾಗ ಆ ವ್ಯಾಪಾರ ಬಿಸ್ನೆಸ್ ಸುತ್ತಮುತ್ತ ನಿನ್ನ ದೂತರ ದಂಡನ್ನು ನಿಲ್ಲಿಸಿ ಕಾಪಾಡು. ಯಾವ ಮೋಸಗಾರನು ಈ ನಿನ್ನ ಮಕ್ಕಳಿಗೆ ಹಾಳು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಯಾವ ವಂಚಕನಿಗೆ ಮಕ್ಕಳು ಗುರಿಯಾಗಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಈ ದಿನ ಹಿಡಿದು ನಿನ್ನ ಸೇವಕನ ನಾನು ಪ್ರಾರ್ಥಿಸ್ತಾ ಈ ಮಕ್ಕಳನ್ನು ಆಶೀರ್ವದಿಸು. ಥ್ಯಾಂಕ್ ಯು ಜೀಸಸ್. ದೇವ ವಾಕ್ಯದ ಅದ್ಭುತವಾಗಿ ಮಾತಾಡಿದಪ್ಪ, ನನಗೆ ಮಾತಾಡಿದಿ. ನನ್ನ ಕಣ್ಣುಗಳು ಕೂಡ ನೀನು ತೆರಲ್ಪಟ್ಟು ನಿನಗೆ ಸ್ತೋತ್ರ ಸಲ್ಲಿಸ್ತೀವಿ. 2021 ನನ್ನ ಕಣ್ಣುಗಳು ತೆರೆದವಪ್ಪ ದೇವ. ತಿರುಗಿ ನಾವು ವ್ಯಾಪಾರ ಬಿಸ್ನೆಸ್ ಹೋಗ್ಬೇಕೆಂಬ ಉದ್ದೇಶ ಇಟ್ಕೊಂಡಿದ್ದ. ಆದರೆ ದೇವ ನನಗೆ ಮಾರ್ಪಡಿಸಿ ಸೇವೆಯಲ್ಲಿ, ಸಭೆಯಲ್ಲಿ ದೃಢವಾಗಿ, ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ನನ್ನನ್ನು ಬೆಳೆಸಿದ ಸ್ತೋತ್ರ. ಅದೇ ರೀತಿ ಯಾರಾದರೂ ಸೋತೋಗಿರ್ತಕ್ಕಂಥ ಮಕ್ಕಳು ದೇವ್ರೆ, ಇದು ನನ್ನಿಂದ ಆಗ್ಲತ್ತಿಲ್ಲ, ನಂಗೆ ಅಸಾಧ್ಯವಾದಂಥವ್ರು ದೇವ್ರೆ, ಅವ್ರನ್ನ ಪ್ರಾರ್ಥಿಸ್ತಾ ಮಗಳೇ ನೀ ಸೋತು ಹೋಗಿಲ್ಲ. ಯಾವತ್ತು ಸೋತು ಹೋಗಿದೆ ಎಂಬುದಾಗಿ ತಿಳ್ಕೊತೀನಿ ನೋಡು, ಆವತ್ತು ಬಿರಿಯಾನಿ ಊಟ ದೇವ್ರು ನಿನಗೆ ಮಾಡಿಸ್ತಾನೆ. ಆವತ್ತು ದೇವ್ರು ನಿನಗೆ ಉನ್ನತ ಸ್ಥಾನ ತರ್ತಾನೆ. ನಿನ್ನ ತಲೆ ಎತ್ತಲು ಪಡುವ ಹಾಗೆ ಮಾರ್ಪಡಿಸ್ತಾನೆ. ನೀ ಹುಡುಕು, ಲೋಕಕ್ಕಲ್ಲ ದೇವ್ರಿಗೆ ಹುಡುಕು, ದೇವ್ರ ಆಲಯಕ್ಕೆ ಹುಡುಕು. ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ದ್ರೋಹ ಮಾಡಿದೆ, ಎಲ್ಲಿ ಅಪರಾಧ ಮಾಡಿದೆ, ಎಲ್ಲಿ ಕ್ಷಮೆ ಕೇಳು. ದೇವ್ರನ್ನ ಜೀವಿತ ಅದ್ಭುತವಾಗಿ ಕಟ್ಟಲ್ಪಡ್ತಾನೆ ಪ್ರಿಯರೇ. ದೇವ ನಿನ್ನ ಮಹಿಮೆ ಆಗಲಿ ಕರ್ತಾನೆ. ಈಗೋ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮಗೆಲ್ಲರಿಗೆ ಮಾತಾಡೋದಕ್ಕೆ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ
ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯನು ರಕ್ಷಕನಾಗಿರ್ತಾ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತಾನೆ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.